ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ 2026 ಎರಡು ವಾಯ್ಸ್ ಬರತ್ತಿಲ್ಲ. ಹೋಪ್ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಈಗ ಬತ್ತಾನ ಪಕ್ಕ. ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಓಡಿಸ್ತಾರ ತಿಳಿದ್ನಲ್ರಿ. ಯಾವ ಕಂಟ್ರಿ ಓಡಿಸ್ತೈತಿ, ಸಾರಿ ಯಾವ ಸಂಸ್ಥೆ ಓಡಿಸ್ತೈತಿ? UNCTD ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಬರ್ತೈತೆ. ನೆನಪಿರ್ತೈತಲ್ಲ ಯಾರು ಓಡಿಸ್ತಾರ ಅಂದ್ರೆ ಯಾವ್ದು ರಿಪೋರ್ಟ್ ಅಂದ್ರೆ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್. ಇಂಡಿಯಾ ಎಷ್ಟನೇ ಸ್ಥಾನದಾಗ ಐತಿ? 11ನೇ ಸ್ಥಾನದಾಗ. ಇಂಡಿಯಾದಾಗ ಹೈಯೆಸ್ಟ್ ಅಥವಾ ಯಾವ ಕಂಟ್ರಿ ಒಳಗೆ ಹೈಯೆಸ್ಟ್ FDI ಹೋಗಿರ್ತಾವ? ಅಮೆರಿಕಾ. ನೆನಪಿರ್ತೈತಲ್ಲ ಇನ್ವೆಸ್ಟ್ಮೆಂಟ್ ಅಂದ್ರೆ ಬೇರೆ ಕಂಟ್ರಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ ಹೈಯೆಸ್ಟ್ FDI ಹೋಗಿದ್ದು ಯಾವ ಕಂಟ್ರಿ ಅಂದ್ರೆ ಅಮೇರಿಕಾ. ವೆರಿ ಗುಡ್. ನೆಕ್ಸ್ಟ್ ಅವಕಿಲಿಯತ್ ಹೇಳಿದ್ವಲ್ಲ ನಿನ್ನೆ, ಅವಕಿಲಿಯತ್ ಬರ್ತೈತೆ ಅಂತ ಹೇಳಿದ್ವಿ. ಒಂದು ಯಾವ್ದ್ರ ಸಲ್ಮಂದ್ರಿ? ಯಾವ್ದು ಇದ್ರ ರೋಗದ ಸಲ್ಮಂದ್ ಮಾಡ್ರಿ ಅವಕಿಲಿಯತ್ ಅನ್ನೋದು ಹೊಸದೊಂದು ಆಪ್ಷನ್ ಕೊಡ್ಲಿ. ಇಂಜೆಕ್ಷನ್ ಕೊಟ್ರೆ ಇಂಜೆಕ್ಷನ್ ಐತಿ ಅವಕಿಲಿ ಅನ್ನೋದ ಯಾವ್ದ್ರ ಸಲ್ಮಂದ್ ಆಪ್ಷನ್? ವೆರಿ ಗುಡ್. ವಾರದಾಗೊಮ್ಮೆ, ತಿಂಗಳದಾಗೊಮ್ಮೆ, ದಿನಕ್ಕೊಮ್ಮೆ ಇವ ಹೇಳಿಕೆ ಕೊಟ್ಟಿರ್ತಾನೆ. ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಅಂದ್ರೆ ವಾರಕ್ಕೊಮ್ಮೆ. ಯಾವ್ದ್ರ ಸಲ್ಮಂದಿದ? ಒಬೆಸಿಟಿ ಸಲ್ಮಂದ್ ಅಲ್ಲ, ಡಯಾಬಿಟಿಸ್. ಇನ್ಸುಲಿನ್. ಡಯಾಬಿಟಿಸ್ ಬೇರೆ, ಒಬೆಸಿಟಿ ಬೇರೆ. ಮತ್ತೆ ಎರಡು ಒಂದೇ ಹೇಳಿ ನಾನು ಇಲ್ಲಲ್ಲ. ಮತ್ತೆ ಅದ ಒಬೆಸಿಟಿ ಸಲ್ಮಂದ GLP. ಅದು ಒಬೆಸಿಟಿನೂ ಎದಕ್ಕೆ ಹಾಕಿರ್ತದೆ? ಬರತೈತಲ್ರಿ ವಾಯ್ಸ್? ಇನ್ನೊಂದು ಸ್ವಲ್ಪ ಜೋರ ಈಗ. ಇದೇನ ಒಬೆಸಿಟಿ ಅಂದ್ರೆ ಏನ್ ಜಾಸ್ತಿ ಬೊಜ್ಜು ಇರ್ತೈತಿಲ್ಲ ಅದಕ್ಕೆ ಒಬೆಸಿಟಿ ಐತಿ. ಅದ್ರ ಸಲ್ಮಂದ್ ಯಾವ್ದು ತಂದಿರಂದ್ರೆ GLP-1 ಅಂತ ಬರ್ತೈತಿ. GLP-1 ಫುಲ್ ಫಾರ್ಮ್ ಬಂದ್ರ ಗ್ಲುಕೋಗಾನ್ ಲೈಕ್ ಪೆಪ್ಟೈಡ್ ಅಂತ ಕರಿತಾರಲ್ಲ, ಅದು ಎದ್ರ ಸಲ್ಮಂದ್ರೆ ಒಬೆಸಿಟಿ. ಯಾವ್ದಾರ ಈಗ ಶುಗರ್ ಕಂಟೆಂಟ್ ಜಾಸ್ತಿ ಆದ್ರೂ ಒಬೆಸಿಟಿ ಹಾಕಿರ್ತೈತಿ. ಅವು ಎರಡು ಲಿಂಕ್ ಅದಾವು, ಬಟ್ ಎರಡು ಬೇರೆ ಬೇರೆ. ಒಬೆಸಿಟಿ ಅಂದ್ರೆ ಫ್ಯಾಟ್ ಜಾಸ್ತಿ ಆಗೋದ್ರ, ಶುಗರ್ ಕಂಟೆಂಟ್ ಜಾಸ್ತಿ ಆಗೋದ್ರ ಬಾಡಿ ಒಳಗೆ ಶುಗರ್ ಕಂಟೆಂಟ್ ಜಾಸ್ತಿ ಆಗಿರ್ತೈತಿ. ಯಾಕಂದ್ರೆ ಏನ್ ತಿಂದಿರ್ತೀವಲ್ಲ ಅದೇನಾಗಿರಲ್ಲ ಇದನ್ನ ಗ್ಲೈಕೋಜನ್ ಆಗಿರಂಗಿಲ್ಲ. ಅದ್ರ ಸಲ್ಮಂದ್ ಇದನ್ನ ಇನ್ಸುಲಿನ್ಸ್ ವರ್ಕ್ ಆಗಿರಂಗಿಲ್ಲ. ಇನ್ಸುಲಿನ್ ವರ್ಕ್ ಆದ್ರೆ ಏನ್ ಮಾಡ್ತೈತೆ ಅಂದ್ರೆ ಗ್ಲೂಕೋಸ್ ಇದ್ದಿದ್ದ ಗ್ಲೈಕೋಜನ್ ಆಗಿ ಮಾಡ್ತಿರ್ತೈತ್ರಿ. ಆ ಇನ್ಸುಲಿನ್ ಎಲ್ಲರ ವರ್ಕ್ ಆಗ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಎಕ್ಸ್ಟರ್ನಲ್ ಇನ್ಸುಲಿನ್ ಕೊಡ್ತಿರ್ತಾರಲ್ಲ. ಈಗ ಪ್ರೆಸೆಂಟ್ ಏನದ ಅಂದ್ರೆ ಡೈಲಿ ಬೇಸಿಸ್ ಮೇಲೆ ಕೊಡುವುದು ಅದಾವ. ಬಟ್ ಫಸ್ಟ್ ಟೈಮ್ ಏನ್ ಮಾಡ್ರ ಅಂದ್ರೆ ರೀಸೆಂಟ್ ಆಗಿ ಏನ್ ಮಾಡ್ರ ಅಂದ್ರೆ ವೀಕ್ಲಿ ಬೇಸಿಸ್ ಮೇಲೆ ಕೊಡತ್ತಾರ. ಅದ ಯಾವ್ದಂದ್ರ ಹೇಳನಲ್ಲ ಈಗ ಅವಿಕಿಲಿ. ಅವಿಕಿಲಿ ಅದ್ ನೆನಪಿಟ್ಕೋರ್. ಮತ್ತೆ ನೆಕ್ಸ್ಟ್ ಕರೆಕ್ಟ್. ಆಪರೇಷನ್ ಹಾರ್ಡ್ ಬಾಲ್ ಅಂತ ಮಾಡ್ಯಾರ ಅಂತ ಹೇಳಿದ್ನಲ್ಲ. ಆಪರೇಷನ್ ಹಾರ್ಡ್ ಬಾಲ್ ಯಾರ್ ಸಲ್ಮಂದ್ ಮಾಡ್ಯಾರ್ರಿ? ಬಿಷ್ಣೋಯಿ ಗ್ಯಾಂಗ್ ಸಲ್ಮಂದ್. ಯಾವ ಕಂಟ್ರಿ? ಇಂಡಿಯಾ, ಅಮೇರಿಕಾ, ರಷ್ಯಾ. ಅಮೇರಿಕಾದವ್ರು ನೆನಪಿರ್ತೈತಲ್ಲ ಯಾರ್ ಸಲ್ಮಂದ್ ಅಂದ್ರ ಬಿಷ್ಣೋಯಿ ಗ್ಯಾಂಗ್ ಅಂತೈತ್ಲ. ಅವ್ರನ್ನ ಇದನ್ ಮಾಡ್ಬೇಕಂತ ಅಮೇರಿಕಾದಿಂದ ಯಾರು ಮಾಡ್ರ? CIA ದವ್ರ, FBI ದವ್ರ, ನಾಸಾದವ್ರ? FBI. ಎದಕ್ಕಂದ್ರ 3 ಅದಾವಲ್ಲಿ. CIA ಐತಿ. ಅದಕ್ಕಂದ್ರ ಇದನ್ನ ಏನಂತ CIA ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಂತಾರ ಅವ್ರು ಅಮೇರಿಕಾದ. CIA CIA ಐತಿ, ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದು ಸಮಥಿಂಗ್ ಐತಿ. ಇನ್ನೊಂದು ಯಾವ್ದಂದ್ರ FBI ಐತಿ. FBI ದವ್ರು ಮಾಡ್ಯಾರ ರೀಸೆಂಟ್ ಆಗಿ ಯಾವ್ದಂದ್ರ ಆಪರೇಷನ್ ಹಾರ್ಡ್ ಬಾಲ್ ಅಂತ. ಯಾರ್ ಸಲ್ಮಂದ್ ಮಾಡ್ರ ಕೇಳ್ರ? ಬಿಷ್ಣೋಯಿ ಗ್ಯಾಂಗ್. ನಿನ್ನೆ ಹೇಳಿದ್ದು ಇದ್ನು. ನೆಕ್ಸ್ಟ್ ಇದೆ ಯುನೈಟೆಡ್ ನೇಷನ್ ಗ್ಲೋಬಲ್ ಡೈಲಾಗ್ AI ಸಮಿಟ್ ಸಲ್ಮಂದ್ ಮಾಡತ್ತಾರ. ವಿಶ್ವಸಂಸ್ಥೆದವ್ರ AI ಸಮಿಟ್ ಮಾಡತ್ತಾರ. ಎಲ್ಲಿ ಮಾಡತ್ತಾರ? ಜಿನೇವಾದವ್ರು. ನೆನಪಿರ್ತೈತಿಲ್ಲ AI ಸಲ್ಮಂದ್ ವರ್ಡ್ದಾಗ ಫಸ್ಟ್ ಡಿಕ್ಲರೇಷನ್ ಯಾವ್ದು ಕೇಳ್ರ? ಯಾವ್ದ ಅಥವಾ ಇದನ್ನ ಬಿಚ್ಲೆ ಡಿಕ್ಲರೇಷನ್ ಎಲ್ಲಿ ಕಂಡು ಬರ್ತೈತದ? ಬಿಚ್ಲೆ ಪಾರ್ಕ್ ಅಂತ ಕೇಳ್ತಾರ. ಬಿಚ್ಲೆ ಡಿಕ್ಲರೇಷನ್ ಏನಂತ ಅದು ಹೆಸರು ಕೊಟ್ಟಿರತ್ತಲ್ಲ ಅದು ಪಾರ್ಕ್ ಐತಿ. ಬಿಚ್ಲೆ ಪಾರ್ಕ್ ಎಲ್ಲಿ ಕಂಡು ಬರ್ತೈತೆ ಅಂತ ಕೇಳ್ರ? ಲಂಡನ್ ಒಳಗೆ. ವೆರಿ ಗುಡ್. ಇದು ಹೇಳ್ರಿ ನೋಡು. ರೀಸೆಂಟ್ ಆಗಿ ಇದೊಂದು ಹೇಳಿದ್ವಿಲ್ಲ, ಒಂದು ಯಾವ್ದು ಕಂಟ್ರಿ ಒಳಗ ರಾಜಮನೆತನದಿಂದ ಬಂದ್ರತ್ತೇಳಿ ಅಂತಲ್ಲಿ ಏನ್ ಮಾಡ್ತೀರ? ನಮ್ಮಲ್ಲಿ ಹೆಂಗ್ ಲೋಕಸಭೆ ರಾಜ್ಯಸಭೆ ಅದಾವಲ್ಲ, ಹೆರಿಡೇಟರಿ ಪಿಯರ್ಸ್ ಅಂತ ಕರೀತಾರ. ಲೋಕಸಭೆ ಆಗ್ಲಿ ರಾಜ್ಯಸಭೆ ಆಗ್ಲಿ ರಾಜಮನೆತನದವ್ರಿಗೆ ಫಿಕ್ಸ್ ಆಗಿ ಸೀಟ್ ಇರ್ತಿದ್ದವ್ರು. ಎಲೆಕ್ಷನ್ ಗೆಲ್ಲಿ ಬಿಡ್ಲಿ ರಾಜಮನೆತನದವ್ರು ಅದಾರ ಅಂದ್ರೆ ಒಂದ್ ಸೀಟ್ ರಿಸರ್ವ್ಡ್ ಇದ್ದಂಗೆ. ಹಂಗೆ ಯಾವ ಕಂಟ್ರಿ ಒಳಗೆ ರೀಸೆಂಟ್ ಆಗಿ ಇತ್ತು ಅದನ್ನ ಎಲಿಮಿನೇಟ್ ಮಾಡ್ತಾರೆ. ಯಾವ್ದಾ? ಅದ ಲಂಡನ್ದಾಗ. ನೆನಪಿಟ್ಕೋರು. ಲಂಡನ್ದಾಗ ರೀಸೆಂಟ್ ಆಗಿ ಹೆರಿಡೇಟರಿ ಪಿಯರ್ಸ್ ಅಂತ ತೆಗ್ದಾರ. ಇದು ಹೇಳಿಕೆ ಟೈಪ್ನಾಗ ಹೆಂಗ್ ಬೇಕಾದ್ ಕೇಳ್ಬೋದು. ಯಾಕಂದ್ರೆ ಈಗ ನಮ್ಮಲ್ಲಿ ಹೆಂಗ್ ಇದನ್ನ ಆಂಗ್ಲೋ ಇಂಡಿಯನ್ಸ್ ಅಂತ ಇದನ್ನ ಇರ್ತಿದ್ವಲ್ರಿ, ನಾಮಿನೇಟೆಡ್ ಮಾಡ್ತಿರಲ್ಲ ವಿಧಾನಸಭೆದಾಗ. ಸೇಮ್ ಅಲ್ಲಿ ಹೆಂಗಿತ್ತಂದ್ರ ರಾಜಮನೆತನದಿಂದ ಯಾರು ಇರ್ತಾರ ಅಥವಾ ರಿಚ್ ಮನೆತನದ ಅಲ್ಲಿ ಯಾಕಂದ್ರೆ ಕಿಂಗ್ಸ್ ಅಂತ ಕರಿತೀವಲ್ಲ, ಎಲ್ಲ ಲಾರ್ಡ್ಗಳ ಕಿಂಗ್ಗಳು ಇರ್ತಾರ. ಆ ಮನೆತನದಿಂದ ಯಾರ ಇದ್ರತ್ತೇಳಿ ಅವ್ರಿಗೆ ಆಟೋಮೆಟಿಕ್ ಒಂದು ರಿಸರ್ವ್ಡ್ ಸೀಟ್ ಅಂತ ಇರ್ತೈತೆ. ಅದನ್ನ ರೀಸೆಂಟ್ ಅದಕ್ಕೆ ಏನಂತಾರ ಅಂದ್ರೆ ಹೆರಿಡೇಟರಿ ಪಿಯರ್ಸ್ ಅಂತ ಕರಿತಾರ. ಅದನ್ನ ಎಲಿಮಿನೇಟ್ ಮಾಡ್ಯಾರ ರೀಸೆಂಟ್ ಆಗಿ. ಯಾವ ಕಂಟ್ರಿ ಒಳಗಂದ್ರ UK ಅಥವಾ ಲಂಡನ್ದಾಗ. ಇದು ನೆನಪೈತಲ್ಲ UK ಏನೇನಂತ. UKದಾಗ ಯಾವ ಕಂಟ್ರಿ ಬರ್ತಾವ ಹೇಳ್ರಿ ನೋಡು? UK ಒಂದು ಬರ್ತೈತಿ, ಗ್ರೇಟ್ ಬ್ರಿಟನ್ ಒಂದು ಬರ್ತೈತಿ. UKದಾಗ ಯಾವ ಬರ್ತಾವ? ನೆಕ್ಸ್ಟ್ EWS ಯಾವ್ದು ಹೇಳಿ ಪಟ್ನ? EWS ಜೋಡ ಐರ್ಲ್ಯಾಂಡ್ ಬರ್ತದೆ, ಐಸ್ಲ್ಯಾಂಡ್ ಬರ್ತದೆ. ಯಾವ್ದಾ? ನಾರ್ದರ್ನ್ ಐರ್ಲ್ಯಾಂಡ್. ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. UK ಮತ್ತ ಗ್ರೇಟ್ ಬ್ರಿಟನ್ ಅಂತ ಕರಿತು. ಗ್ರೇಟ್ ಬ್ರಿಟನ್ ಕೋಡ್ ಏನ್ ಮಾಡಿದ್ರಿ? ಗ್ರೇಟ್ ಬ್ರಿಟನ್ ಅಂತ ಬಂದ್ರೆ EWS. E ಅಂದ್ರ ಇಂಗ್ಲೆಂಡ್. ಆಮೇಲೆ W ಅಂದ್ರ ವೇಲ್ಸ್. EWS ಅಂದ್ರ ಸ್ಕಾಟ್ಲೆಂಡ್. ಇವು ಮೂರು ಕೂಡಿದತ್ತೇಳಿ ಬರೀ ಗ್ರೇಟ್ ಬ್ರಿಟನ್ ಅಂತ ಕರೀತಾರ. ಇವು ಮೂರಕ್ಕೂ ಇನ್ನೊಂದು ಯಾವ್ದಂದ್ರೆ ನಾರ್ದರ್ನ್ ಐರ್ಲ್ಯಾಂಡ್ ಸೇರಿಸಿರತ್ತೇಳಿ ಏನಂತ ಕರೀತಾರ ಅಂದ್ರ ಯುನೈಟೆಡ್ ಕಿಂಗ್ಡಮ್ ಅಥವಾ UK ಅಂತ ಕರೀತಾರ. ಕರೆಕ್ಟ್ಲ?
ನಾರ್ದರ್ನ್ ಐರ್ಲ್ಯಾಂಡ್. ಅದಕ್ಕೆ ಹೇಳಿದ್ನ ನಾರ್ದರ್, ಇದು ಕನ್ಫ್ಯೂಸ್ ಆಗಿದ್ರೆ ಹೇಳ್ತೇನೆ ನೋಡ್ರಿ, ನಾರ್ದರ್ನ್ ಐರ್ಲ್ಯಾಂಡ್ ಅಟ್ಟ ಬರ್ತೈತೆ. ಯಾಕಂತಂದ್ರೆ ನಮ್ಮಲ್ಲಿ ಇದನ್ನ ಗೊತ್ತೈತಲ್ರಿ, ಯಾವ್ದಾದ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಕೊಡ್ತಾರಲ್ಲ, ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಎಲ್ಲಿ ಪಬ್ಲಿಷ್ ಆಗಿರೋದ ಕೊಡ್ತಾರೋ, ಇದನ್ನ UK ಮತ್ತೆ ಎಲ್ಲಿ ಅಂದ್ರೆ ಐರ್ಲ್ಯಾಂಡ್. UK ಮತ್ತು ಐರ್ಲ್ಯಾಂಡ್, ಅಕಸ್ಮಾತ್ ಐರ್ಲ್ಯಾಂಡ್ ಎಲ್ಲರ ಪೂರ್ತಿ UKದಾಗಿದ್ರೆ ಐರ್ಲ್ಯಾಂಡ್ ಕನ್ಸಿಡರ್ ಮಾಡ್ತಿದ್ದಿಲ್ಲ. ಐರ್ಲ್ಯಾಂಡ್ ಪೂರ್ತಿ ಕನ್ಸಿಡರ್ ಇಲ್ಲ ಅಂತೇನೆ ಏನ್ ಮಾಡ್ತಾರಂದ್ರೆ ಐರ್ಲ್ಯಾಂಡ್ ಮತ್ತು UKದಾಗ ಪೂರ್ತಿ ಪಬ್ಲಿಷ್ ಆಗಿತ್ತಂತೇಳಿ ಅವಾಗ ಅಟ್ಟ ಇಂಟರ್ನ್ಯಾಷನಲ್ ಬುಕ್ಕರ್ ಕೊಡ್ತಾರೆ. ಇನ್ ಕೇಸ್ UKದಾಗ ಇದ್ರೆ UK ಮೆನ್ಷನ್ ಮಾಡಿ ಮತ್ತೆ ಯಾಕೆ ಐರ್ಲ್ಯಾಂಡ್ ಮೆನ್ಷನ್ ಮಾಡ್ತಿದ್ರು. ಬರೀ ಏನಂದ್ರೆ UK ಅಂತ ಬಂದಾಗ ನಾರ್ದರ್ನ್ ಐರ್ಲ್ಯಾಂಡ್ ಪಾರ್ಟ್ ಏನಿರ್ತೈತಿಲ್ಲ ಅಥವಾ ಉತ್ತರದ ಐರ್ಲ್ಯಾಂಡ್ ಪ್ರದೇಶಗಳು ಅಥವಾ ದ್ವೀಪಗಳು ಏನ್ ಬರ್ತಾವಲ್ಲ ಒಟ್ಟ ಸೇರಿ UKದಾಗ ಗೊತ್ತಾದ್ವಲ್ಲ. UK ಮತ್ತು ಗ್ರೇಟ್ ಬ್ರಿಟನ್ ಅಂದ್ರೆ EWS. E ಅಂದ್ರ ಇಂಗ್ಲೆಂಡ, W ಅಂದ್ರ ವೇಲ್ಸ, S ಅಂದ್ರ ಸ್ಕಾಟ್ಲ್ಯಾಂಡ್. ಅದಕ್ಕೆ ಇನ್ನೊಂದು ಏನು ಕೂಡಿಸ್ಬೇಕಂದ್ರ ನಾರ್ದರ್ನ್ ಐರ್ಲ್ಯಾಂಡ್. ಇದು ಕನ್ಫ್ಯೂಸ್ ಆಗ್ಬೇಡ್ರೆ ಮತ್ತೆ ಪೂರ್ತಿ ಐರ್ಲ್ಯಾಂಡ್ ಬರಂಗಿಲ್ಲ, ಓನ್ಲಿ ನಾರ್ದರ್ನ್ ಐರ್ಲ್ಯಾಂಡ್ ಬರ್ತದೆ. ಗೊತ್ತೈತಲ್ಲ, ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಕಂಪಲ್ಸರಿ ಎಲ್ಲಿ ಪಬ್ಲಿಷ್ ಆಗ್ಬೇಕಾರೆ UKದಾಗ ಆಗಿರ್ಬೇಕ, ಬಿಟ್ರೆ ಐರ್ಲ್ಯಾಂಡ್ ಇವು ಎರಡೂದ್ರು ಪಬ್ಲಿಷ್ ಆದ್ರೆ ಅಟ್ಟ ಇಂಟರ್ನ್ಯಾಷನಲ್ ಬುಕ್ಕರ್ ರೀಸೆಂಟಾಗಿ ಯಾರು ತೋತಾರ? ಯಾವ ಕಂಟ್ರಿ? ಯಾಂಗ್ ಸುವಾಂಗ್. ಯಾವ ಕಂಟ್ರಿ? ತೈವಾನ, ಥೈಲ್ಯಾಂಡ? ತೈವಾನ್ದು ಯಾವ ಬುಕ್ ಅದು? ತೈವಾನ್ ಟ್ರಾವೆಲ್ ಲಾಗ್ ಅಂತ ಬರ್ತೈತಿ. ಯಾರ ಟ್ರಾನ್ಸ್ಲೇಟ್ ಮಾಡ್ತಾರದ? ಲೀನ್ ಕಿಂಗ್. ಹೇಳ್ರಿ ನೋಡ್ನು ಇದ್ರ ಯಾರಿಗೆ ಕೊಡ್ತಾರೆ ಹೇಳ್ರಿ ನೋಡ್ನು. ಇದನ್ನ ಚಿಲ್ಡ್ರನ್ಸ್ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಅಂತ ಕೊಡ್ತಾರ ಅಥವಾ ಚಿಲ್ಡ್ರನ್ಸ್ ಬುಕ್ಕರ್ ಪ್ರೈಸ್ ಅಂತ ಕೊಡ್ತಾರೆ. ಯಾರಿಗೆ ಕೊಟ್ರ? ಯಾರಿಗೆ ಕೊಟ್ಟಿಲ್ಲ. ಯಾವ ಇಯರ್ದಿಂದ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾರೆ? 2027. ಇವು ಕನ್ಫ್ಯೂಸ್ ಮಾಡಕ್ಕೆ ಹೇಳಿರ್ತಾರೆ. ಪ್ರೆಸೆಂಟ್ ಇರೋ ಬುಕ್ಕರ್ ಯಾವ್ದಂದ್ರೆ ಒಂದು ಬುಕ್ಕರ್ ಪ್ರೈಸ್, ಇನ್ನೊಂದು ಬಿಟ್ರೆ ಇಂಟರ್ನ್ಯಾಷನಲ್ ಬುಕ್ಕರ್ ಅಂತೂ 2026 ಕೊಟ್ಟಿಲ್ಲ, 25 ಕೊಟ್ಟಾರ. 26 ಇಂಟರ್ನ್ಯಾಷನಲ್ ಬುಕ್ಕರ್ ಅನೌನ್ಸ್ ಮಾಡ್ಯಾರ ಆಲ್ರೆಡಿ. ಇಂಟರ್ನ್ಯಾಷನಲ್ ಬುಕ್ಕರ್ ಯಾರಿಗೆ ಕೊಟ್ರ ಅಂದ್ರೆ ತೈವಾನ್ ಟ್ರಾವೆಲ್ ಲಾಗ್ ಅನ್ನೋದು ಬುಕ್. ಯಾವಂದ್ರೆ ಬುಕ್ಕಿಗೆ ಕೊಡ್ತಿರ್ತಾರೆ ಅಥವಾ ಯಾವ್ದಾರ ಸಾಹಿತ್ಯ ರಚನೆ ಮಾಡಿರ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ಇಂಟರ್ನ್ಯಾಷನಲ್ ಅಂತ ಬರ್ತೇನೆ, ಅದು ಟ್ರಾನ್ಸ್ಲೇಟ್ ಕಂಪಲ್ಸರಿ ಆಗಿರ್ಬೇಕು. ಬರೀ ಇದನ್ನ ಬುಕ್ಕರ್ ಪ್ರೈಸ್ ಅಂದ್ರೆ ಓನ್ಲಿ ಒಂದು ಲ್ಯಾಂಗ್ವೇಜ್ನಾಗ, ಕೋರ್ ಲ್ಯಾಂಗ್ವೇಜ್ನಾಗ ಯಾವ್ದಂದ್ರೆ ಇಂಗ್ಲಿಷ್ನಾಗ ಪಬ್ಲಿಷ್ ಆಗಿರ್ಬೇಕು. ಇಂಟರ್ನ್ಯಾಷನಲ್ ಬುಕ್ಕರ ಟ್ರಾವೆಲ್ ಲಾಗ ಯಾರು ಬರ್ದಾರಂದ್ರ ಯಾಂಗ್ ಸುವಾಂಗ್. ಯಾವ ಕಂಟ್ರಿ? ಥೈವಾನ್ ಕಂಟ್ರಿ. ಟ್ರಾನ್ಸ್ಲೇಟ್ ಮಾಡಿದವ್ರು ಯಾರಂದ್ರ ಲೀನ್ ಕಿಂಗ್. ವೆರಿ ಗುಡ್. ಈಗ ಪ್ರೆಸೆಂಟ್ ಇಂಡಿಯಾದಾಗ ಗ್ರ್ಯಾಂಡ್ ಮಾಸ್ಟರ್ಸ್ಗಳು ಎಷ್ಟು ಅದಾರ? 98, 97, 99, 98th ಯಾರು? ಅಶ್ವಥ್ ಎನ್ ಅಂತ ನೆನಪೈತಲ್ಲ, ನೀನ್ ಮಾಡಿದ್ವಿ. ಅಶ್ವಥ್ ಎಸ್ ಅಂತ ಬರ್ತಾರೆ, ನೆನಪಿಟ್ಕೋರಿ. ಯಾವ್ದಂದ್ರ ಎಷ್ಟನೇದು ಗ್ರ್ಯಾಂಡ್ ಮಾಸ್ಟರ್ ಅಂದ್ರ 98th. ಓಕೆ, ನೆಕ್ಸ್ಟ್ ಇದು ಪ್ರಗತಿ 2026 ಅಂತ ಹೇಳಿದ್ದಿಲ್ಲ, ಯಾವ ಮಿನಿಸ್ಟ್ರಿದವ್ರು ತರ್ತಾರೆ? ಪ್ರಗತಿ 2026 ಅಂತ ರೀಸೆಂಟ್ ಆಗಿ ಇನಿಷಿಯೇಟಿವ್ ತರ್ತಾರೆ. ಈಗ 2 ದಿನದಿಂದ ಲಾಂಚ್ ಮಾಡಿರೋದನ್ನ ಪ್ರಗತಿ 2026 ಅಂತ ಹೇಳಿ. ಆಪ್ಷನ್ ಕೊಡ್ತೀನಿ: ಮಿನಿಸ್ಟ್ರಿ ಆಫ್ ಫ್ಯಾಮಿಲಿ ಅಂಡ್ ಹೆಲ್ತ್ ವೆಲ್ಫೇರ್, RBI ದವ್ರ, ಆಮೇಲೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ದವ್ರು ಏನ್ ಮಾಡ್ತಾರ್ರಿ? ಪ್ರಗತಿ ಇನಿಷಿಯೇಟಿವ್ ಅಂದ್ರ ಫಾರ್ಮರ್ಸ್ಗೆ ಟ್ರೈನಿಂಗ್ ಮಾಡ್ತಾರೆ. ಎಷ್ಟು ಲಕ್ಷ ಫಾರ್ಮರ್ಸ್ಗೆ ಮಾಡತ್ತಾರ? 10 ಲಕ್ಷ, 20 ಲಕ್ಷ, 25 ಲಕ್ಷ, 30 ಲಕ್ಷ. 20 ಲಕ್ಷ ರೈತರಿಗೆ ಏನ್ ಮಾಡತ್ತಾರ ಅಂದ್ರೆ ಟ್ರೈನಿಂಗ್ ಕೊಡತ್ತಾರ. ಯಾವ್ದಂದ್ರ ಪ್ರಗತಿ 2026 ಅಂಡರ್. ವೆರಿ ಗುಡ್. ಇದು ಮಹಾಜನ್ ರಿಪೋರ್ಟ್ ಅಂತ ಬರ್ತೈತಿಲ್ಲ, ಯಾವ 2 ಸ್ಟೇಟ್ ನಡು ಇದು? ಮಹಾರಾಷ್ಟ್ರ ಮತ್ತು ಕರ್ನಾಟಕ. ಯಾವ ಇಯರ್ದಾಗ? 1966. ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿ ನೋಡ್ಯಾಕಾರ. ಮಹಾರಾಷ್ಟ್ರ ಗಡಿ ವಿವಾದ ಅಂತ ಬರ್ತೈತಿ. ಯಾವ್ದು ವರದಿ ಬರ್ತೈತೆ ಅಂದ್ರೆ ಮಹಾಜನ್. ಪೂರ್ತಿ ಹೆಸರೇನವ್ರು? ಮೇಹರ್ ಚಂದ್ ಮಹಾಜನ್. ಅಲ್ಲಿ ಕೊಟ್ಟಿರ್ತಾರೆ ಬೇರೆ ಹೆಸರಾಕಿ ಮೇಹರ್ ಚಂದ್ ಮಹಾಜನ್ ಅಂತ ಇರ್ತಾರ. ಅವ್ರು ಚೀಫ್ ಜಸ್ಟಿಸ್ ಇರ್ತಾರ. ಆ ನ್ಯಾಯಮೂರ್ತಿ ಹೆಸರಲ್ಲೇನೆ ಒಂದು ಆಯೋಗ ಮಾಡಿರ್ತಾರೆ. ಅವ್ರು ಏನಂದ್ರೆ ರೆಕಮೆಂಡ್ ಮಾಡಿರ್ತಾರೆ ಬೆಳಗಾವಿಯಲ್ಲಿ ಇರಬೇಕು ಇಲ್ಲ ಅಂತೇಳಿ. ಇದು ಯಾವ 2 ಸ್ಟೇಟ್ ನಡು ಬರ್ತೈತೆ ಅಂದ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ. ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳಿದ್ವಿ? ಮಹದಾಯಿ ನದಿ ಯೋಜನೆ ಹೇಳಿದ್ವಲ್ಲ. ಮಹದಾಯಿ ನದಿ ಯೋಜನೆ, ಮಹದಾಯಿದಿಂದ ಯಾವ್ಯಾವ ಅದಾವ ಹೇಳ್ರಿ ನೋಡು. ಯಾವ್ಯಾವ ಇದು ಮಹದಾಯಿ ನದಿ ಯೋಜನೆದ ಕೋರ್ ಅಥವಾ ಪ್ರೈಮರಿ ಆಬ್ಜೆಕ್ಟ್ ಏನಿತ್ತು? ಆಪ್ಷನ್ ಕೊಡ್ತೀನಿ: ಕೃಷಿ ಅಥವಾ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸ್ಲಕ್ಕ ಅಥವಾ ಕುಡಿಯುವ ನೀರಿನ ಸಮಸ್ಯೆ. ಕುಡಿಯುವ ನೀರಿನ ಇವನು ಹೇಳಿಕೆ ಕನ್ಫ್ಯೂಸ್ ಮಾಡಿರ್ತಾನೆ. ಇದಕ್ಕೆ ಪ್ರೈಮರಿ ಆಬ್ಜೆಕ್ಟ್ ಬಂದ್ರೆ ಮೊದಲೇನಂದ್ರೆ ಕುಡಿಯುವ ನೀರಿನ ಡ್ರಿಂಕಿಂಗ್ ವಾಟರ್ ಸಲ್ಮಂದ್ ಮಾಡತ್ತಾರ. ಮಹದಾಯಿಯು 2 ಟ್ರಿಬ್ಯೂಟರಿ ಬರ್ತಾವ. ಯಾವಂದ್ರೆ ಕಳಸಾ ಮತ್ತು ಬಂಡೂರಿ. ಅದನ್ನ ಯಾವ ನದಿ ಕೂಡಿಸ್ತಂದ್ರೆ ಮಲಪ್ರಭಾ ನದಿ ಕೂಡಿಸ್ತಾರ. ಯಾವ 4 ಡಿಸ್ಟಿಕ್ ಕನ್ಸಿಡರ್ ಮಾಡಿದ್ರು? ಅವ್ ಡಿಸ್ಟಿಕ್ ಮೇಲೆ ಕೇಳ್ರಿ. ಯಾವ ಡಿಸ್ಟಿಕ್? ಬಾಗಲಕೋಟ. ಒಂದೇದು ಬಂದ್ರೆ ಬೆಳಗಾವ್ದಾಗ ಹುಟ್ಟೈತೆ ಮಹದಾಯಿ. ಬೆಳಗಾವ್ ಕಂಪಲ್ಸರಿ. ಒಂದೇದು 2 ಆತ. ಬೆಳಗಾವದಿಂದ ಮಗ್ಲ ಧಾರವಾಡ, ಅದಾದ್ಮೇಲೆ ಗದಗ್, ಅದಾದ್ಮೇಲೆ ಬಾಗಲಕೋಟ್. ಎಲಿಮಿನೇಟ್ ಮಾಡಕ್ಕೆ ಏನಂದ್ರೆ ಅಕಸ್ಮಾತ್ ಆಪ್ಷನ್ದಾಗ ಬಿಜಾಪುರ, ಕೊಪ್ಪಳ ಅದು ಕೊಟ್ಟಿರ್ತೇನೆ. ಕೊಪ್ಪಳಕ್ಕೆ ಬಂದ್ರೆ ತುಂಗಭದ್ರಾ ಡ್ಯಾಮ್ ಐತೆ ಆಲ್ರೆಡಿ. ಬಿಜಾಪುರಕ್ಕೆ ಬಂದ್ರೆ ಕೃಷ್ಣಾ ನದಿ ನೀರು ಬರ್ತೈತೆ. ಇಲ್ಲಿ ಯಾವ್ದಂದ್ರೆ ಬೇರೆ ನದಿ ಹರಿದಿಲ್ರಿ. ಇದು ಕೃಷ್ಣಾ ನದಿದ ಉಪನದಿ ಆಗಿರ್ತೈತೆ. ಮಲಪ್ರಭಾ ಮುಂದೋಗಿ ಅದ್ರ ಸಂಬಂಧ ಮಹದಾಯಿ ಬಂದ್ರೆ ಇವು 4 ಡಿಸ್ಟಿಕ್ ಬರ್ತಾವ. ಎಲ್ಲಿ ಹುಟ್ಟೈತೆ ಮಹದಾಯಿ ಅನ್ನೋದು? ಭೀಮಗಡ ಅಂತ ಹುಟ್ಟೈತ್ಲ. ಅದರದಿಂದ ಕಳಸಾ ಬಂಡೂರಿದಿಂದ ಯಾವ ಕೂಡಿಸ್ತಾರಂದ್ರೆ ಮಲಪ್ರಭಾ ನದಿ ಕೂಡಿಸ್ತಾರ್ರಿ. ನೆನಪಿರ್ತಾವಲ್ಲ 4 ಡಿಸ್ಟಿಕ್ ನೆನಪಿಟ್ಕೋರಿ. ಯಾವ ಡಿಸ್ಟಿಕ್ ಅಥವಾ ಪ್ರೈಮರಿ ಆಬ್ಜೆಕ್ಟ್ ಇದ್ರದ್ದು ಏನೈತೆ ಅಂದ್ರೆ ನಾವು ಒಂದೇದ ಕೊಟ್ಟಿರ್ತೀನಿ ಅಥವಾ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸ್ಲಕ್ಕ ಅಥವಾ ಕೃಷಿ ನೀರಾವರಿಗೆ ಅಂದ್ರೆ ಇವು 2 ಬರಂಗಿಲ್ಲ. ಒಂದೇದ ಆಬ್ಜೆಕ್ಟ್ ಏನೈತೆ ಅಂದ್ರೆ ಡ್ರಿಂಕಿಂಗ್ ವಾಟರ್ ಸಲ್ಮಂದ್. ಈಗ ಹೇಳ್ರಿ ಇನ್ನೊಂದು. ಈಗ ಸುದ್ದಿ ಎಲ್ಲದವ್ರು ರೀಸೆಂಟ್ ಆಗಿ ಏನಂದ್ರೆ ಎತ್ತಿನ ಹೊಳೆ ಯೋಜನೆ ಅಂತೂ ಬರ್ತೈತೆ. ಎತ್ತಿನ ಹೊಳೆ ಯೋಜನೆ ಎಲ್ಲಿ ಬರ್ತೈತೆ? ಯಾವ ನದಿ?
ಕಾವೇರಿಗಲ್ಲ, ನೇತ್ರಾವತಿ ನದಿಗೆ ಬರ್ತೈತಿ. ಯಾವ್ದಂದ್ರೆ ಎತ್ತಿನ ಹೊಳೆ ಯೋಜನೆ. ಎತ್ತಿನ ಹೊಳೆ ಯೋಜನೆದು ಪ್ರೈಮರಿ ಆಬ್ಜೆಕ್ಟ್ ಏನೈತೆ ಅಥವಾ ಪ್ರಾಥಮಿಕ ಗುರಿ ಎತ್ತಿನ ಹೊಳೆದಿಂದ ಏನ್ ಮಾಡ್ತಾರೆ? ರೈತರಿಗೆ ನೀರು ಕೊಡಾಕ ಅಥವಾ ಕುಡಿಯುವ ನೀರಿನ ಸಮಸ್ಯೆ ನೆನಪಿಟ್ಕೋರಿ. ಎತ್ತಿನ ಹೊಳೆ ಯೋಜನೆ ಎಲ್ಲಿ ಬರ್ತೈತೆ ಅಥವಾ ಯಾವ ನದಿಗೆ ಬರ್ತೈತೆ ಅಂದ್ರೆ ನೇತ್ರಾವತಿ ನದಿ ಎತ್ತೈತಲ್ಲ, ನೇತ್ರಾವತಿ ಪಶ್ಚಿಮ ಕರೆದು ಹೋಗಿರ್ತೈತೆ ಅರಬ್ಬಿ ಸಮುದ್ರ ಕೂಡಾಕ. ಅದು ಏನ್ ಎಕ್ಸಸ್ ನೀರು ಹೋಗಿ ಅರಬ್ಬಿ ಸಮುದ್ರ ಕೂಡ್ತೈತಿಲ್ಲ, ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಪಶ್ಚಿಮಕ್ಕೆ ಇದ್ದಿದ್ದು ಪೂರ್ವಕ್ಕೆ ತಿರುಗಬೇಕಂತ ಅದು ನೇತ್ರಾವತಿದು ಉಪನದಿಗಳು ಬರ್ತಾವ. ಆ ನದಿಗಳಿಗೆ ಡ್ಯಾಮ್ ಕಟ್ಟಿ ನೀರು ಯೂಸ್ ಮಾಡ್ಕೋಬೇಕಂದಿದ್ರು. ಅವು ಎಷ್ಟು ಡಿಸ್ಟಿಕ್ಗಳಿಗೆ ನೀರು ಅವ್ರು ಯಾವ್ದು ಕ್ವಶನ್ ಕೇಳ್ಯಾನ, ಎಷ್ಟು ಡಿಸ್ಟಿಕ್ ಅಥವಾ ಯಾವ ಡಿಸ್ಟಿಕ್ ಬರಂಗಿಲ್ಲ ಅಂತೇಳಿ. ವೆರಿ ಗುಡ್, 7 ಡಿಸ್ಟಿಕ್ ಬರ್ತಾವ. 7 ಡಿಸ್ಟಿಕ್ ಹೇಳ್ರಿ. ಈಗ ಮಾದಾಯಿದು ಹೆಂಗೆ ಹೇಳ್ರಿಲ್ಲ, ಸೇಮ್ ಹಂಗ ಎತ್ತಿನ ಹೊಳೆ ಒಂದು ಬರ್ತೈತಿ, ಮೇಕೆದಾಟು ಬರ್ತೈತಿ, ಇವೆಲ್ಲ ನ್ಯೂಸ್ನಾಗ ಅದಾವ. ಅದಕ್ಕೆ ಯಾವ್ದು ಕೇಳ್ತಾನೆ ಗೊತ್ತಿಲ್ಲ. ಈಗ ಹೆಂಗ ಸರಿ ಹೇಳ್ತಾನೆ, ಮಾದಾಯಿ ಬಂದಾಗ 4 ಡಿಸ್ಟಿಕ್ ಅದು ಯಾವ ಹೇಳ್ರಿ? ಮಾದಾಯಿ ಹೇಳಿದ್ರೆ ಬೆಳಗಾವ, ಧಾರವಾಡ, ಗದಗ, ಬಾಗಲಕೋಟೆ, ಇವು 4 ಅದು. ಅಲ್ಲಿ ಸೇಮ್ ಹಂಗ ಎತ್ತಿನ ಹೊಳೆ ಬಂದಾಗ ದಕ್ಷಿಣದಾಗ ಬರ್ತೈತಿ. ಇದೆಲ್ಲ ಅಂದ್ರೆ ದಕ್ಷಿಣ ಕನ್ನಡದಿಂದ ಅರಬ್ಬಿ ಸಮುದ್ರಕ್ಕೆ ಸೇರ್ತಿರ್ತೈತಿ. ಇದು ಪಶ್ಚಿಮ ಕರಿವು ನದಿನ ಏನ್ ಮಾಡ್ತಾರ ಅಂದ್ರೆ ಪೂರ್ವಕ್ಕೆ ತಿರುಗಬೇಕಂತ ಮಾಡ್ಯಾರ. ಯಾವ್ದಂದ್ರೆ ಎತ್ತಿನ ಹೊಳೆ ಯೋಜನೆ. ಅದ್ರ ಉಪನದಿಗಳು ಬರ್ತಾವ ನೇತ್ರಾವತಿದ. ಆ ಉಪನದಿಗಳಿಗೆ ಡ್ಯಾಮ್ಗಳು ಕಟ್ಟಾತಾರ್ರಿ. ಇದ್ರದ್ದು ಪ್ರೈಮರಿ ಆಬ್ಜೆಕ್ಟ್ ಏನೈತೆ ಅಂದ್ರೆ ಕುಡಿಯುವ ನೀರಿನ ಸೌಲಭ್ಯ. ಇದ್ರೊಳಗೆ ಬೆಂಗಳೂರು ನಗರ ಕುಡಿಯುವ ನೀರಿನ ಸೌಲಭ್ಯ ಕೊಡ್ಬೇಕಂದಿದ್ರು ಇಲ್ಲೋ? ಐತೆ ಅಂದಲ್ಲ, ತಪ್ಪಕತಿ. ಬೆಂಗಳೂರು ನಗರಕ್ಕೆ ಬರಂಗಿಲ್ಲ, ಬೆಂಗಳೂರು ಗ್ರಾಮಾಂತರ ಬರ್ತೈತಿ. ಅವು 7 ಡಿಸ್ಟಿಕ್ ಒಳಗೆ ಇವು ಕನ್ಫ್ಯೂಸ್ ಆಕಾವತ್ತ. ಹೇಳತ್ 7 ಡಿಸ್ಟಿಕ್ ಹೇಳ್ಬಿಡ್ರಿ. ಈಗ ಒನ್ನೆ ಹಿಡ್ದ ಮ್ಯಾಪ್, ಕರ್ನಾಟಕ ಮ್ಯಾಪ್ ನೋಡಿರ್ತೀರಲ್ಲ. ಇವತ್ತು ನೋಡಿರ್ಲಿಕ್ಕೂ ಏನು ಸಮಸ್ಯೆ ಇಲ್ಲ. ಬಟ್ ಇವತ್ತು ಲೈಬ್ರರಿಗೆ ಹೋದ್ಮೇಲೆ ಒಂದು ಮ್ಯಾಪ್ ನೋಡ್ರಿ, ಅದ್ರ ಮೇಲೆ ನೆನಪಿರ್ತದೆ. ಯಾಕಂದ್ರೆ ಎಲ್ಲ ಡಿಸ್ಟಿಕ್ ಅಲ್ಲಿ ಇಲ್ಲಿ ಸಫಲ್ ಮಾಡಿರ್ತೇಳಿ ಕನ್ಫ್ಯೂಸ್ ಆಕಾವ್. ಈಗ ಡೈರೆಕ್ಟ್ ನೇತ್ರಾವತಿ ಬಂದ್ರೆ ದಕ್ಷಿಣ ಕನ್ನಡ, ಅದು ಆಲ್ರೆಡಿ ನೇತ್ರಾವತಿ ದಕ್ಷಿಣ ಕನ್ನಡದಾಗ ನೀರು ಕೊಡತೈತಿ. ಅದನ್ನ ಬಿಟ್ಟು ಈಗ ಎಲ್ಲರ ಪೂರ್ವಕ್ಕೆ ತಿರ್ಸಿದ್ವಿ ಅಂತೇಳಿ ಫಸ್ಟ್ ಬರೋದು ಯಾವ್ದು ಬರ್ತೈತೆ ಅಂದ್ರೆ ಹಾಸನ್ ಬರ್ತೈತಿ. ಅವ್ರ ಮ್ಯಾಲೆ ಹೇಳ್ಕೊತಕ್ಕನ ಒನ್ನೇದ ಇದು ಯಾವ್ದಂದ್ರೆ ದಕ್ಷಿಣ ಕನ್ನಡ. ಮಗ್ಲ್ ಬರೋದು ಯಾವ್ದಂದ್ರೆ ಹಾಸನ್. ಹೋಗಿ ಕೂಡಲೇ ಮ್ಯಾಪ್ ಲೈಬ್ರರಿಯಾಗ ನೋಡ್ರಿ, ಒಮ್ಮೆ ನೆನಪು ಬಿಡ್ತದೆ. ಹಾಸನ್ ಬರ್ತೈತಿ. ಹಾಸನ್ ಮಗ್ಲ್ ಬರೋದ ತುಮಕೂರು ಮ್ಯಾಲ ಒಂದು ಬರ್ತೈತಿ ಯಾವ್ದಂದ್ರೆ ಚಿತ್ರದುರ್ಗ. ಹೌದಾ? ಇವು 3 ಅದು ನೆನಪಿರಿ. 7 ಅದಾವ ಟೋಟಲ್. ಓಕೆ, ಒಂದೇದು ಯಾವ್ದಂದ್ರೆ ಹಾಸನ್ ಮಗ್ಲ್ ಯಾವ್ದಂದ್ರೆ ತುಮಕೂರು. ಅದ್ರ ಮ್ಯಾಲ ಬಂದಾಗ ಚಿತ್ರದುರ್ಗ ಬರ್ತೈತಿ. ಚಿತ್ರದುರ್ಗನ ಬರ್ತೈತ? ಚಿತ್ರದುರ್ಗ ಬರ್ತದೆ. ಚಿತ್ರದುರ್ಗ ಮ್ಯಾಲ ಬಂದಾಗ ಚಿತ್ರದುರ್ಗ, ಕೆಳಗೆ ಬಂದಾಗ ಯಾವ್ದಂದ್ರೆ ರಾಮನಗರ್. 4 ಅದು ನೆನಪಿಟ್ರಿ. ಯಾವ ಹೇಳ್ರಿ? ಹಾಸನ್, ನೆಕ್ಸ್ಟ್ ತುಮಕೂರು, ನೆಕ್ಸ್ಟ್ ಚಿತ್ರದುರ್ಗ. ಹಿಂಗೆ ನೆನಪಿಟ್ಕೋರಿ. ಹಾಸನ್ ಆದ್ಮೇಲೆ ಯಾವ್ದಂದ್ರ ತುಮಕೂರು, ಅದ್ರ ಮ್ಯಾಲ ಚಿತ್ರದುರ್ಗ, ಕೆಳಗೆ ರಾಮನಗರ. ಇವು 4 ಡಿಸ್ಟಿಕ್ ಅದು. ಇನ್ನು 3 ಡಿಸ್ಟಿಕ್ ಉಳಿತಾವ. ಇವು 3 ಏನಂದ್ರೆ ಗಡಿಗೆ ಬಂದ್ಬಿಡ್ತಾವ್ರಿ. ಒಂದೇದು ಯಾವ್ದಂದ್ರೆ ಬೆಂಗಳೂರು ಗ್ರಾಮಾಂತರ ತಗೋಬೇಕು. ಬೆಂಗಳೂರು ಗ್ರಾಮಾಂತರ ಮಗ್ಲಿ ಯಾವ್ದಂದ್ರೆ ಚಿಕ್ಕಬಳ್ಳಾಪುರ ಮಗ್ಲಿ ದಂಡಿಗೆ ಯಾವ್ದಂದ್ರೆ ಕೋಲಾರ. ಇವು 7 ಡಿಸ್ಟಿಕ್ಗಳದಾವಲ್ಲ, ಇವು 7 ಡಿಸ್ಟಿಕ್ಕಿಗೆ ಕುಡಿಯುವ ನೀರಿನ ಸಮಸ್ಯೆನ ಹೋಗಲಾಡಿಸ್ಬೇಕಂತ ಯಾವ ಯೋಜನೆ ತಂದಿದ್ರಂದ್ರ ಎತ್ತಿನ ಹೊಳೆ. ಇದು ಪ್ರಾಥಮಿಕ ಗುರಿ ಕೇಳ್ಬೋದು, ಅಥವಾ ಯಾವ ಡಿಸ್ಟಿಕ್ ಇಲ್ಲ, ಯಾವ್ದು ಬರಂಗಿಲ್ಲ ಏನ ಕೇಳ್ರಿ. ಇವ 7 ಬರ್ತಾವ. ಇವು ಮ್ಯಾಪ್ ಪ್ರಕಾರ ಒಮ್ಮೆ ಲಾಸ್ಟ್ ಹೋದಾಗ ನೋಡ್ಬಿಡ್ರಿ. ಇನ್ನೊಮ್ಮೆ ಹೇಳ್ತೀರಿ ಲಾಸ್ಟ್ ಹೇಳ್ರಿ ಬಡ. ಹಾಸನ, ತುಮಕೂರು, ಚಿತ್ರದುರ್ಗ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಅದ್ರ ಮಗ್ಲ ಚಿಕ್ಕಬಳ್ಳಾಪುರ, ಅದ್ರ ಮಗ್ಲ ಕೋಲಾರ. ಇವು ಎಷ್ಟು ಡಿಸ್ಟಿಕ್ ಅದು? 7 ಡಿಸ್ಟಿಕ್. ಯಾವ ಯೋಜನೆ ಇದೆ ಅಥವಾ ಯಾವ ನದಿ ಹತ್ತು ಕೇಳಿರ್ತಾರೆ. ಇವು ನದಿನೂ ಸಮಸ್ಯೆ ಮಾಡಿರ್ತಾರೆ. ಯಾವ ನದಿಗೆ ಸಂಬಂಧಿಸಿ ಅವತ್ತು ಕೇಳ್ರ? ನೇತ್ರಾವತಿ ನದಿ. ಇನ್ನು ಬರ್ತೈತ್ರಿ ಮೇಕೆದಾಟು ಯೋಜನೆ ಅಂತ ಬರ್ತೈತಿಲ್ಲ. ಈಗ ಹೇಳ್ರಿ, ಮೇಕೆದಾಟು ಯೋಜನೆ ಎಲ್ಲಿ ಮಾಡ್ತಾರ? ರಾಮನಗರದಾಗ. ಮೇಕೆದಾಟು ಸುದ್ದಿ ಎಲ್ಲ ಐತಿ ನೋಡ್ರಿ. ರೀಸೆಂಟ್ ಆಗಿ ಯಾರು ತಮಿಳ್ನಾಡ್ದವ್ರು ಈಗ ಕೇಸ್ ಹಾಕಿ ಅದ್ರ ಅಗೇನೆಸ್ಟ್ ಅದಕ್ಕೆ ಇದನ್ನ ಮಾಡ್ಯಾರ, ಕೇಸ್ ಹಾಕತ್ತಾರಲ್ಲ. ಯಾರು? ಸಿ ಜೋಸೆಫ್ ವಿಜಯ್ ಅವ್ರು ಏನಕ್ಕಂದ್ರೆ ಮೇಕೆದಾಟು ಯೋಜನೆ ಮಾಡಕ್ ಬಿಡಂಗಿಲ್ಲ ಅಂತ ಹೇಳತ್ತಾರ. ಈ ಮೇಕೆದಾಟು ಅನ್ನೋದು ಎಲ್ಲಿ ಬರ್ತೈತೆ ಅಂದ್ರೆ ರಾಮನಗರ ಡಿಸ್ಟಿಕ್ನಾಗ. ಇದು ಯಾವ ನದಿ? ಕಾವೇರಿ ನದಿ. ಇನ್ನೊಂದು ಯಾವ್ದಂದ್ರ ಅರ್ಕಾವತಿ. ಇವು 2 ನದಿ ಅಂತೇಳಿ ಡ್ಯಾಮ್ ಕಟ್ಟನತರ ಮೇಕೆದಾಟು ಯೋಜನೆದ ಡ್ಯಾಮ್ ಕಟ್ಟತ್ತೇಳಿ. ಇದ್ರದ್ದು ಪ್ರಾಥಮಿಕ ಗುರಿ ಏನೈತಿ ಮೇಕೆದಾಟು? ಬೆಂಗಳೂರು. ಇಲ್ಲಿ ಬರ್ತೈತಿ ನೋಡಿ ಬೆಂಗಳೂರು ನಗರ. ಕನ್ಫ್ಯೂಸ್ ಆಗಬಾರ್ದತ್ತೇಳಿ ಇಲ್ಲಿ ಏನ್ ಮಾಡ್ತಾರಂದ್ರೆ ಇದು ಮೇಕೆದಾಟು ಯೋಜನೆ ಮಾಡಿರ್ತೇಳಿ ಆ ಬೆಂಗಳೂರು ನಗರ ಮತ್ತು ರಾಮನಗರಕ್ಕೂ ಎಕ್ಸಸ್ ನೀರದು ಕೊಡ್ಬೇಕಂತ ಇದು ಮಾಡ್ಯಾರ. ಇವು 2 ಕನ್ಫ್ಯೂಸ್ ಆಗಬಾರ್ದತ್ತೇಳಿ ಇದನ್ನ ಎತ್ತಿನ ಹೊಳೆ ಯೋಜನೆದಾಗ ಬಂದ್ರೆ ಬೆಂಗಳೂರು ನಗರ ಬರಂಗಿಲ್ಲ. ಈ ಮೇಕೆದಾಟು ಬರ್ತೇಳಿ ಯಾವ್ದು ಬರ್ತೈತೆ ಅಂದ್ರೆ ಬೆಂಗಳೂರು ನಗರ ಬರ್ತೈತೆ. ಮೇಕೆದಾಟು ಯೋಜನೆ ಯಾವ ನದಿಗತ್ ಕೇಳ್ರ? ಕಾವೇರಿ. ನೆನಪಿರ್ತೈತಲ್ಲ, ಕಾವೇರಿ ಮತ್ತು ಅರ್ಕಾವತಿ ನದಿ ಕೂಡ ಹರಿತಿರ್ತೈತಿ. ಅದಕ್ಕೊಂದು ಡ್ಯಾಮ್ ಕಟ್ತಾರೆ. ಎಲ್ಲಿ ಅಂದ್ರೆ ಮೇಕೆದಾಟು ಅಂತ. ಎಲ್ಲಿ ಬರ್ತೈತೆ ಅಂದ್ರೆ ರಾಮನಗರ್. 3 ಗೊತ್ತಾದ್ವಲ್. ಇನ್ನು ಈಗ ರೀಸೆಂಟ್ ಆಗಿ ಶರಾವತಿ ಪಂಪ್ಡ್ ಸ್ಟೋರೇಜ್ ಅಂತ ನ್ಯೂಸ್ನಾಗ ಇತ್ತ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆದಿಂದ ಇದ್ರ ಸಲ್ಮಂದ್ ರೀಸೆಂಟ್ ಆಗೆಲ್ಲ ಪ್ರೆಸೆಂಟ್ ಹೋರಾಟ ನಡೆದೈತ್ರಿ. ಶರಾವತಿ ಪಂಪ್ಡ್ ಸ್ಟೋರೇಜ್ ಮಾಡಕ್ ಬಿಡಂಗಿಲ್ಲ ಅನ್ನತ್ತಾರ. ಎಷ್ಟು ಮೆಗಾವ್ಯಾಟ್ ವಿದ್ಯುತ್ ಜಲ ವಿದ್ಯುತ್ ಯೋಜನೆ ಮಾಡ್ಬೇಕಂದ್ರೆ ಅಥವಾ ವಿದ್ಯುತ್ ಜನರೇಟ್ ಮಾಡ್ಬೇಕಂದ್ರೆ ಆಪ್ಷನ್ ಕೊಡ್ತೀನಿ. 1000 ಮೆಗಾವ್ಯಾಟ, 2000 ಮೆಗಾವ್ಯಾಟ, 3000, 4000, 2000 ಮೆಗಾವ್ಯಾಟ್. ಇದು ಪಂಪ್ಡ್ ಸ್ಟೋರೇಜ್ ಅಂತ ಕರೀತಾರೆ. ನೆನಪಿಟ್ಕೋರೆ. ಶರಾವತಿ ಪಂಪ್ಡ್ ಸ್ಟೋರೇಜ್ ಇತ್ತೀಚೆಗೆ ಸುದ್ದಿಯಲ್ಲಿ ಐತಿ. ಎಷ್ಟು ಚಿಕ್ಕ ಡ್ಯಾಮ್ಗಳನ್ನ ಕಟ್ಟಬೇಕಂದ್ರೆ ಅಥವಾ ಎಷ್ಟು ಪಂಪ್ಡ್ ಸ್ಟೋರೇಜ್ ಮಾಡ್ಬೇಕಂದ್ರೆ ಕೇಳ್ರ? ಎಷ್ಟು ಮಾಡ್ಬೇಕಂದ್ರೆ ಹೇಳಲ್ಲ 2000 ಮಾಡ್ಬೇಕು. ಅವ್ನು ಡಿವೈಡ್ ಹೆಂಗ್ ಮಾಡಿದ್ವಿ? 250 ಡಿವೈಡ್ ಮಾಡ್ರಿ ಎಷ್ಟು ಅಕ್ಕವ್?
ಎಂಟು ಅಕ್ಕವಲ್ಲ, 8 ಸಣ್ಣ ಪಂಪ್ಡ್ ಸ್ಟೋರೇಜ್ ಅಂದ್ರೆ ಏನಂದ್ರೆ ಆಲ್ರೆಡಿ ಏನಿರ್ತಾವ ನೀರ್ ಹೆಂಗಂದ್ರೆ ಡ್ಯಾಮ್ನಾಗ ನಿಂತಿರ್ತೈತ್ರಿ, ಅದು ಹರಿದ ಡೈರೆಕ್ಟ್ ಏನಂದ್ರೆ ಡ್ಯಾಮ್ದಿಂದ ಹೋಗಿರ್ತೈತ್ಲ. ಪಂಪ್ಡ್ ಸ್ಟೋರೇಜ್ದಾಗ ಏನ್ ಮಾಡ್ತಾರಂದ್ರ ಬ್ಯಾಸ್ಗಿ ಟೈಮ್ನಾಗ ನೀರ್ ಇರ್ತೈತ್ಲ, ಅದನ್ನ ಹೊಳ್ಳಿ ಪಂಪ್ ಮಾಡ್ತಾರೆ. ಪಂಪ್ ಮಾಡಿ ಏನ್ ಮಾಡ್ತಾರ ಅಂದ್ರೆ ಮ್ಯಾಲ ಒಂದ ಇದನ್ನ ಡ್ಯಾಮ್ ಗತ್ಲೆ ಕಟ್ಟಿ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಅದನ್ನ ಏನ್ ಮಾಡೋದಂದ್ರೆ ಆಮೇಲೆ ಬಿಡುದು. ಅದರಿಂದ ಏನಕ್ಕಂದ್ರೆ ಮ್ಯಾಲಿಂದ ನೀರ್ ಬೀಳೋದ್ರಿಂದ ಟರ್ಬೈನ್ಗಳು ಏನ್ ವರ್ಕ್ ಆಗಿ ಅದರಿಂದ ಹೈಡ್ರೋ ಎನರ್ಜಿ ಉತ್ಪಾದನೆ ಮಾಡ್ಬೇಕಲ್ಲ, ಆ ಯೋಜನೆ ಐತಿ. ಬಟ್ ಆ ಯೋಜನೆ ಈಗೂ ಪ್ರೆಸೆಂಟ್ ಪ್ರೊಟೆಸ್ಟ್ ಆಗತ್ತೈತಿ, ಅದನ್ನು ಕೇಳ್ಬೋದು. ಅಥವಾ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ, ಇದು ಜಲವಿದ್ಯುತ್ ಯೋಜನೆನೋ ಅಥವಾ ಏನಂದ್ರೆ ಕುಡಿಯುವ ನೀರಾವರಿ ಯೋಜನೆ ಅಂತ ಕೇಳ್ರ. ಜಲವಿದ್ಯುತ್ ಯೋಜನೆ ಇವು ಕನ್ಫ್ಯೂಸ್ ಮಾಡಕ್ ಕೇಳಿರ್ತಾರ, ಅದಕ್ಕೆ ಹೇಳತ್ನ. ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಬಂದ್ರೆ ಎದ್ರ ಸಂಬಂಧ ಐತೆ ಅಂದ್ರೆ ಇದು ಓನ್ಲಿ ಇರುದಂದ್ರೆ ಜಲವಿದ್ಯುತ್, ಇದರಿಂದ ಕುಡಿಯುವ ನೀರ ಅಥವಾ ಎದಕ್ಕೂ ಬರಂಗಿಲ್ಲ. ಓನ್ಲಿ ಜಲವಿದ್ಯುತ್ ನ ಜನರೇಟ್ ಮಾಡ್ಬೇಕಂತ ಮಾಡಿದ್ದು ಯಾವ್ದಂದ್ರೆ ಶರಾವತಿ ಪಂಪ್ಡ್ ಸ್ಟೋರೇಜ್. ನೆನಪಿರ್ತಾವಲ್ಲ. ಇನ್ನೊಂದು ಡಿಸ್ಟ್ರಿಕ್ಟ್ಗಳು ಹೇಳ್ತೀರಿ ಲಾಸ್ಟ್ ಬೇಡ. ಮದಾಯಿ ಯೋಜನೆ ನಾ ಕೇಳ್ರಿ. ಬೆಳಗಾವಿ, ಧಾರವಾಡ, ಗದಗ, ಬಾಗಲಕೋಟ ಇವು ಮ್ಯಾಪ್ ಪ್ರಕಾರ ಯಾಕೆ ನೆನಪಿಟ್ಕೋತೀರಿ ಅಂದ್ರೆ ಎಲ್ಲ ಹಿಂದ ಮಾಡಿರ್ತೇಳಿ ಡಿಸ್ಟ್ರಿಕ್ಟ್ಗಳು ಅಲ್ಲಿ ಕನ್ಫ್ಯೂಸ್ ಆಗ್ಬಿಡ್ತಾವ ಕೊಟ್ಟಾಗ. ಅದ್ರ ಸಲ್ಮಂದ್ ಒಮ್ಮೆ ಕರ್ನಾಟಕ ಮ್ಯಾಪ್ ಹಿಂಗ್ ನೋಡಿದ್ರತ್ತೇಳಿ ಗೊತ್ತಾಕತಿ ಇದು ಇಲ್ಲಿಂದ ಸ್ಟಾರ್ಟ್ ಆದ್ರೆ ಹಿಂಗ ಬರ್ತೈತೆ. ಯಾಕಂದ್ರೆ ನೇತ್ರಾವತಿ ನದಿ ಇಲ್ಲಿ ಹರಿತೈತೆ, ಅದ್ರ ಮಗ್ಲಿನ ಸ್ಟೇಟ್ಗಳು ಇದನ್ನ ಡಿಸ್ಟ್ರಿಕ್ಟ್ಗಳು ಹಿಡ್ಕೊಂಡು ಹೋಗ್ಬಿಡುದು. ಬೇರೆ ಯಾವ ಮೈಸೂರು ಅದು ಕೊಟ್ರೆ ಆಲ್ರೆಡಿ ಮೈಸೂರಿಗೆ ಅದು ನೀರ್ ಐತೆ, ಅಂತಾವ್ ಕುಡಿಯಕ್ ನೀರ್ ಕೊಡೋದು ಏನ್ ಸಮಸ್ಯೆ ಇಲ್ಲ, ಹೌದಲ್ಲ. ಈಗ ಹೆಂಗೆ ಹೇಳಿನಲ್ಲ ಬಿಜಾಪುರ ಇವು ಕೊಟ್ರ ಅಲ್ಲಿ ಎಲಿಮಿನೇಟ್ ಮಾಡೋದು ಯಾವ್ದಾರ. ಯಾಕಂದ್ರೆ ಹಿಂಗ ಕೊಟ್ಟಿರ್ತಾರೆ ಇಲ್ರಿ ಡಿಸ್ಟ್ರಿಕ್ಟ್ ಕನ್ಫ್ಯೂಸ್ ಆಗಕ್ಕೆ ಯಾವಾಗ ಕೊಟ್ಟಿರ್ತೇನೆ ಆ ಡಿಸ್ಟ್ರಿಕ್ಟ್ ಒಳಗೆ ಯಾವ್ದಾರ ನದಿ ಹರಿತಿರ್ತೇನೆ ಅವ್ರಿಗೆ ಆಲ್ರೆಡಿ ನೀರ್ ಅವೈಲೇಬಲ್ ಇರ್ತದೆ, ಎಕ್ಸಸ್ ನೀರ್ ಅವ್ರಿಗೆ ಏನ್ ಬೇಕಾಗಿರಂಗಿಲ್ಲ. ಸೇಮ್ ಹಂಗೆ ಎಲಿಮಿನೇಟ್ ಮಾಡ್ಬೇಕು. ಈಗ ಯಾವ್ದು ಹೇಳ್ರಿ, ಮದಾಯಿ ಹೇಳ್ರಲ್ಲ. ಈಗ ಮದಾಯಿ 4 ಹೇಳ್ರಿ, ಎತ್ತಿನ ಒಳ್ಳೆದು ಹೇಳ್ರಿ 7. ಹಾಸನ, ತುಮಕೂರ, ಚಿತ್ರದುರ್ಗ, ರಾಮನಗರ. ವೆರಿ ಗುಡ್. ನೆಕ್ಸ್ಟ್ ಇನ್ನು 3 ಬೆಂಕಿ. ಹಾ ಕರೆಕ್ಟ್. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ. ಇದ್ರ ಬೆಂಗಳೂರು ದಕ್ಷಿಣತೆ ಯಾವ್ದು ಕರೀತಾರೆ? ರಾಮನಗರ. ಬೆಂಗಳೂರು ಉತ್ತರತ್ತ ಒಂದು ಮಾಡ್ರಿ, ಉತ್ತರ ಮಾಡ್ಲಿಲ್ಲಲ್ಲ, ಅದು ಮಾಡ್ಬೇಕಂದಿದ್ರು. ಬೆಂಗಳೂರು ದಕ್ಷಿಣತ್ತ ರಾಮನಗರ ಕರೀತಾರ. ನಾಳೆ ಎಲ್ರಿ ಇದು ಹೇಳಿಕೆ ಒಳಗೆ ಬೆಂಗಳೂರು ರಾಮನಗರ ಕೊಡಲ್ದ ಬೆಂಗಳೂರು ದಕ್ಷಿಣತ್ ಕೊಟ್ಟರು ಐತೆ ತಾಕ್ ಬರಿ ಮತ್. ಯಾಕಂದ್ರೆ ಇವನು ಕನ್ಫ್ಯೂಸ್ ಮಾಡ್ತಾನೆ. ಅವ ಏನಂದ್ರೆ ಸಿಂಪಲ್ ಕ್ವಶನ್ ಕೇಳಿರ್ತಾರ್ರಿ. ಈಗ ಹೇಳಿದ್ವಿ ನಾವು ಎತ್ತಿನ ಹೊಳೆ ಯೋಜನೆದಾಗ ಇಟ್ಟೋತರ ಹೇಳಿದಾಗ ರಾಮನಗರ ಮೆನ್ಷನ್ ಮಾಡಿವ್. ಅವ್ 7 ಡಿಸ್ಟ್ರಿಕ್ಟ್ ಕೊಟ್ಟ, ಇದ್ರೊಳಗ ಬೆಂಗಳೂರು ದಕ್ಷಿಣ ಬರ್ತೈತೆ ಅಂದಾಗ ಬರಂಗಿಲ್ಲ ಹೇಳಿಲ್ಲತ್ತಲ್ಲ, ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅದ ಡಿಕ್ಲೇರ್ ಮಾಡ್ಲಿಲ್ಲಲ್ಲ, ಬೆಂಗಳೂರು ಉತ್ತರ ತುಮಕೂರಿಗಿನ. ಓಕೆ ನೆಕ್ಸ್ಟ್ ಇದು ಮಹಾಜನ್ ಹೇಳ್ರಲ್ಲ. ಹಾ ಈಗ ಇದನ್ ಭಾರತದಾಗ ಜಲಜನಕದ ರೈಲ್ ಅಥವಾ ಹೈಡ್ರೋಜನ್ ರೈಲ್ ಐತೋ ಇಲ್ಲೋ? ಇಂಡಿಯಾದಾಗ ಐತಲ್ಲ. ಎಲ್ಲಿಂದ ಎಲ್ಲಿ ಹೋಗುದೈತಿ? ಎಲ್ಲಿ? ಹರಿಯಾಣದ ಸೋನೆಪತ್ತದಿಂದ ಜಿಂದ್ ಹತ್ ಬರ್ತದೆ. ಇವು ರೇಲ್ಗಳು ಬಂದಾಗ ನೆನಪಿಟ್ಕೋರೆ. ಪ್ರೆಸೆಂಟ್ ಇಂಡಿಯಾದಾಗ ಬುಲೆಟ್ ಟ್ರೈನ್ ಅನ್ನೋದಿಲ್ಲ. ಇವು ಹೆಂಗ್ ಕೊಟ್ಟಿರ್ತಾನೆ ಗೊತ್ತಾನ? ರೇಲ್ ಅಥವಾ ರೇಲಿಗೆ ಸಂಬಂಧಿಸಿದಂಗ ಇಂಡಿಯಾದಾಗ ಯಾವ ಫೆಸಿಲಿಟಿ ಅದಾವ? ಮೆಟ್ರೋ ರೇಲ್ ಆಲ್ರೆಡಿ ಇಂಡಿಯಾದಾಗ ಐತಿ, ಅಥವಾ ಹೈಡ್ರೋಜನ್ ರೇಲ್ ಐತಿ, ಅಥವಾ ಏನ್ ಕೇಳಿರ್ತಾನಂದ್ರೆ ಒಂದೇ ಭಾರತ ಸ್ಲೀಪರ್ ಟ್ರೈನ್ ಇಂಥವು ಅವೈಲೇಬಲ್ ಅದಾವ ಅಂದಾಗ ಯಾವ ಅದಾವು ಯಾವ ಇಲ್ಲ ಅಂತ ಗೊತ್ತಾತ್ರ ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ ಹಿಂಗ ಕೊಡ್ತಾನ ತಿರಂಗಿಲ್ಲ. ಅದ್ರ ಸಂಬಂಧ ಹೇಳತ್ ಒಂದೇದ್ ನೋಡ್ರಿ ಯಾವಂದ್ರೆ ಈಗ ಒಂದೇ ಭಾರತ ಬಂದಿತ್ಲ, ಒಂದೇ ಭಾರತ ಸೆಮಿ ಸ್ಲೀಪರ್ ಫಸ್ಟ್ ಬಂದಾಗ ಎಲ್ಲಿಂದ ಎಲ್ಲಿಗೆ ಹೋಗಿತ್ತ? ಒಂದೇದ ಸೆಮಿ ಸ್ಲೀಪರ್ ಅಂತ ಹೇಳಿ, ಸ್ಲೀಪರ್ ಅಲ್ಲಿ ಹೇಳ್ರಿ. ಒಂದೇದ ಸೆಮಿ ಸ್ಲೀಪರ್ ಅಂತ ಹೇಳಿಲ್ಲ, ಸೆಮಿ ಸ್ಲೀಪರ್ ಔರಾದಿಂದ ನೋಡ್ರಿ. ಇನ್ನೊಮ್ಮೆ ಡೆಲ್ಲಿ ಟು ವಾರಣಾಸಿ ಅಲ್ಲ ಸೆಮಿ ಸ್ಲೀಪರ್. ಒಂದೇ ಭಾರತ್ ಟ್ರೈನ್ ಹತ್ ಬರ್ತೇಳಿ, ಒಂದೇ ಭಾರತ್ ಹತ್ ಬರ್ತೈತ್ಲ. ಒಂದೇ ಭಾರತ್ ಮೊದಲು ಬಂದಾಗ ಏನಿತ್ತಂದ್ರೆ ಓನ್ಲಿ ಕುಂಡ್ರುದಿತ್ತು, ಅದ್ರ ಮೇಲೆ ಮಣ್ಕೋದದು ಇದ್ದಿದ್ದಿಲ್ಲ. ನಮ್ಮ ಯಾವಾದ್ರೆ ಸ್ಲೀಪರ್ ಬರ್ತಾವಲ್ಲ, ಸ್ಲೀಪರ್ ಕ್ಲಾಸ್ ಇದ್ದಿದ್ದಿಲ್ಲ. ಎಲ್ಲಿಂದ ಎಲ್ಲಿ ಹೋಗತ್ತೆ ಅಂದ್ರೆ ಡೆಲ್ಲಿ ಟು ವಾರಣಾಸಿ. ಇದು ಒಂದೇ ಭಾರತ್ ಹತ್ ಬಂದಾಗ ಅದಕ್ಕೆ ನಮೋ ಟ್ರೈನ್ ಹತ್ತು ಕರಿತೀವಿ ನಾವು, ಹೌದಲ್ಲ. ನಮೋ ಟ್ರೈನ್ ಹತ್ ಕರಿತೀವಿ ಇಲ್ಲ, ಅದಕ್ಕೆ ರೀನೇಮ್ ಮಾಡೋದು ಬೇರೆ ಅದು. ಬೇರೆ ಕರೆಕ್ಟ್. ಒಂದೇ ಭಾರತ್ ಹತ್ ಸ್ಟಾರ್ಟಿಂಗ್ ಬಂದಾಗ ಸಿಟ್ಟಿಂಗ್ ಟ್ರೈನ್ ಇತ್ರಿ. ಅದು ಎಲ್ಲಿಂದ ಹೋಗತ್ತೆ ಅಂದ್ರೆ ಡೆಲ್ಲಿ ಟು ವಾರಣಾಸಿ. ಇವು ಕನ್ಫ್ಯೂಸ್ ಮಾಡಕ್ ಕೇಳಿರ್ತಾನೆ. ಲಾಸ್ಟ್ ಟೈಮ್ ಅವ್ನು ಕೇಳಿದ್ರು ನೋಡ್ರಿ, ಅದು ಕಿಸಾನ್ ರೈಲ್ ಎಲ್ಲಿಂದ ಎಲ್ಲಿಗೆ ಹೋಗಿತ್ತಂತೇಳಿ. ಈಗ ಹೊಸ ಇವ್ನು ಕೇಳ್ಬೋದು, ಅದಕ್ಕೆ ಹೇಳತ್ನ. ಒಂದೇ ಭಾರತ್ ರೈಲ್ ಬಂದ್ರೆ ಫಸ್ಟ್ ಎಲ್ಲಿ ಹೋಗಿರ್ತೈತೆ ಅಂದ್ರೆ ಡೆಲ್ಲಿದಿಂದ ವಾರಣಾಸಿಗೆ ಹೋಗ್ತೈತಿ. ಎಲ್ಲಿ ಅಂದ್ರೆ ಉತ್ತರ ಪ್ರದೇಶ ವಾರಣಾಸಿಗೆ. ಅದಾದ್ಮೇಲೆ ರೀಸೆಂಟ್ ಆಗಿ ಏನ್ ಲಾಂಚ್ ಮಾಡ್ರ ಅಂದ್ರೆ ಸ್ಲೀಪರ್ ಟ್ರೈನ್ ಮಾಡ್ಯಾರ. ಯಾವ್ದಂದ್ರೆ ಒಂದೇ ಭಾರತ್ ಸ್ಲೀಪರ್ ಟ್ರೈನ್. ಅದು ಎಲ್ಲಿಂದ ಎಲ್ಲಿಗೆ ಹೋಗ್ತೈತೆ ಅಂದ್ರೆ ಹೌರಾ ಟು ಗುವಾಹಟಿ. ಹೌರಾ ಎಲ್ಲಿ ಕಂಡು ಬರ್ತೈತಿ? ಪಶ್ಚಿಮ ಬಂಗಾಳ. ಗುವಾಹಟಿ ಬಂದಾಗ ವೆರಿ ಗುಡ್. ಪಶ್ಚಿಮ ಬಂಗಾಳ ಬಂದಾಗ ರೀಸೆಂಟ್ ಆಗಿ ಎಲ್ಲಾ ಸ್ಟೇಟ್ಗಳು ಅಡಾಪ್ಟ್ ಮಾಡ್ಕೊಳ್ಳೋದಿಲ್ಲ ಹೆಲ್ತ್ ಸ್ಕೀಮ್ ನ. ಸೆಂಟ್ರಲ್ ಗೌರ್ಮೆಂಟ್ ರೀಸೆಂಟ್ ಆಗಿ ಅಡಾಪ್ಟ್ ಮಾಡ್ಕೊಂಡೈತಿ. ಯಾವ್ದು ಆಪ್ಷನ್ ಹೇಳ್ರಿ? ಆಪ್ಷನ್ ಹತ್ರ ನೋಡಿ, ನೀವು ಕೇಳ ಆನ್ಸರ್ ಹೇಳ್ರಿ. ಆಯುಷ್ಮಾನ್ ಭಾರತ್ ಆರೋಗ್ಯ ಯೋಜನೆ ಅಂತ ಐತಿ, ನೆನಪೈತಲ್ಲ. ಇದೇನಂದ್ರೆ ಜಗತ್ನಾಗ ಅತಿ ದೊಡ್ಡದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಕರಿತೀವಿ. ಇದ್ರೊಳಗೆ ಎಷ್ಟು ಲಕ್ಷ ತನ ಕೊಡ್ತಾರ? 5 ಲಕ್ಷ. ನೆನಪೈತಲ್ಲ. ಅದನ್ನ ಯಾಕಂದ್ರೆ ನಮ್ಮ ಈ ಟೋಟಲ್ ಇಂಡಿಯಾದಾಗ ಬಂದಾಗ 28 ಸ್ಟೇಟ್ಗಳ 8 ಯೂನಿಯನ್ ಟೆರಿಟರಿ ಇದಾವಲ್ಲ ಎಲ್ಲ ಅಳವಡಿಸ್ಕೊಂಡ್ರು. ಪಶ್ಚಿಮ ಬಂಗಾಳ ಒಂದು ಅಳವಡಿಸ್ಕೊಂಡಿದ್ದಿಲ್ರಿ, ರೀಸೆಂಟ್ ಆಗಿ ಅಳವಡಿಸ್ಕೊಂಡಿರ್ತೈತೆ. ಅದ್ರ ಮೇಲೆ ಕೇಳ್ಬೋದು. ಅಥವಾ ಈ ಯೋಜನೆ ರೀಸೆಂಟ್ ಆಗಿ ತಗೊಂಡಿದ್ದು ಯಾವ್ದತ್ತೇಳಿ? ಯಾವ್ದಂದ್ರೆ ಪಶ್ಚಿಮ ಬಂಗಾಳ. ನೆನಪಿರ್ತೈತಲ್ಲ. ಇದನ್ನ ಟ್ರೈನ್ಗಳು ಹೇಳ್ರಲ್ಲ, ಎಲ್ಲಿಂದ ಹೇಳ್ರಿ? ಈಗ ರೀಸೆಂಟ್ ಆಗಿ ಹೈಡ್ರೋಜನ್ ಟ್ರೈನ್ ನ ಇನಾಗ್ರೇಟ್ ಮಾಡೋರ್ದವ್ರು ಆಲ್ರೆಡಿ. ಎಲ್ಲಿಂದ ಎಲ್ಲಿ ಅಂದ್ರೆ 3 ಗೊತ್ತಾದ ಅಲ್ಲ. ಒಂದೇ ಭಾರತ್ ಫಸ್ಟ್ ಬಂದ್ರೆ ಎಲ್ಲಿಂದ ಎಲ್ಲಿ? ಡೆಲ್ಲಿ ಟು ವಾರಣಾಸಿ. ಸ್ಲೀಪರ್ ಒಂದೇ ಭಾರತ್ ಬಂದ್ರ ಹೌರಾ ಟು ಗುವಾಹಟಿ. ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರ ಹೈಡ್ರೋಜನ್ ಟ್ರೈನ್ ಎಲ್ಲಿಂದ ಎಲ್ಲಿಗಂದ್ರ ಹರಿಯಾಣದ ಸೋನೆಪತ್ತದಿಂದ ಜಿಂದ್. ಇವು ಏನಂದ್ರೆ ಆಕ್ಟಿವ್ ಇರು. ನಾಳೆ ಇದನ್ನು ಕೇಳಿರ್ತಾರ್ರಿ, ಬುಲೆಟ್ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಹೋಗತಿ ಅಥವಾ ಬುಲೆಟ್ ಟ್ರೈನ್ ಹಿಂಗ್ ಕ್ವಶನ್ ಕೇಳಾಗ ನೋಡ್ರಿ 2 ಸರಿ ಓದ್ಬೇಕು. ಯಾಕಂದ್ರೆ ಬುಲೆಟ್ ಟ್ರೈನ್ ಆಲ್ರೆಡಿ ಎಲ್ಲಿಂದ ಎಲ್ಲಿಗೆ ಹೋಗೈತೆ ಅಂದ್ರೆ ನಮ್ಮಲ್ಲಿ ಇನ್ನ ಬುಲೆಟ್ ಟ್ರೈನ್ ಹೋಗಿಲ್ಲ, ಬರುದೈತೆ. ಎಲ್ಲಿಂದ ಎಲ್ಲಿಗೆ ಮಾಡೋದಂದ್ರೆ ಯೋಜನೆ
ಮುಂಬೈ ಟು ಅಹಮದಾಬಾದ್ ನೆನಪಿರ್ತೈತಲ್ಲ ಬುಲೆಟ್ ಟ್ರೈನ್ ಅಂತ ಬಂದಾಗ ಈಗ ಹೇಳ್ರಿ ನೋಡು ರೀಸೆಂಟ್ ಆಗಿ ಸೆಂಟ್ರಲ್ ಬಜೆಟ್ನಾಗ ಏನ್ ಮಾಡ್ತಾರೆ ಅಂದ್ರೆ ಫ್ರೇಟ್ ಕಾರಿಡಾರ್ ಅಂತ ಮಾಡ್ರ ಅಥವಾ ಫ್ರೇಟ್ ಟ್ರೈನ್ಸ್ ಕಾರಿಡಾರ್ ಅಂತ ಮಾಡ್ರ ಎಲ್ಲಿಂದ ಎಲ್ಲಿ ಕನೆಕ್ಷನ್ ಕೊಡತೈತಿ ಅಥವಾ ಗೂಡ್ಸ್ ರೇಲ್ ಅಂತ ಕರ್ಕೋರಿ ಗೂಡ್ಸ್ ರೇಲ್ ಅಂತ ಕರೀತಾರೆ ಎಲ್ಲಿಂದ ಎಲ್ಲಿಗೆ ಹೋಗತಿ ಡಂಕನ್ ಟು ಸೂರತ್ ಡಂಕನ್ ಅನ್ನೋದು ಎಲ್ಲಿ ಬರ್ತೈತಿ ಪಶ್ಚಿಮ ಬಂಗಾಳದ ಡಂಕನ್ ಸೂರತ್ ಅಂದ್ರೆ ಗುಜರಾತ್ ಇವು ನೆನಪಿಡ ರೇಲ್ ಹೇಳಿದ್ರಲ್ಲಿ ಈಗ ನಾಲ್ಕ ಇದ್ರೊಳಗೆ ಯಾವ್ದಂದ್ರೆ ಸೆಂಟ್ರಲ್ ಬಜೆಟ್ ನ ರೀಸೆಂಟ್ ಆಗಿ ಫ್ರೇಟ್ ಕಾರಿಡಾರ್ ಅಂತ ಹೇಳತ್ತಲ್ಲ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಮಾಡ್ಯಾರ ನೆನಪೈತಲ್ಲ 7 ಹೈ ಸ್ಪೀಡ್ ರೇಲ್ ಕಾರಿಡಾರ್ ಅಂತ ಮಾಡ್ತಾರೆ ಬಜೆಟ್ನಾಗ ಅವು 7 ಹೆಂಗ್ ಮಾಡಾರಲ್ಲ ಹಂಗ ಏನ್ ಮಾಡ್ತಾರಂದ್ರ ಗೂಡ್ಸ್ ಟ್ರೈನ್ಗಳು ಹೋಗಿರ್ತಾವಲ್ಲ ಅಥವಾ ಪೆಟ್ರೋಲ್ ಅಥವಾ ಸಿಮೆಂಟ್ ಇವು ಏನ್ ಕಲ್ಲಿದ್ಲದು ಸಾಗಣೆ ಮಾಡ್ತಿರ್ತಾವಲ್ಲ ಅಂತದ್ರ ಸಂಬಂಧ ಡೈರೆಕ್ಟ್ ಪೂರ್ವದಿಂದ ಪಶ್ಚಿಮ ತನ ಒಂದ ಕಾರಿಡಾರ್ ಮಾಡತ್ತಾರ ಇಲ್ಲಿ ಡಂಕಣದಿಂದ ಎಲ್ಲಿ ತನ ಅಂದ್ರೆ ಸೂರತ್ ತನ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಕನೆಕ್ಟ್ ಮಾಡು ಹಿಂಗೂ ಕೇಳ್ಬೋದು ಪಶ್ಚಿಮದಿಂದ ಪೂರ್ವ ಕನೆಕ್ಟ್ ಮಾಡಕ ಯಾವ್ದು ಒಂದು ಫ್ರೇಟ್ ಕಾರಿಡಾರ್ ಮಾಡ್ರ ಅಂದ್ರೆ ಇದ ಸೂರತ್ದಿಂದ ಡಂಕನ್ ಉಲ್ಟಾ ಪಲ್ಟಾ ಏನ್ ಬೇಕಾದ್ ಮಾಡ್ಲಿ ಈ ಕಡೆ ಸೂರತ್ ಇಲ್ಲಿ ಬರ್ತೈತಿ ಡಂಕನ್ ಇಲ್ಲಿ ಬರ್ತೈತಿ ಅಂದ್ರ ಪಶ್ಚಿಮ ಬಂಗಾಳ 7 ಹೈ ಸ್ಪೀಡ್ ರೇಲ್ ಕಾರಿಡಾರ್ ಹೇಳ್ತೀರಿ ಹೇಳ್ರಿ ನೋಡು 7 ಡೆಲ್ಲಿ ಟು ವಾರಣಾಸಿ ಟು ಸಿಲಿಗುರಿ 2 ಅದು ನೆಕ್ಸ್ಟ್ ಮುಂಬೈ ಟು ಪುಣೆ 3 ಪುಣೆ ಟು ಹೈದರಾಬಾದ್ 4 ಹೈದರಾಬಾದ್ ಟು ಚೆನ್ನೈ 5 ಚೆನ್ನೈ ಟು ಬೆಂಗಳೂರು 6 ಬೆಂಗಳೂರು ಟು ಹೈದರಾಬಾದ್ ಬೆಂಕಿ 7 ಅದು ಅಲ್ಲ ಈಗ ಹೇಳ್ರಿ ಇದೇನಂದ್ರೆ ಸೆಮಿ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಅಥವಾ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಅಂತ ಕರಿತೀವಿ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಇವು ಹೈ ಸ್ಪೀಡ್ ರೇಲ್ ಕಾರಿಡಾರ್ ಅಂದ್ರೆ ಪ್ರೆಸೆಂಟ್ ಏನ್ ರೇಲ್ ಏನ್ ಟ್ರ್ಯಾಕ್ಗಳದಾವಲ್ಲ ನಮ್ಮಲ್ಲಿ ಯಾಕಂದ್ರೆ ಸಿಮೆಂಟ್ದು ಮತ್ತೆ ಕಡಿಯೋದು ಹಾಕಿರ್ತಾರ್ರಿ ಇವ್ರ ಮೇಲೆ ಎಲ್ರ ಬುಲೆಟ್ ಟ್ರೈನ್ ಓಡಿಸಿದ್ವು ಅಂತೇಳಿ ಅವು ಟ್ರ್ಯಾಕ್ಗಳು ಕಿತ್ಕೊಂಡು ಹೋಗ್ತಾವ ಯಾಕಂದ್ರೆ ಕಡಿ ಒಳಗೆ ಬ್ಯಾಳ ಮಳಿ ಬಿದ್ರೆ ಅದು ಎಲ್ರ ಕುಸಿತ ಆತೇಳಿ ಟ್ರೈನ್ಗಳು ಕೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರ್ತಾವ ಬುಲೆಟ್ ಟ್ರೈನ್ಗೆ ಅದು ಇಂಥವ್ ಟ್ರ್ಯಾಕ್ ನಡೆಯಂಗಿಲ್ಲ ಅಥವಾ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಅಂತ ಮಾಡತ್ತಾರಲ್ಲ ಸೇಮ್ ಇದ ಕಾರಿಡಾರ್ ಅಥವಾ ಇದ ರೇಲ್ ಲೈನ್ ಮಾಡಂಗಿಲ್ಲ ಯಾಕಂದ್ರೆ ನಾವು ಎಕ್ಸ್ಟೆಂಡ್ ಮಾಡ್ಬೋದಿತ್ರಿ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಈ ಉತ್ತರ ರೇಲ್ ಟ್ರ್ಯಾಕ್ ಮೇಲೆ ರೇಲ್ಗಳನ್ನ ಓಡಿಸಬಹುದಿತ್ತು ಬಟ್ ನಮ್ಮ ಏನದ ಅಂದ್ರೆ ಕೆಬ್ಬಣ ಮತ್ತು ತಳ ಕಡಿ ಸಿಮೆಂಟ್ ಇರ್ತದೆ ಆ ಕಡಿ ಎಲ್ಲರ ಸೈಡ್ ಮಳಿಯಾಗಿ ಕುಸಿತ ಆದ್ರೆ ಅದು ರೇಲು ತಳಗ ಹೋಗ್ಬಿಡ್ತದೆ ಅದಕ್ಕೆ ಏನ್ ಮಾಡತ್ತಾರ ಅಂದ್ರೆ ಹೊಸ ರೇಲ್ ಕಾರಿಡಾರ್ ಮಾಡತ್ತಾರ ಇವ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಅಂತ ಕರಿತು ರೀಸೆಂಟ್ ಆಗಿ ಸೆಮಿ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಲಾಂಚ್ ಮಾಡ್ರಿ ಎಲ್ಲಿ ಸರ್ಕೇಜ್ ಟು ಡೊಲೇರಾ ಇವು ಎರಡು ನೆನಪಿಡುವರು ಸೆಮಿ ಹೈ ಸ್ಪೀಡ್ ಈಗ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಡೈರೆಕ್ಟ್ ಮಾಡಕ್ ಹೋದ್ರ ಅದು ಎಲ್ರ ಸ್ಪೀಡ್ನಾಗ ಹೋಗಾಗ ರೇಲ್ ಕಾರಿಡಾರ್ ನಿಂದ್ರಲಿಕ್ಕೆ ಏನ್ ಮಾಡೋದತ್ತ ಮೊದಲು ಸೆಮಿ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಮಾಡಿ ನೋಡತ್ತಾರ ಅದು ಹೆಂಗ್ ತಡಿತೈತಿ ಅದ್ರ ಕೆಪಾಸಿಟಿ ಮೇಲೆ ಇನ್ನು ಹೈ ಸ್ಪೀಡ್ ರೇಲ್ ಕಾರಿಡಾರ್ ಇನ್ವೆಸ್ಟ್ಮೆಂಟ್ ಮಾಡೋರು ಈಗ ಸೆಮಿ ಹೈ ಸ್ಪೀಡ್ ರೇಲ್ ಕಾರಿಡಾರ್ ಬಂದ್ರೆ ಎಲ್ಲಿ ಬರ್ತೈತೆ ಅಂತ ಹೇಳಿ ಡೊಲೇರಾ ಟು ಸರ್ಕೇಜ್ ವೆರಿ ಗುಡ್ ನೆಕ್ಸ್ಟ್ ಇದು ಸರ್ಕ್ರಿಕ್ ಅತ್ತು ನ್ಯೂಸ್ನಾಗ ಇತ್ತಲ್ಲ ಎಲ್ಲಿ ಬರ್ತೈತೆ ಸರ್ಕ್ರಿಕ್ ಎಲ್ರಿ ಗುಜರಾತ್ನಾಗ ನೆನಪೈತಲ್ಲ ಸರ್ಕ್ರಿಕ್ ಇನ್ನೊಂದು ಹೆಸರು ಅತ್ತಾರ ಏನ್ ಯಾವ್ದ ಬಾಣಗಂಗಾ ಅಂತ ಕರೀತಾರೆ ಯಾವ ಎರಡತ್ರ ನಡು ಇದ್ರೊಳಗೆ ಇತ್ತಿದ ಪಾಕಿಸ್ತಾನ ಮತ್ತ ಇಂಡಿಯಾ ನಡು ಸೇಮ್ ಹಂಗ ಶ್ರೀಲಂಕಾ ಮತ್ತು ಇಂಡಿಯಾ ನಡು ಒಂದು ದ್ವೀಪ ನ್ಯೂಸ್ನಾಗ ಇತ್ತು ಯಾವ್ದು ಕಚ್ ತೀವು ದ್ವೀಪ ಇವೆಲ್ಲ ನೆನಪಿಟ್ಕೋರೆ ಯಾವ ದ್ವೀಪಗಳು ನೆನಪಿರ್ತಾವ ಕಾರ್ಗ್ ದ್ವೀಪ ಅತ್ತು ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ತು ಎಲ್ಲಿ ಕಂಡು ಬರ್ತೈತಿ ಇರಾನ್ದಾಗ ವೆರಿ ಗುಡ್ ಜಲಜನಕ ಚಾಲಿತ ಎಲ್ಲಿಂದ ಎಲ್ಲಿಗೆ ಹೋಗತ್ ಫಸ್ಟ್ ಅಂದ್ರ ಎಲ್ಲಿ ಅದನ್ನ ಮರ್ತೀರಿ ಮತ್ತೆ ಅದನ್ನ ಹೇಳತ್ತ ಸೋನೆಪತ್ತದಾಗ ಹರಿಯಾಣದ ಸೋನೆಪತ್ತದಿಂದ ಜಿಂದ್ ನಡು ಹೈಡ್ರೋಜನ್ ಟ್ರೈನ್ ರನ್ ಆಗತೈತಿ ಅಂದ್ರೆ ಹೈಡ್ರೋಜನ್ ಮೇಲೆ ವರ್ಕ್ ಆಗತ್ತೆ ಇವೆಲ್ಲ ಈಗ ಪ್ರೆಸೆಂಟ್ ಟ್ರೈನ್ ಇರು ಹೆಂಗದ ಅಂದ್ರೆ ಕೋಲ್ ಮೇಲೆ ಅಥವಾ ಥರ್ಮಲ್ ಎನರ್ಜಿ ಮೇಲೆ ಈ ವಿದ್ಯುತ್ ಮೇಲೆ ರನ್ ಆಕವಲ್ ಸೇಮ್ ಇದು ಹೆಂಗಂದ್ರೆ ಇಂಡಿಯಾದಾಗ ಫಸ್ಟ್ ಟೈಮ್ ಹೈಡ್ರೋಜನ್ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಹೋಗತ್ತೆ ಅಂದ್ರೆ ಸೋನೆಪತ್ತದಾಗ ಅದು ರೀಸೆಂಟ್ ಆಗಿ ಇನಾಗ್ರೇಟ್ ಮಾಡೋದಾರ ನೋಡ್ರಿ ನೆನಪಿಟ್ಕೋರೋದು ನೆಕ್ಸ್ಟ್ ಇದು ಆಶಾ ಮೆನನ್ ಕಮಿಟಿ ಅಂತ ಮಾಡ್ಯಾರ ಆಶಾ ಮೆನನ್ ಕಮಿಟಿ ಅಂತ ಎದ್ರ ಸಲ್ಮಾನ್ ಮಾಡ್ತಾರೆ ಇದು ಕಮಿಟಿಗಳಂತೂ ನೆನಪಿನಾಗ ಇರ್ತಾವ ಆಶಾ ಮೆನನ್ ಕಮಿಟಿ ಅಂತ ಮಾಡ್ತಾರ ಅಥವಾ ಈ ಕಮಿಟಿನ ಯಾರು ಅಪಾಯಿಂಟ್ ಮಾಡ್ಯಾರ ಆಪ್ಷನ್ ಕೊಡ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ವುಮೆನ್ ರೈಟ್ಸ್ ಕಮಿಷನ್ ಆಮೇಲೆ ಸ್ಟೇಟ್ ವುಮೆನ್ ರೈಟ್ಸ್ ಕಮಿಷನ್ ಬೆಂಕಿ ಎರಡನೇ ಆಪ್ಷನ್ ಪಕ್ಕ ಇದೇ ಇರ್ತದೆ ನ್ಯಾಷನಲ್ ವುಮೆನ್ ರೈಟ್ಸ್ ಕಮಿಷನ್ ದವ್ರ ಏನ್ ಮಾಡ್ತಾರಂತ ಹೇಳಿ ಟ್ರಾನ್ಸ್ಜೆಂಡರ್ ಸಂಬಂಧ ಅಲ್ಲ ಯಾವ್ದು ಹೇಳ್ರಿ ಆಶಾ ಮೆನನ್ ಕಮಿಟಿ ಅನ್ನೋದ ಎದ್ರ ಸಲ್ಮಂದ್ ಮಾಡ್ಯಾರ ಏನ್ರಿ ಆಶಾ ಮೆನನ್ ಕಮಿಟಿ ಯಾವ್ದ್ರ ಸಲ್ಮಂದ್ ಐತಿ ಎಸ್ ಕರೆಕ್ಟ್ ಇದು ಆಶಾ ಮೆನನ್ ಕಮಿಟಿ ಮೇಲೆ ಕಮಿಟಿಗಳು ಯಾವ ರೀಸೆಂಟ್ ಆಗಿ ನ್ಯೂಸ್ನಾಗ ಇರ್ತಲ್ಲ ಅವ್ರ ಮೇಲೆ ಕ್ವಶನ್ ಕೇಳ್ತಾರ ಈ ಆಶಾ ಮೆನನ್ ಕಮಿಟಿ ಹೇಳಿದ್ಮೇಲೆ ಮತ್ತೆ ರಿಪೀಟ್ ಮಾಡಿ ಅಳಿವು ಆಶಾ ಮೆನನ್ ಕಮಿಟಿ ಅಂತ ಇನ್ನು ಹೆಂಗ್ ಕ್ವಶನ್ ಕೇಳಿರ್ತಾನಂದ್ರ ರೀಸೆಂಟ್ ಆಗಿ ಗರ್ಭಧಾರಣೆ ಅಥವಾ ಬಾಡಿಗೆ ತಾಯ್ತಾನೆ ಇರ್ತೈತಲ್ಲ ಇದರದ ರೂಲ್ಸ್ಗಳನ್ನ ರೆಗ್ಯುಲೇಷನ್ಗಳನ್ನ ಸ್ಟಡಿ ಮಾಡಕ್ ಅಥವಾ ರಿವ್ಯೂ ಮಾಡಕ್ ಯಾವ್ದು ಮಾಡ್ರ ಅಂದ್ರೆ ಆಶಾ ಮೆನನ್ ಕಮಿಟಿ ಅನ್ನೋದ ಅಪಾಯಿಂಟ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡ್ತಾರ ಅಥವಾ ನ್ಯಾಷನಲ್ ವುಮೆನ್ ರೈಟ್ಸ್ ಕಮಿಷನ್ ದವ್ರು ಮಾಡ್ತಾರಂದ್ರ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ರೈಟ್ಸ್ ಅಂತ ಐತ್ಲ ಅವ್ರು ಮಾಡಿರ್ತಾರೆ ಇದು ಅಪಾಯಿಂಟ್ಮೆಂಟ್ ದಾಗ ಕನ್ಫ್ಯೂಸ್ ಆಗಿರ್ತಾವ ಯಾರು ಅಪಾಯಿಂಟ್ ಮಾಡ್ರ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಮಾಡಂಗಿಲ್ಲ ಯಾರು ನ್ಯಾಷನಲ್ ವುಮೆನ್ ರೈಟ್ಸ್ ಕಮಿಷನ್ ಅಂತ ಬರ್ತೈತಿ ಅವ್ರು ಅಪಾಯಿಂಟ್ ಮಾಡ್ತಾರೆ ಯಾರು ನ್ಯಾಷನಲ್ ವುಮೆನ್ ರೈಟ್ಸ್ ಕಮಿಷನ್ ಅಧ್ಯಕ್ಷ ವಿಜಯ ರಾಹಟ್ಕರ್ ಅಂತದಾರ ನೆನಪೈತಲ್ಲ ಇಲ್ಲಿ ನಮ್ಮಲ್ಲಿ ಬಂದ್ರೆ ನಾಗಲಕ್ಷ್ಮಿ ಚೌಧರಿ ಅಲ್ಲಿ ಬಂದ್ರೆ ಯಾರಂದ್ರೆ ವಿಜಯ ರಾಹಟ್ಕರ್ ಅವ್ರು ಏನ್ ಅಪಾಯಿಂಟ್ ಮಾಡ್ತಾರಂದ್ರೆ ರೀಸೆಂಟ್ ಆಗಿ ಆಶಾ ಮೆನನ್ ಕಮಿಟಿ ಅಂತ ಮಾಡ್ರಿ ಈ ಆಶಾ ಮೆನನ್ ಕಮಿಟಿ ಯಾಕೆ ಮಾಡ್ಯಾರಂದ್ರ ಗರ್ಭಧಾರಣೆ ಅಥವಾ ಬಾಡಿಗೆ ತಾಯ್ತಾನೆ ಅಂತ ಕರಿತಾರಲ್ಲ ಅಂದ್ರೆ ಸರೋಗೆಸಿ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ ಅಥವಾ ಆರ್ಟಿಫಿಷಿಯಲ್ ಆಗಿ ಮಕ್ಕಳ ಹುಟ್ಟಿಸೋದು ಅಂತ ಕರಿತಾರಲ್ಲ ಅದನ್ನ ಮಾಡೋದು ಯಾಕಂದ್ರೆ ಬಾಡಿಗೆ ತಾಯ್ತಾನೆ ಇವು ಎರಡು ಕಾಯ್ದೆ ಮೇಲೂ ಕೇಳಿರ್ತಾರ ಯಾವ್ದತ್ ಕೇಳ್ತಾರಂದ್ರೆ ಒಂದೇದ ಕೃತಕ ಸಂತಾನೋತ್ಪತ್ತಿ ತಂತ್ರಜ್ಞಾನ ಅಂತ ಬರ್ತದೆ ಅಥವಾ ART ಅಂತ ಕರೀತಾರೆ ಆಟೋಮೇಟೆಡ್ ಏನಂತಾರ ಅದಕ್ಕೆ
ಸಾರಿ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಕರೀತಾರೆ. ಟೆಕ್ನಾಲಜಿ ತಂತ್ರಜ್ಞಾನ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಅಥವಾ ART ಆಕ್ಟ್ ಅಂತ ಕರೀತಾರೆ. ಅದಕ್ಕೇನಂದ್ರೆ ಕೃತಕವಾಗಿ ಸಂತಾನ ಅಭಿವೃದ್ಧಿ ಮಾಡೋದು. ಇವು ಹೆಂಗ್ ಮಾಡ್ತಿರ್ತಾರೆ ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್, ಯಾರಿಗಾರ ಮಕ್ಕಳಾಗಿರ್ಲಿಲ್ಲ ಅಂತೇಳಿ ಅವಾಗ ಸ್ಪರ್ಮ್ ಕಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಟೆಸ್ಟ್ ಟ್ಯೂಬ್ ಒಳಗೆ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೆಂಗ್ ಮಾಡ್ತಿರ್ತಾರಲ್ಲ ಹಂಗೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಮಾಡಿ ಯಾವ್ದಾರ ಬಾಡಿಗೆ ತಾಯ್ತನ ಒಳಗೆ ಅಥವಾ ಗರ್ಭ ಒಳಗ ಹಾಕ್ತಿರ್ತಾರೆ. ಅದೇನ್ ಮಾಡ್ತಿರ್ತಾರಲ್ಲ ಅದ್ರ ರೂಲ್ಸ್ಗಳು ಸ್ಟಡಿ ಮಾಡಕ ರೀಸೆಂಟ್ ಆಗಿ ಕಮಿಟಿ ಮಾಡೋದು. ಯಾಕಂದ್ರೆ ಇದನ್ನ ಮಿಸ್ ಯೂಸ್ ಮಾಡ್ಕೋತಾರ ಅಂತೇಳಿ. ಅಥವಾ ಈಗ ಶಾರುಖ್ ಖಾನ್ ಆಗಿತ್ತು ನೋಡ್ರಿ, ಅವ್ರಿಗೆ ಇದನ್ನ ಮಾಡತ್ತಿದ್ರಲ್ಲ ಬಾಡಿಗೆ ತಾಯ್ತನದಿಂದ ಮಾಡ್ಯಾರ ಅಥವಾ ಅವ್ರಿಗೆ ಮಕ್ಕಳ ನೋಡಕ್ ಕೊಡವಲ್ರು ಹಿಂಗೆಲ್ಲ ಹೇಳಿದ್ರಲ್ಲ, ಅದ ಯಾಕಂದ್ರೆ ರೂಲ್ಸ್ಗಳು ಅಥವಾ ಇದನ್ನ ವೈಲೇಟ್ ಮಾಡ್ತಾರ ಅಥವಾ ರೂಲ್ ಅಗ್ರಿಮೆಂಟ್ ಮೇಲೆ ಇರ್ತದೆ. ಅಂಥವು ಏನ್ ರೂಲ್ಸ್ ಅದಾವಲ್ಲ ಆ ರೂಲ್ಸ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡತ್ತಾರೋ ಇಲ್ಲೋ ನೋಡ್ಬೇಕಂತ ಯಾವ ಕಮಿಟಿ ಮಾಡ್ಯಾರ ಅಂದ್ರೆ ಆಶಾ ಮೆನನ್ ಕಮಿಟಿ. 2 ಕಾಯ್ದೆಗಳು ಬರ್ತಾವ. ಕಾಯ್ದೆನು ಡೈರೆಕ್ಟ್ ಕೇಳ್ಬೋದು, ಅದಕ್ಕೆ ಹೇಳತ್ನ. ಒಂದ ART ಕಾಯ್ದೆ ಅಂತ ಬರ್ತೈತಿ, ಇನ್ನೊಂದ ಸರೋಗೇಸಿ ಕಾಯ್ದೆ ಅಥವಾ ಬಾಡಿಗೆ ತಾಯ್ತನ ಕಾಯ್ದೆ, ಮತ್ತೆ ಇನ್ನೊಂದೇನಂದ್ರೆ ಕೃತಕ ಗರ್ಭಧಾರಣೆ ಕಾಯ್ದೆ ಅಂತ ಬರ್ತೈತಿ. ಇವು 2 ಕಾಯ್ದೆ ಯಾವ ಇಯರ್ದಾಗ ಬರ್ತಾವ ಅಂದ್ರೆ 2021 ಅವ್ ಕಾಯ್ದೆ ಬರೀ ಕಾಯ್ದೆ ಅಟ್ಟ ನೆನಪಿಟ್ಕೋ ಸಾಕ. 2021 ಕಾಯ್ದೆ ಬಂದಿರ್ತಾವ. ಈ ಕಾಯ್ದೆದ ರೂಲ್ಸ್ ಕರೆಕ್ಟ್ ಆಗಿ ಫಾಲೋ ಆಗತ್ತೈತೋ ಇಲ್ಲೋ ನೋಡು ಸಲ್ಮಂದ ಒಂದು ಕಮಿಟಿ ಮಾಡ್ರಿ. ಯಾವ ಕಮಿಟಿ ಅಂದ್ರೆ ಆಶಾ ಮೆನನ್ ಕಮಿಟಿ. ಯಾರು ಅಪಾಯಿಂಟ್ ಮಾಡ್ರತ್ ಕೇಳ್ರ? ನ್ಯಾಷನಲ್ ವುಮೆನ್. ಇದು ಯಾಕಂದ್ರೆ ಪೂರ್ತಿ ಎಲ್ಲ ಕೊಟ್ಟು ಎಕ್ಸ್ಪ್ಲನೇಷನ್ ಅವನ ಕೊಟ್ಟು ನಾಳೆ ಕೇಳಿರ್ತಾನೆ. ಯಾರು ಅಪಾಯಿಂಟ್ ಮಾಡಿದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಹಿಂಗೆ ಕೊಟ್ಟತ್ತೇಳಿ. ಯಾರಂದ್ರೆ ನ್ಯಾಷನಲ್ ವುಮೆನ್ ರೈಟ್ಸ್ ಕಮಿಷನ್ದವ್ರು ಮಾಡ್ತಾರೆ. ನೆನಪಿರ್ತೈತಿಲ್ಲ ಯಾರ್ದಾರ ನ್ಯಾಷನಲ್ ವುಮೆನ್ ರೈಟ್ಸ್ ಕಮಿಷನ್ ಹೆಡ್? ಯಾರ? ವಿಜಯ ರಾಟ್ಕರ್. ಈಗ ಹೇಳ್ರಿ ನೋಡು, ಈಗ ಇದನ್ನ ಡಿವೋರ್ಸ್ ಅದು ಜಾಸ್ತಿ ಆಗತ್ತಲ್ಲ, ಇಂಥದ್ರ ಸಲ್ಮಂದ್ ಒಂದು ನ್ಯಾಷನಲ್ ವುಮೆನ್ ರೈಟ್ಸ್ ಕಮಿಷನ್ದವ್ರ ಇದನ್ನ ಕೇಳ್ತಾರ. ಏನತ್ತಾರ ಅದಕ್ಕೆ ಸಮಾಲೋಚನೆ ಮಾಡೋ ಸಲ್ಮಂದ್ ಒಂದು ಇನಿಷಿಯೇಟಿವ್ ತಂದಾರ, ಸಮಾಲೋಚನೆ ಮಾಡ್ಬೇಕಂತೇಳಿ. ಯಾವ್ದು? ಕೂಡಿ ಬಾಳೋನೆ ಮಾಲ. ನಮ್ಮಲ್ಲಿ ಅದು ಕರ್ನಾಟಕದಾಗ ಕೂಡಿ ಬಾಳೋನೆ ಬಾ. ತೇರಿ ಮೇರೆ ಸಪ್ನೆ ಸೆಂಟ್ರಲ್ದವ್ರು ಮಾಡಿದ್ದ, ತೇರೆ ಮೇರೆ ಸಪ್ನೆ ಅಂತ ಮಾಡ್ತಾರ. ಸ್ಟೇಟ್ದಾಗ ಬಂದಾಗ ಯಾವ್ದಂದ್ರ ಕೂಡಿ ಬಾ, ಅದ್ರ ಪಾಠಾಗೆ ಮಾಡಿರ್ತಾರೆ. 2 ನೆನಪಿಟ್ಕೋ. ಯಾಕಂದ್ರೆ ಕೂಡಿ ಬಾಳೋನ ಬಾ ಅಂತ ಮಾಡಿರ್ತಾರೆ. ಇವು ಎದ್ರ ಸಲ್ಮಂದ್ ಅಂದ್ರೆ ಸಮಾಲೋಚನೆ ಮಾಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಪೆಂಡಿಂಗ್ ಕೇಸಸ್ ಇರ್ತಾವ ನೋಡ್ರಿ, ಹೈಯೆಸ್ಟ್ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಫೈಲ್ ಆಗಿರ್ತಾವಲ್ಲ, ಅವ್ರು ಡಿವೋರ್ಸ್ ಕೇಸ್ಗಳನ್ನ ಫೈಲ್ ಮಾಡಿರ್ತಾರೆ. ಅಥವಾ ಅವ್ನು ಏನಂದ್ರೆ ಅವ್ರು ಡಿವೋರ್ಸ್ ಆಗಲ್ದಂಗೆ ಮಾಡ್ಬೇಕು ಅಥವಾ ಅವ್ರಿಗೆ ಏನಂದ್ರೆ ಸಮಾಲೋಚನೆ ಕೊಡ್ಬೇಕಂತ ಮಾಡಿರ್ತಾರೆ. 2 ಮಾಡ್ತಾರ. ಸೆಂಟ್ರಲ್ದಾಗ ಬಂದ್ರೆ ಯಾವ್ದಂದ್ರ ತೇರಿ ಮೇರೆ ಸಪ್ನೆ, ಇಲ್ಲಿ ಕೆಳಗೆ ಬಂದ್ರೆ ಯಾವ್ದಂದ್ರ ಕೂಡಿ ಬಾಳೋನ ಬಾ. ಗೊತ್ತಲ್ಲ ಆಶಾ ಮೆನನ್ ಕಮಿಟಿ. ಇನ್ ಹೇಳ್ರಿ ಜನಸಂಖ್ಯೆ ಸಲ್ಮಂದ್ ರೀಸೆಂಟ್ ಆಗಿ ಅಥವಾ ಜನಸಂಖ್ಯೆ ಒಳಗೆ ಬದಲಾವಣೆ ಆಗತ್ತಲ್ಲ ಅದ್ರ ಸಲ್ಮಂದ್ ಒಂದು ಕಮಿಟಿ ಮಾಡ್ರಿ. ಯಾವ್ದ? ಪ್ರಕಾಶ್ ನಾವ್ಲೇಕರ್ ಕಮಿಟಿ. ವೆರಿ ಗುಡ್. ಪ್ರಕಾಶ್ ನಾವ್ಲೇಕರ್ ಕಮಿಟಿ ಯಾಕಾರ ಜನಸಂಖ್ಯೆ ಒಳಗೆ ಬದಲಾವಣೆ ಆಗತ್ತಲ್ಲ ಅದ್ರ ಸಲ್ಮಂದ್. ಈ ಪ್ರಕಾಶ್ ನಾವ್ಲೇಕರ್ ಕಮಿಟಿನ ಯಾರು ಅಪಾಯಿಂಟ್ ಮಾಡ್ತಾರೆ? ಗೌರ್ಮೆಂಟ್ ಆಫ್ ಇಂಡಿಯಾ, ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್, ಗೌರ್ಮೆಂಟ್ ಆಫ್ ಇಂಡಿಯಾ. ಗೌರ್ಮೆಂಟ್ ಆಫ್ ಇಂಡಿಯಾ. ಯಾಕೆ ಸುಪ್ರೀಂ ಕೋರ್ಟ್ ಬತ್ತಿಲ್ಲ ಹೇಳಿ ನೋಡು. ಸುಪ್ರೀಂ ಕೋರ್ಟ್ ನ್ಯಾಯಾಂಗಗಳೊಳಗೆ ಸುಧಾರಣೆ ತರಲು ಸಲ್ಮಂದ್ ತಂದಾರ. ಅರವಿಂದ್ ಕುಮಾರ್. ಇವು ಒನ್ ಲೈನರ್ದಾಗ ಕನ್ಫ್ಯೂಸ್ ಮಾಡಿರ್ತಾನೆ, ಅದಕ್ಕೆ ಹೇಳತ್ತಾನ. ಯಾವ್ದಂದ್ರೆ ಈಗ ಯಾವ್ದು ಹೇಳಿನ ಈಗ ನಾವ್ಲೇಕರ್. ಪ್ರಕಾಶ್ ನಾವ್ಲೇಕರ್ ಕಮಿಟಿ ಯಾಕೆ ಮಾಡತ್ತಾರ ಅಂದ್ರೆ ನಮ್ಮಲ್ಲಿ ವಲಸೆ ಬರತ್ತಾರ ಅಥವಾ ಮೈಗ್ರೆಂಟ್ ಆಗಿ ಬರತ್ತಾರ. ಈಗ ಬಾಂಗ್ಲಾದೇಶದಿಂದ ಬಂದಿರ್ತಾರ ಅಥವಾ ಯಾವ್ದಾರ ಕಂಟ್ರಿದಿಂದ ಬಂದಿರ್ತಾರಲ್ಲ, ಅವ್ರು ನಮ್ಮಲ್ಲೇ ವಲಸೆ ಆಗಿದ್ದ ಏನಾಗತ್ತೈತೆ ಅಂದ್ರೆ ಜನಸಂಖ್ಯೆ ಒಳಗೆ ಬದಲಾವಣೆ ಆಗತ್ತೈತಿ. ಈ ಜನಸಂಖ್ಯೆ ಬದಲಾವಣೆ ಕೋರ್ ಆಗಿ ಆಗತ್ತೈತೆ ಅಥವಾ ಪ್ರೈವೇಟ್ ಆಗಿ ಅಥವಾ ಬೇರೆ ಸ್ಟೇಟ್ದಿಂದ ಅಥವಾ ಕಂಟ್ರಿದಿಂದ ಬಂದವ್ರದಿಂದ ಜನಸಂಖ್ಯೆ ಬದಲಾವಣೆ ಆಗತ್ತೈತೆ ಅಂತೇಳಿ ದೇಶದಾಗ ಸ್ಟಡಿ ಮಾಡೋ ಸಲ್ಮಂದ್ ಇದನ್ನ ತರ್ತಾರೆ. ಯಾವ್ದು ಕಮಿಟಿ ಮಾಡ್ರಿ ಅಂದ್ರ ಪ್ರಕಾಶ್ ನಾವ್ಲೇಕರ್. ಈಗ ಹೇಳಿ ಸುಪ್ರೀಂ ಕೋರ್ಟ್ ಅಥವಾ ಜಡ್ಜ್ ಅಥವಾ ನ್ಯಾಯಾಂಗ ಒಳಗೆ ಸುಧಾರಣೆ ತರಬೇಕು. ಆಲ್ ಓವರ್ ಇಂಡಿಯಾ ನ್ಯಾಯಾಂಗ ಒಳಗೆ ಸುಧಾರಣೆ ತರೋ ಸಲ್ಮಂದ ಒಂದು ಆಯೋಗ ಮಾಡ್ತಾರೆ. ಯಾವ್ದಂದ್ರ ಅರವಿಂದ್ ಕುಮಾರ್. ಇದನ್ನ ಯಾರು ಅಪಾಯಿಂಟ್ ಮಾಡ್ರದ್ ಕೇಳ್ರ? ಸುಪ್ರೀಂ ಕೋರ್ಟ್. ಈಗ ಹೇಳ್ರಿ ನೋಡು, ಸುಪ್ರೀಂ ಕೋರ್ಟ್ದವ್ರು ರೀಸೆಂಟ್ ಆಗಿ 1 ಕೇಸ್ 1 ಡಾಟಾ ತರ್ತಾರಲ್ಲ, ಅದು ಯಾವ್ದು ಇನಿಷಿಯೇಟಿವ್? ಯಾವ ಪೋರ್ಟಲ್? ಸುಸಹಾಯ ಪೋರ್ಟಲ್. ನೆನಪಿರ್ತೈತಿಲ್ಲ, ಸುಪ್ರೀಂ ಕೋರ್ಟ್ದವ್ರು ತರ್ತಾರ ಸುಸಹಾಯ ಪೋರ್ಟಲ್. ಎದಕ್ಕೆ ತಂದಾರ ಅಂತ ಕೇಳ್ರ? 1 ಕೇಸ್ 1 ಡಾಟಾ. ವೆರಿ ಗುಡ್. ಅದಾದ್ಮೇಲೆ ಈ ಕಮಿಟಿ ಹೇಳ್ರಿ JM ಲಿಂಗಡೋ ಕಮಿಟಿ ಅಂತ ಸುದ್ದಿ ಇತ್ತೀಚೆಗೆ ಸುದ್ದಿಯಲ್ಲಿ ಎದ್ರ ಸಲ್ಮಂದ್? ಯಾವ್ದ? ಶಾಲಾ ಕಾಲೇಜ್. ಈಗ ರೀಸೆಂಟ್ ಆಗಿ ನಮ್ DK ಶಿವಕುಮಾರ್ ಅವ್ರದಾರಲ್ಲ CM, ಅವರು ಏನ್ ಮಾಡತ್ತಾರ ಅಂದ್ರೆ ಶಾಲಾ ಕಾಲೇಜ್ ಒಳಗೆ ಚುನಾವಣೆ ಮಾಡ್ಬೇಕನ್ನತ್ತಾರಲ್ಲ. ಇವೆಲ್ಲ ಯಾಕಾರ JM ಲಿಂಗಡೋ ಕಮಿಟಿ ರೆಕಮೆಂಡ್ ಮಾಡಿತ್ರಿ. ಕಾಲೇಜ್ ಟೈಮ್ನಾಗ ಚುನಾವಣೆಗಳು ಮಾಡ್ಬೇಕು, ಅಲ್ಲಿಂದ ಏನಂದ್ರೆ ರೆಪ್ರೆಸೆಂಟೇಟಿವ್ಗಳು ಅಥವಾ ಜನಪ್ರತಿನಿಧಿಗಳು ಹುಟ್ಟಾರತ್ತೇಳಿ. ಇದು ಎದ್ರ ಸಂಬಂಧ? JM ಲಿಂಗಡೋ ಕಮಿಟಿ ಅಂತ ಬರ್ತದೆ. ಸೇಮ್ ಹಂಗ ಸದ್ಗೋಪನ್ ಕಮಿಟಿ ಅದಕ್ಕೆ ನ್ಯೂಸ್ನಾಗಿತ್ತು. ತಾಂತ್ರಿಕ ಶಿಕ್ಷಣ ಸಂಬಂಧ ಸದ್ಗೋಪನ್ ಕಮಿಟಿ. ರೀಸೆಂಟ್ ಆಗಿ ಇನ್ನೊಂದು ಬರ್ತೈತಿ ನೋಡ್ರಿ, ಕರ್ನಾಟಕಕ್ಕೆ ಬಂದಿದ್ರು PP ಚೌಧರಿ ಕಮಿಟಿ ಅಂತ ಬರ್ತೈತಿ. ಅದಕ್ಕೆ ಬಂದಿದ್ರು ಅವ್ರು ಒನ್ ನೇಷನ್ ಒನ್ ಎಲೆಕ್ಷನ್. ಒನ್ ನೇಷನ್ ಒನ್ ಎಲೆಕ್ಷನ್ ನ ವಿಮರ್ಶೆ ಮಾಡೋದು ಅಥವಾ ಜಂಟಿ ಯಾವ್ದಂದ್ರೆ PP ಚೌಧರಿ. ಇನ್ ಒನ್ ನೇಷನ್ ಒನ್ ಎಲೆಕ್ಷನ್ ಸ್ಟಡಿ ಮಾಡಿದ್ ಯಾವ್ದಂದ್ರೆ ರಿಪೋರ್ಟ್ ಕೊಟ್ಟಿದ್ದ ರಾಮನಾಥ್ ಕೋವಿಂದ್ ಕಮಿಟಿ. ಮತ್ತೆ ರೀಸೆಂಟ್ ಆಗಿ ಕಾಲ್ ತುಳಿತಾಗಿತ್ಲ RBI. ಅದ ಯಾವ್ದು ಪ್ರಕಾರ? ಮೈಕಲ್ ಡಿ ಕುನ್ನಾ. ಕರೆಕ್ಟ್. ಮೈಕಲ್ ಡಿ ಕುನ್ನಾ. 2ಕ್ಕೆ ಬರ್ತಾರೆ ಮೈಕಲ್ ಡಿ ಕುನ್ನಾ. ಕೋವಿಡ್ ಒಳಗೆ ಇಲ್ಲಿಗಲ್ ಆಗಿ ಮಾಸ್ಕ್ ಅಥವಾ ಸಿಲಿಂಡರ್ಗಳು ಪ್ರೈಸ್ ಜಾಸ್ತಿ ಮಾಡಿ ಏನ್ ಪರ್ಚೇಸ್ ಮಾಡಿರ್ತಾರಲ್ಲ ಅದ್ರ ಸಲ್ಮಂದು ಬತ್ತು. ಇನ್ನೊಂದು ಯಾವ್ದಂದ್ರೆ RCB ಕಾಲ್ ತುಳಿತ ಸಲ್ಮಂದು ಬರ್ತದೆ. ಯಾವ್ದಂದ್ರೆ ಮೈಕಲ್ ಡಿ ಕುನ್ನಾ. R ಹಿತೇಂದ್ರ ಕಮಿಟಿ ಬಂದ್ರ ಜೈಲ್. ರೀಸೆಂಟ್ ಆಗಿ ಸಂಜಯ್ ಕುಮಾರ್ ಕಮಿಟಿನೂ ನ್ಯೂಸ್ನಾಗಿತ್ತು. ಅದ್ರ ಸಲ್ಮಂದ್ ಪಶ್ಚಿಮ ಘಟ್ಟಗಳನ್ನ ಅಭಿವೃದ್ಧಿ ಮಾಡ್ಬೇಕತ್ತ ಅಥವಾ ಪಶ್ಚಿಮ ಘಟ್ಟಗಳ ಸಲ್ಮಂದ್ ಯಾವ್ದಂದ್ರೆ ಸಂಜಯ್ ಕುಮಾರ್ ಕಮಿಟಿ. ಸೆಂಟ್ರಲ್ ದಿಂದ ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಸಲ್ಮಂದ್ ಎಷ್ಟು ಕಮಿಟಿಗಳಾಗ್ಯಾವ? 3 4 3 ಕಮಿಟಿ. 1ನೇದ ಮಾಧವ್ ಗಾಡ್ಗಿಳ್, 2ನೇದ
ಕಸ್ತೂರಿ ರಂಗನ್ ಮೂರನೇದು ನೆನಪಿರ್ತಾವಲ್ಲ, ಇವು ಮೂರು ನೆನಪಿಟ್ಕೋರಿ. ಪಶ್ಚಿಮ ಘಟ್ಟಗಳು ನ್ಯೂಸ್ನಾಗ ಐತ್ರಿ. ಯಾಕಂದ್ರೆ ಈಗ ರೀಸೆಂಟ್ ಆಗಿ ನ್ಯೂಕ್ಲಿಯರ್ ಮಾಡ್ಬೇಕನ್ನತ್ತಾರ, ನೆನಪೈತಲ್ಲ ಕರ್ನಾಟಕದಾಗ. ಯಾಕಂದ್ರೆ ಪಶ್ಚಿಮ ಘಟ್ಟಗಳಿಗೆ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಸ್ಥಾನ ಸಿಕ್ಕಿದ್ದು ಯಾವ್ದಂದ್ರೆ ಕರ್ನಾಟಕದಿಂದ. ಅಂದ್ರೆ ಕರ್ನಾಟಕದಾಗ ಹೈಯೆಸ್ಟ್ ಪರ್ಸೆಂಟ್ ಐತನಂತೆ ಕೊಟ್ಟಿರ್ತಾರೆ. ಯಾವ ಇಯರ್ದಾಗ ಕೊಡ್ತಾರೆ? 2012. ಬಟ್ ರೀಸೆಂಟ್ ಆಗಿ ಏನ್ ಮಾಡತ್ತಾರ, ಯಾವ್ದಾವ್ದು ಹೋರಾಟ ಅಂದ್ರೆ ಇದೇ ಬಂದ್ ಕೂಡಲೇ ಹೇಳಿದ್ವಲ್ಲ, ಶರಾವತಿ ಪಂಪ್ಡ್ ಸ್ಟೋರೇಜ್ ಏನಕ್ಕಂದ್ರೆ ಪಶ್ಚಿಮ ಘಟ್ಟಗಳಿಗೆ ಏನಂದ್ರೆ ಹಾನಿ ಮಾಡ್ತೈತೆ ಅಂದಾರ. ಅದಾದ್ಮೇಲೆ ರೀಸೆಂಟ್ ಆಗಿ ನ್ಯೂಕ್ಲಿಯರ್ ಏನು ವಿದ್ಯುತ್ ಉತ್ಪಾದನಾ ಘಟಕ ಮಾಡ್ಬೇಕಂದ್ರೆ ಸೇಮ್ ಕೈಗಾಗತ್ಲೆ ಎಲ್ಲಿ ಮಾಡ್ತಂದ, ಎಲ್ಲಿ ಹೆಗ್ಗೋಡ. ಅದು ಹೆಗ್ಗೋಡ ಎಲ್ಲಿ ಬರ್ತೈತಿ? ಶಿವಮೊಗ್ಗದಾಗ. ಇದು ಏನಂದ್ರೆ ಪಶ್ಚಿಮ ಘಟ್ಟಗಳಿಗೆ. ಅಥವಾ ಈ ರಿಪೋರ್ಟ್ ಕೇಳ್ಬೋದು, ಪಶ್ಚಿಮ ಘಟ್ಟಗಳ ಸಲ್ಬಂದ್ ಯಾವ 3 ಸೆಂಟ್ರಲ್ ಗೌರ್ಮೆಂಟ್ ಕಮಿಟಿ ಮಾಡಿದ್ದು ಅಂದ್ರೆ ಕಸ್ತೂರಿ ರಂಗಣ್ಣ, ಮಾಧವ್ ಗಾಡ್ಗಿಳ, ಸಂಜಯ್ ಕುಮಾರ್. ವೆರಿ ಗುಡ್. ಆಶಾ ಮೇನನ್ ಗೊತ್ತಲ್ಲ. ನೆಕ್ಸ್ಟ್ ಇದೊಂದು ಹೇಳಿ, ಹರೇಲಾ ಫೆಸ್ಟಿವಲ್ ಅಂತ ಮಾಡ್ತಾರೆ. ರೀಸೆಂಟ್ ಆಗಿ ಸುದ್ದಿಯಲ್ಲಿತ್ತು ಇದು. ಹರೇಲಾ ಫೆಸ್ಟಿವಲ್ ಎಲ್ಲಿ ಮಾಡ್ತಾರೆ? ಆಪ್ಷನ್ ಇದ್ರದ್ದು ಇಲ್ಲಾರೆ ಹಿಂಟ್ ಕೊಡ್ತೇನೆ ನೋಡ್ರಿ. ಇವು ಎಲ್ಲ ಫೆಸ್ಟಿವಲ್ ರೀಸೆಂಟ್ ಆಗಿ ಸುದ್ದಿಯಲ್ಲಿದ್ದು ಯಾಕೆ ನೆನಪಿಟ್ಕೋಬೇಕಂದ್ರೆ, ಏಕ್ ಪೇಡ್ ಮಾಕೆ ನಾಮ್ ಇನಿಷಿಯೇಟಿವ್ ತಂದಿದ್ವಲ್. ಏಕ್ ಪೇಡ್ ಮಾಕೆ ನಾಮ್ ಅಂದ್ರೆ ತಾಯಿ ಹೆಸರಲ್ಲೇ ಒಂದು ಗಿಡ ಹಚ್ಚತ್ತಿದ್ರು. ಹಂಗೆ ಇಂಡಿಯನ್ ಆರ್ಮಿದವ್ರು ಏನ್ ಮಾಡ್ರಂದ್ರೆ ಹರೇಲಾ ಫೆಸ್ಟಿವಲ್ ಅಂತ ಮಾಡ್ತಿರ್ತಾರೆ ಒಂದು ಸ್ಟೇಟ್ನಾಗ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಂಡಿಯನ್ ಆರ್ಮಿದವ್ರು ಆ ಜನಗಳ ಜೋಡ ಕೂಡಿ ಲಾರ್ಜ್ ಕಲ್ಟಿವೇಶನ್ ಆಫ್ ಪ್ಲಾಂಟ್ಸ್ ಅಂತ ಕರೀತಾರೆ. ಅಥವಾ ಅತಿ ಹೈಯೆಸ್ಟ್ ಗಿಡಗಳನ್ನ ಹಚ್ಚಾರ. ಎಲ್ಲಿದು? ಹಿಮಾಚಲ್ ಪ್ರದೇಶ, ಉತ್ತರಾಖಂಡ ನೆನಪಿಟ್ಕೋರು. ಉತ್ತರಾಖಂಡದಾಗ ಬರ್ತೈತಿ ಯಾವ್ದಂದ್ರೆ ಹರೇಲಾ ಫೆಸ್ಟಿವಲ್. ಅಥವಾ ಈ ಹರೇಲಾ ಫೆಸ್ಟಿವಲ್ ಅಂತ ಯಾಕೆ ಕರೀತಾರೆ? ಈಗ ಮಳೆಗಾಲ ದಿನ ಅಲ್ರಿ. ಮಳೆಗಾಲ ದಿನದಾಗ ಏನ್ ಮಾಡ್ತಾರೆ ಅಂದ್ರೆ ಗಿಡ ಹಚ್ಚಿದ್ವಿ ಅಂತೇಳಿ ಅದು ಮಳೆಗಾಲ ಎಂಡ್ ಆಗುತ್ತಾನ, ಅದು ಗಿಡಕ್ಕೆ ನೀರು ಇರ್ತದೆ. ಬ್ಯಾಸ್ಗ್ಯಾಗ ಎಲ್ಲರ ಗಿಡ ಹಚ್ಚರ ನೀರು ಎಲ್ಲಿ ಇರ್ತಾರ ಅವ್ರು. ಅದ್ರ ಸಲ್ಬಂದ ಈ ಟೈಮ್ನಾಗ ಮಾಡ್ತಾರೆ. ಅಥವಾ ಇದೇನಂದ್ರೆ ಪೋಸ್ಟ್ ಪ್ಲಾಂಟಿಂಗ್ ಗಿಡ ಅಥವಾ ಲಾರ್ಜ್ ಇದನ್ನ ಗಿಡಗಳು ಹಚ್ಚೋದು ಒಂದು ಹಬ್ಬ ಅಂತ ಮಾಡ್ತಾರೆ. ಎಲ್ಲಿ ಅಂದ್ರೆ ಎಲ್ಲಿ ಉತ್ತರಾಖಂಡದಾಗ ಅದ. ಮತ್ತು ಉತ್ತರಾಖಂಡ್ ಮರಿಬೇಡ್ರಿ, ಉತ್ತರಾಖಂಡದಾಗ ಬರ್ತೈತೆ. ನೆನಪಿರ್ತೈತಲ್ಲ, ಉತ್ತರಾಖಂಡ್ UCC ಅಳವಡಿಸ್ಕೊಂಡೈತೋ ಇಲ್ಲೋ? ಅಳವಡಿಸ್ಕೊಂಡೈತಲ್ಲ. UCC ಯಾವ ಲಿಸ್ಟ್ನಾಗ ಬರ್ತದೆ? 44 ಲಿಸ್ಟ್ ಕೇಳಿ. ಯಾವ್ದ? ಕನ್ಕರೆಂಟ ರಾಜ್ಯ ಸಮವರ್ತಿ ಮತ್ತು ಕೇಂದ್ರ. ಸಮವರ್ತಿದಾಗ ಎಷ್ಟು ಅಳವಡಿಸ್ಕೊಂಡವ್ ಪ್ರೆಸೆಂಟ್ ಏಟ್ರಿ? 6 ಯಾವ್ಯಾವ ತಂದ್ರೆ ಹೇಳು ಹೊಸ. ಯಾರು 4ನೇದು ಮಹಾರಾಷ್ಟ್ರ ಒಂದು ಅಪ್ರೂವಲ್ ತಗೊಳತೈತಿ, ಇನ್ನ ತಗೊಂಡಿಲ್ಲ. ಬಟ್ ಮಹಾರಾಷ್ಟ್ರ ಡಿಬೇಟ್ ಮಾಡತ್ತಾರ. ಯಾವ ಹೇಳ್ರಿ? ಉತ್ತರಾಖಂಡ, ಗುಜರಾತ, ಅಸ್ಸಾಮ. ನೆನಪಿರ್ತಾವಲ್ಲ 3. UCC ಅಳವಡಿಸಿಕೊಂಡಿದ್ದು ಯಾವ ವಿಧಿ ಅಂದ್ರೆ ಬರ್ತೈತಿ? 44 ಯಾವ ಭಾಗ? 4A. 4. ವೆರಿ ಗುಡ್. 4A ಅಂತ ನೋಡಿ. 4 ಬಟ್ ಇಲ್ಲೇ ಕೂತ್ 4A ತಡಿ ಒಮ್ಮೆ ಕನ್ಫ್ಯೂಸ್ ಮಾಡ್ಬಿಡ್ನತ್ತೇನು? ಬಿಡ್ರಿ. ಇದೊಂದು ರೀಸೆಂಟ್ ಆಗಿ ಗಗನ್ ಸಲ್ಮಂದ ಏರ್ ಡ್ರಾಪ್ ಟೆಸ್ಟ್ ಮಾಡ್ಯಾರ್ರಿ. ಮತ್ತು ಇಸ್ರೋದವ್ರು ಏರ್ ಡ್ರಾಪ್ ಟೆಸ್ಟ್ ಮಾಡ್ರೆ ಎಲ್ಲಿ ಯಾವ ರಾಜ್ಯದಾಗ ಮಾಡ್ತಾರೆ? ರೀಸೆಂಟ್ ಆಗಿ ಮಾಡ್ಯಾರ ಏರ್ ಡ್ರಾಪ್ ಟೆಸ್ಟ್ ಅಂತ ಕರೆಯತನ. ಇನ್ನೊಮ್ಮೆ ರೀಸೆಂಟ್ ಆಗಿ ಏರ್ ಡ್ರಾಪ್ ಟೆಸ್ಟ್ ಗಗನ್ ಮಿಷನ್ ಏನ್ ಬರ್ತೈತಿಲ್ಲ ಅಲ್ಲಿ ತನ ಒಟ್ಟು ಏರ್ ಡ್ರಾಪ್ ಟೆಸ್ಟ್ ಮಾಡೋರು. ಯಾವ ಸಕ್ಸಸ್ಫುಲ್ ಆಕತ್ಲ ಅವಾಗ ಅವ್ರನ್ನ ಏನ್ ಮಾಡೋರು ಅಂದ್ರೆ ಮ್ಯಾಲ ಕಳ್ಸೋರು. ಯಾಕಂದ್ರೆ ಹೊಳೆ ಬರ್ಬೇಕಲ್ಲ, ಅದ್ರ ಸಲ್ಮಂದ ಏರ್ ಡ್ರಾಪ್ ಟೆಸ್ಟ್ ಅಂತ ಮಾಡ್ರಿ ರೀಸೆಂಟ್ ಆಗಿ. ಇದಕ್ಕೆ ಹಿಂಟ್ ಕೊಡ್ತೀನಿ ನೋಡ್ರಿ. ಏಷ್ಯಾದಾಗ ಅತಿ ದೊಡ್ಡದು ಪ್ರೈವೇಟ್ ಮಿಸೈಲ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲಿ ಮಾಡತ್ತೀವಿ? ಎಲ್ಲಿ? ಮಧ್ಯಪ್ರದೇಶದಾಗ. ಸೇಮ್ ಇದು ಎಲ್ಲಿ ಅಂದ್ರೆ ಏರ್ ಡ್ರಾಪ್ ಟೆಸ್ಟ್ ರೀಸೆಂಟ್. ಯಾಕೆ ಇದು ಕನ್ಫ್ಯೂಸ್ ಆಗ ಕೇಳತ್ತ ನೋಡ್ರಿ. 1 ಲೈನರ್ದಾಗ ಹೆಂಗ್ ಕೇಳಿರ್ತಾರಂದ್ರ, ಇಸ್ರೋದವ್ರು ರೀಸೆಂಟ್ ಆಗಿ ಗಗನ್ ಮಿಷನ್ ಸಲ್ಬಂದ ಏರ್ ಡ್ರಾಪ್ ಟೆಸ್ಟ್ ಮಾಡ್ಯಾರ. ಆಲ್ಮೋಸ್ಟ್ ಎಲ್ಲಿ ಮಾಡ್ತಿರ್ತಾರಂದ್ರ ಒಡಿಸ್ಸಾದ ಚಾಂದಿಪುರ್ ಮಾಡ್ತಿರ್ತಾರೆ. ಕರೆಕ್ಟಾ? ಇಲ್ಲೇ ಮಾಡ್ಯಾರ ಒಂದೇ ಹೇಳಿಕೆ ಕೊಟ್ಟಿರ್ತಾನ. ಬಟ್ ಇದನ್ನ ಮಾಡಿದ್ದೆಲ್ಲಿ ಅಂದ್ರೆ ಮಧ್ಯಪ್ರದೇಶದಾಗ. ಈ ನೆನಪಿರ್ತೈತಲ್ಲ, ಮಧ್ಯಪ್ರದೇಶದಾಗ ಯಾವ್ದಂದ್ರೆ ಏರ್ ಡ್ರಾಪ್ ಟೆಸ್ಟ್. ಅಥವಾ ಏರ್ ಡ್ರಾಪ್ ಟೆಸ್ಟ್ ಯಾವ ಒಂದು ಇದು ಮಿಷನ್ ಭಾಗವಾಗಿ ಮಾಡ್ಯಾರ ಅಂದ್ರ ಗಗನಯಾನ ಮಿಷನ್ ಭಾಗವಾಗಿ ಏರ್ ಡ್ರಾಪ್ ಟೆಸ್ಟ್. ಅಥವಾ ಹಿಂಗೂ ಕೇಳಿರ್ತಾರೆ ಏರ್ ಡ್ರಾಪ್ ಟೆಸ್ಟ್ DRDOದವ್ರು ಮಾಡ್ಯಾರ ಅಥವಾ ಇಸ್ರೋದವ್ರು ಮಾಡ್ಯಾರ ಅಂತ ಯಾರು ಕೇಳ್ರ? ಇಸ್ರೋದವ್ರು ಮಾಡ್ತಾರೆ. ಬಾಹ್ಯಾಕಾಶಕ್ಕೆ ಸಂಬಂಧಿಸಿದ್ದು ಎಲ್ಲ ಎಲ್ಲಿ ಬರ್ತಾವ ಅಂದ್ರೆ ಇಸ್ರೋದವ್ರಿಗೆ ಬರ್ತಾವ. ಮಧ್ಯಪ್ರದೇಶದ್ದು ಇದೊಂದು ಹೇಳ್ರೆ ಯಾವ್ದಂದ್ರೆ ಏಷ್ಯಾದಾಗ ಅತಿ ಲಾರ್ಜೆಸ್ಟ್, ಫಸ್ಟ್ ಅಲ್ಲ ಅತಿ ಲಾರ್ಜೆಸ್ಟ್ ಅತಿ ದೊಡ್ಡದು ಏನಂದ್ರೆ ಪ್ರೈವೇಟ್ ಮಿಸೈಲ್ ಯಾರು ಮಾಡತ್ತಾರ? ಇವ್ರು ಅದಾನಿ ಗ್ರೂಪ್. ಇನ್ನೊಂದು ಮಧ್ಯಪ್ರದೇಶದ ಹೇಳಿದ್ವಲ್ಲ, ಇದು ಕರೆಕ್ಟ್ ಇದಾತ. ಇನ್ನೊಂದೇನು ಹೇಳಿದ್ವಲ್ಲ ಮಧ್ಯಪ್ರದೇಶದ, ಏನು ಹೇಳಿದ್ವಿ ನೋಡ್ರಿ? ಅದ್ಯಾವ್ದು? ಒನ್ ಹೆಲ್ತ್ ಮಿಷನ್ ಪಶುಜನ್ಯ. ಕರೆಕ್ಟ್. ಪಶುಜನ್ಯ ಒಂದು ಹೇಳಿದ್ವಲ್ಲ, ಅದು ಮಧ್ಯಪ್ರದೇಶ. ಪಶುಜನ್ಯನು ನೆನಪಿಟ್ಕೋರಿ. ಇದು ವಿದಿಶಾ ಡಿಸ್ಟಿಕ್ದಾಗ ಏಷ್ಯಾದ ಲಾರ್ಜ್. ಗೊತ್ತಾತಲ್? ಮತ್ತೆ ಎಲ್ಲಿ ಭಾಳ ದೂರ ಹೇಳತ್ತಾರ ಅಂದಿರಿ. ಮತ್ತೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರಿಗೆ ಕರೀತಾರೆ? APJ ಅಬ್ದುಲ್ ಕಲಾಂ. ನೆನಪಿಟ್ಕೋರಿ. ಮಿಸೈಲ್ ಮ್ಯಾನ್ ಅಂತ ಬಂದ್ರತ್ತೇಳಿ. ಯಾಕಂದ್ರೆ ಪೃಥ್ವಿ ಸಿರೀಸ್ ಎಲ್ಲ ಬರ್ತಾವಲ್ಲ, APJ ಅಬ್ದುಲ್ ಕಲಾಂ ಇಂಟ್ರೊಡ್ಯೂಸ್ ಮಾಡಿದ್ದಾವ್. ಪೃಥ್ವಿ ಸಿರೀಸ್ ಬಂದ್ರೆ ಅದಕ್ಕೆ ಮಿಸೈಲ್ ಮ್ಯಾನ್ ಅಂತ ಕರೀತಾರೆ. ರಾಕೆಟ್ ಮ್ಯಾನ್ ಅಂತ ಯಾರಿಗೆ ಕರೀತು? K-Sivan. ಯಾಕಂದ್ರೆ ರಾಕೆಟ್ ಮಿಸೈಲ್ ಕನ್ಫ್ಯೂಸ್ ಆಗಬಾರ್ದಂದ್ರೆ ನೆನಪಿಟ್ಕೋರಿ. ಅವ್ರೇನಂದ್ರೆ ವಿಂಗ್ಸ್ ಆಫ್ ಫೈರ್ ಅಂತ ಬುಕ್ ಬರೀತಾರಲ್ಲ, ಇವು ಮಿಸೈಲ್ಗಳು. ಅವ್ರು ಏನಂದ್ರೆ ಪೃಥ್ವಿ ಮಿಸೈಲ್ ಅಂತ ಬರ್ತಾವಲ್ಲ, ಇವನ್ನೆಲ್ಲ ಮಾಡಿದವ್ರು ಅಥವಾ ಮಿಸೈಲ್ ಬಗ್ಗೆ ಇದನ್ನ ಕಾನ್ಸೆಪ್ಟ್ ಕೊಟ್ಟಾರ ಅಥವಾ ಅದಕ್ಕೆ ಹೈಯೆಸ್ಟ್ ಒತ್ತು ಕೊಟ್ಟಾರೆ ಅಂದ್ರೆ APJ ಅಬ್ದುಲ್ ಕಲಾಂ. ಇವ್ರಿಗೆ ರಾಕೆಟ್ ಮ್ಯಾನ್ ಅಂತ K-Sivan ಯಾಕೆ ಕರೀತಾರೆ ಅಂದ್ರೆ ಇಸ್ರೋದ ಅಧ್ಯಕ್ಷರು K-Sivan ಆಗಿದ್ರಲ್ಲ, ಆ ಟೈಮ್ನಾಗ ಏನ್ ಮಾಡಂದ್ರೆ ರಾಕೆಟ್ಗಳು ಲಾಂಚ್ ಮಾಡ್ತಾರೆ. ನಮ್ಮಲ್ಲಿ PSLV, GSLV, SSLV ಅದಲ್ಲ, ಇವು ರಾಕೆಟ್ಗಳು ಮೊದಲಿದ್ದು ಇಲ್ಲತ್ತಲ್ಲ. ಈ ರಾಕೆಟ್ಗಳಿಗೆ ಹೈಯೆಸ್ಟ್ ತಂತ್ರಜ್ಞಾನಗಳನ್ನ ಯೂಸ್ ಮಾಡ್ಕೋತಾರೆ. ಅದಕ್ಕೆ ಅವ್ರಿಗೆ ಏನಂತಾರೆ ಅಂದ್ರೆ ರಾಕೆಟ್ ಮ್ಯಾನ್ ಅಂತ ಕರೀತಾರೆ. ನೆನಪಿರ್ತೈತಲ್ಲ K-Sivan. ಇನ್ನು ಹೇಳ್ರಿ ನೋಡು, ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ರೀಸೆಂಟ್ ಗಿರೀಶ್ ಅದು ಇನ್ನೊಂದು ಏನಂದ್ರೆ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಅಂದಾಗ ಯಾವ ರಿವರ್ ಮೇಲೆ ಫಸ್ಟ್ ಕಟ್ಟಿರ್ತಾರ? ತಪ್ಪು ಹೇಳಿನತ್ ಈಗ ನನಗೆ ಬತ್ತಲ್ಲ. ಯಾವ್ದು?
ಕಾವೇರಿ ಅಲ್ಲ, ಅದು ಯಾವ್ದು ಪಯಸ್ವಿನಿ ರಿವರ್ ಅಲ್ಲ. ಅದು ಏನು ಕನ್ಫ್ಯೂಸ್ ಆಗಿತ್ತಂದ್ರೆ ಪಯಸ್ವಿನಿ ರಿವರ್ ಹುಟ್ಟುದು ತಲಕಾವೇರಿದಾಗ ಹುಟ್ಟೈತೆ. ಅದು ಕಾವೇರಿ ನದಿಯಲ್ಲಿ ಹುಟ್ಟೈತೆ ಅಂದ್ರೆ ತಲಕಾವೇರಿಯ ಬ್ರಹ್ಮಗಿರಿ ಬೆಟ್ಟದಾಗ. ಆ ಪಯಸ್ವಿನಿ ರಿವರ್ ಹುಟ್ಟುದು ತಲಕಾವೇರಿ ಬೆಟ್ಟದಾಗ ಹರಿತೈತೆ. ಅದಕ್ಕೆ ಇಲ್ಲ ನೋಡು, ಅಲ್ಲೇ ತಲಕಾವೇರಿ ಅಂತ ಕೊಟ್ಟಿದ್ದ ಪಕ್ಕ. ತಲಕಾವೇರಿದಾಗಲ್ಲ, ಅದು ಚಂದ್ರಗಿರಿ ಅಂತ ಏನೋ ಕರೀತಾರಲ್ಲ ಅದಕ್ಕೆ. ದಕ್ಷಿಣ ಕನ್ನಡದ ಪಯಸ್ವಿನಿ ರಿವರ್ ಅದ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಅಂತ ಬರ ಪಕ್ಕ ಅಲ್ಲ ದಕ್ಷಿಣ ಕನ್ನಡ. ನಾಕ ಮತ್ತೆ ಅಲ್ಲೇ ಆ ದಕ್ಷಿಣ ಕನ್ನಡದಾಗ ಯಾವ್ದಂದ್ರೆ ಪಯಸ್ವಿನಿ ರಿವರ್ ಅಂತ ಬರೋದಿಲ್ಲ. ಅದ್ರ ಮೇಲೆ ಫಸ್ಟ್ ಕಟ್ಟಿರ್ತಾರೆ. ರೀಸೆಂಟ್ ಆಗಿ ನಿಧನ ಆಗೈತ್ರಿ, ಅವ್ರ ಮೇಲೆ ಕೇಳ್ಬೋದು. ಅವ್ರಿಗೆ ಪದ್ಮವಿಭೂಷಣ್ ಕೊಟ್ಟರು, ಪದ್ಮಶ್ರೀ ಕೊಟ್ಟರು. ಇವೆಲ್ಲ ಒನ್ ಲೈನರ್ದಾಗ ಕೇಳಿರ್ತಾರ. ಪದ್ಮಶ್ರೀ ಕೊಡ್ತಾರೆ, ನೆನಪೈತಲ್ಲ. ಏನಾಯ್ತು ಅದನ್ನ ಹೇಳ್ರ ಡೇಟ್. 2017. ಯಾರಂದ್ರೆ ಗಿರೀಶ್ ಭಾರದ್ವಾಜ, ಈ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಬಂದ್ರ ರಾಜೇಂದ್ರ ಸಿಂಗ್. ಅವರು ನ್ಯೂಸ್ನಾಗ ಹೇಳಿದ್ವಲ್ಲ, ರಾಜಸ್ಥಾನದಾಗ ರಾಜೇಂದ್ರ ಸಿಂಗ್ ಅಂತ ಬರ್ತಾರಲ್ಲ, ಅವ್ರು ರೀಸೆಂಟ್ ಆಗಿ ಒಂದು ಇನಿಷಿಯೇಟಿವ್ ಹೇಳಿದ್ವಿ. ಹೇಳ್ರಿ ನೋಡು, ಒಂದು ಯೋಜನೆ ತಂದಾರ ಅಥವಾ ಒಂದು ಇದನ್ ಮಾಡ್ರ ಸಂಘ. ಯಾವ ಸಂಘ? ಅದ್ರ ಮೇಲೆ ಕ್ವಶನ್ ಕೇಳ್ಯಾರ, ಕ್ವಶನ್ ಪಕ್ಕ ಕೇಳ್ಯಾರ. ಅದ್ರ ಮೇಲೆ ಕ್ವಶನ್ ಡೈರೆಕ್ಟ್ ಕೇಳಿದ್ರು. ರಾಜೇಂದ್ರ ಸಿಂಗ್ ಅವ್ರು ಅದ್ರದ್ದು ಅಧ್ಯಕ್ಷತೆ ವಹಿಸಿರ್ತಾರೆ. ಅದೊಂದು ಸಂಘ ಕಟ್ಟಾರ. ಏನ್ ಮಾಡ್ತಾರಂದ್ರ ವಾಟರ್ ಇರಲ್ದಲ್ಲಿ ವಾಟರ್ನ ಹೆಂಗ್ ಕನ್ಸರ್ವ್ ಮಾಡ್ಬೇಕು ಅಥವಾ ನೀರೇನ್ ಹಾರ್ವೆಸ್ಟಿಂಗ್ ಹೆಂಗ್ ಮಾಡ್ಬೇಕತ್. ಯಾವ್ದು? ತರುಣ ಭಾರತ ಸಂಘ ಅಂತ ಬರ್ತದೆ, ನೆನಪಿಟ್ಕೊ. ಈ ತರುಣ ಭಾರತ ಸಂಘ ತಂದವ್ರು ಯಾರಂದ್ರೆ ರಾಜೇಂದ್ರ ಸಿಂಗ್. ಏನಂತ ಕರಿತೀವಿ ಅವ್ರಿಗೆ? ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೈಕ್ಲೇನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರು ಕರೀತಾರೆ? ಮೃತ್ಯುಂಜಯ್ ಮೊಹಾಪಾತ್ರ. ಈಗ ರೀಸೆಂಟ್ ಆಗಿ ಎಲ್ಲಿನೋ ಎಫೆಕ್ಟ್ ಅವು ಇವು ಹಾಕಿರ್ತವಲ್ಲ, ಅದ್ರದ್ದು ಎಲ್ಲ ಡಾಟಾ ಕೊಡೋರು ಯಾರಂದ್ರೆ IMD ದವ್ರು. IMD ಪ್ರೆಸೆಂಟ್ ಡೈರೆಕ್ಟರ್ ಯಾರದಾರ ಅಂದ್ರೆ ಮೃತ್ಯುಂಜಯ್ ಮೊಹಾಪಾತ್ರ. ಈಗ ಹೇಳ್ರಿ, IMD ದ ರೀಸೆಂಟ್ ಆಗಿ ಹೊಸದೊಂದು ರೀಜನಲ್ ಹೆಡ್ ಕ್ವಾರ್ಟರ್ ಮಾಡ್ಯಾರ ಅಂತ ಹೇಳಿದ್ವಿ. ಇದು ಸುದ್ದಿಯಲ್ಲಿ ತೇಲಿ ಎಲ್ಲಿ? ಜಮ್ಮು ಕಾಶ್ಮೀರದಾಗ. IMD ಅಂತ ಬಂದಾಗ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ನಮ್ಮಲ್ಲಿ ಏನು ವೆದರ್ದ ಮಳಿ ಯಾವಾಗ ಆಕತಿ, ಏನ್ ಬರ್ತತಿ, ಅದು ಎಲ್ಲ ಡಾಟಾ ಕೊಡೋರು ಯಾರಂದ್ರೆ IMD ದವ್ರು. ಕರೆಕ್ಟ್? IMD ದವ್ರು ಟೋಟಲ್ ಎಷ್ಟು ಅದಾವ ರೀಜನಲ್ ಹೆಡ್ ಕ್ವಾರ್ಟರ್ಸ್ಗಳು? 7 ನೆನಪದವ್ರು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಹಿಂಗೆ ಹೇಳಿದ್ರಿಲ್ಲ. ಉತ್ತರದ ಯಾವ್ದು? ಡೆಲ್ಲಿ. ದಕ್ಷಿಣಕ್ಕೆ ಬಂದಾಗ ಚೆನ್ನೈ. ಪಶ್ಚಿಮದಾಗ ಕರೆಕ್ಟ್ ಅದಾವ. ಪಶ್ಚಿಮದಾಗ ಮುಂಬೈಯ, ಪೂರ್ವದಾಗ ಕಲ್ಕತ್ತಾ, ಆಮೇಲೆ ಮಧ್ಯದಾಗ ನಾಗಪುರ್. ಈ ಮಧ್ಯದಾಗ ಒಂದ ನಾಗಪುರ. ಅದಾದ್ಮೇಲೆ ಈಶಾನ್ಯದಾಗ ಒಂದ್ ಹಿಡಿತಾರ ಗುವಾಹಟಿ. ಆಮೇಲೆ ಈ ಕಡೆ ಯಾವ್ದು ಬರ್ತೀವಿ ಇದಕ್ಕೆ? ವಾಯುವ್ಯ. ವಾಯುವ್ಯಾಗ ಅಂದ್ರ ಜಮ್ಮು ಕಾಶ್ಮೀರ. ರೀಸೆಂಟ್ ಆಗಿದ್ದ ರೀಜನಲ್ ಅಥವಾ ಪ್ರಾದೇಶಿಕ ಕಚೇರಿ IMD ಯಾವ್ದಂದ್ರೆ ಜಮ್ಮು ಕಾಶ್ಮೀರ್. ಇನ್ನೊಮ್ಮೆ ಹೇಳ್ರಿ. ಒಂದೇದು ಉತ್ತರದಾಗ ಡೆಲ್ಲಿ, ದಕ್ಷಿಣದಾಗ ಚೆನ್ನೈ, ಪಶ್ಚಿಮದಾಗ ಮುಂಬೈ, ಪೂರ್ವದಾಗ ಕಲ್ಕತ್ತಾದ, ಮಧ್ಯದಾಗ ನಾಗಪುರ್, ಇನ್ನೊಂದು ಈಶಾನ್ಯದಾಗ ಗುವಾಹಟಿ, ವಾಯುವ್ಯದಾಗ ಜಮ್ಮು ಕಾಶ್ಮೀರ. ಯಾವ್ದ್ರದ್ದು ಇದು ಹೆಡ್ ಕ್ವಾರ್ಟರ್ಗಳು? IMD. IMD ಅಂತ ಬಂದ್ರೆ IMD ಹೆಡ್ ಯಾರದಾರ ಈಗ? ಮೃತ್ಯುಂಜಯ್ ಮೊಹಾಪಾತ್ರ. ಅವ್ರಿಗೆ ಏನಂತ ಕರಿತೀವಿ ಅಂದ್ರೆ ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ವಾಯುವ್ಯ ಕನ್ಸಿಡರ್ ಮಾಡಂಗಿಲ್ಲ ನಾನು. ಅವು ಇವನು ಆಕ್ಚುಲಿ ಉತ್ತರ ದಕ್ಷಿಣ ಮಾಡಿಲ್ಲ ಅವ್ರ. ನಾ ನೆನಪಿಟ್ಕೊಳಕ್ ಹಂಗೆ ಮಾಡ್ಕೊಂಡಿದ್ದೆ. ಅದಕ್ಕೆ ಅವು ಆಕ್ಚುಲಿ ಉತ್ತರದ ಆತನಂಗಿಲ್ಲ. ಬಟ್ ಈ ಡೆಲ್ಲಿ ಬತ್ತೇಳಿ ಉತ್ತರಕ್ಕೆ ಕವರ್ ಮಾಡಿದೆ. ಈ ಜಮ್ಮು ಕಾಶ್ಮೀರ ಅಂದ್ರೆ ಅದು ವಾಯುವ್ಯ ಬರಂಗಿಲ್ಲ, ಆಕ್ಚುಲಿ ಉತ್ತರದಾಗ ಬರ್ತದೆ. ಬಟ್ ಅದು ನೆನಪಿಟ್ಕೊಳಕ್ ಹೇಳಿ, ಈಗ ಡೆಲ್ಲಿದೊಳಗೆ ಮತ್ತೆ ಕನ್ಫ್ಯೂಸ್ ಆಗಬಾರ್ದತ್ತೇಳಿ. ಬಟ್ ಇದು ಎಲ್ಲಿ ಅಂದ್ರೆ ಜಮ್ಮು ಕಾಶ್ಮೀರ್ ರೀಸನ್ ಬತ್ತೇಳಿ. ಈ ಜಮ್ಮು ಕಾಶ್ಮೀರ್ ರೀಸನ್ಗೆ ಆಲ್ರೆಡಿ ಡೆಲ್ಲಿ ಇತ್ತು. ಮತ್ತೆ ಕೊಟ್ಟಿರತ್ತಂದ್ರ ಜಮ್ಮು ಕಾಶ್ಮೀರ ಲಡಾಖ್ದ ವೆದರ್ ಸಿಸ್ಟಮ್ ಬೇರೆ ಐತಿ. ಇವು ಡೆಲ್ಲಿದ ಮತ್ತೆ ಈ ಕಡೆ ಕೆಳಗಿನೂ ಬೇರೆ ಅದಾವ. ಅದ್ರ ಸಲ್ಮಂದ ಅಲ್ಲಿ ಡಿಟೆಕ್ಟ್ ಮಾಡೋ ಸಲ್ಮಂದ ರೀಸೆಂಟ್ ಆಗಿ ಏನ್ ಮಾಡ್ರ IMD ದ ಹೊಸ ಪ್ರಾದೇಶಿಕ ಕಚೇರಿ ಮಾಡ್ರಿ. ಎಷ್ಟು ಅದಾವ ಟೋಟಲ್ ಅಂದ್ರ 7 ಅದಾವ. ಎಲ್ಲಿ ಮುಗಿಸಿದ್ವು ಹನುಮ? ಎಲ್ಲಿ ಹೇಳಿದ್ವು ಯಾರಿಗೆ ಗೊತ್ತಾತ. ನಾವು ಮುಗಿದ್ವಲ್ಲ ಈಗ. ಎಷ್ಟು ಬೇಕು ಇವತ್ತಿನ? ಬಿಡ್ರಿ 5 ಹೇಳ್ರಿ. ರೀಸೆಂಟ್ ಆಗಿ ಇಂಡಿಯಾದಾಗ ಫಸ್ಟ್ ಟೈಮ್ RBI ದವ್ರು ನೋಡ್ರಿ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನೀಸ್ ಅಂತ ಬರ್ತಾ ಹೋಗತೈತಿ. RBI ಎಲ್ಲಕ್ಕೂ ಅಲೌ ಏನ್ ಮಾಡಿರ್ತೈತಿ ಪೇಮೆಂಟ್ ಅದು ಮಾಡಕಂದ್ರೆ ಬ್ಯಾಂಕಿಂಗ್ ಫೈನಾನ್ಸ್ಗಳು ಇದ್ದಿದ್ದಕ್ಕೂ ಏನ್ ಮಾಡ್ತಾರಂದ್ರೆ ಪೇಮೆಂಟ್ ಮಾಡಕ್ ಅಲೌ ಮಾಡ್ತಾರೆ. RBI ಅಂತ ಬಂದ್ರೆ ಕರೆಕ್ಟ್ ಎಲ್ಲ ಬ್ಯಾಂಕ್ RBI ದಾಗ ಡೈರೆಕ್ಟ್ ಹೋಗಿ ನಾವು ಪರ್ಸನ್ಗಳು ಅಕೌಂಟ್ ತೆಗಿಬೋದು, ತೆಗಿಯಾಕ್ ಬರಂಗಿಲ್ಲ. RBI ಅನ್ನೋದು ಒಂದು ರೆಗ್ಯುಲೇಟರಿ ಇದ್ದಂಗ ಅದ ಅಥವಾ ಅಡ್ಮಿನಿಸ್ಟ್ರೇಷನ್ ಮಾಡ್ತೈತೆ ಅಷ್ಟ. ಬ್ಯಾಂಕ್ಗಳು ಆರ್ಗನೈಸ್ಡ್ ಯಾವ್ದೋ ಅನ್ಆರ್ಗನೈಸ್ಡ್ ಯಾವ್ದೋ ಅಂತೇಳಿ. ಬಟ್ ಎಲ್ಲಾ ಬ್ಯಾಂಕಿಗೆ ಏನಂದ್ರೆ ಫೈನಾನ್ಸ್ ಯಾವ ಮಾಡ್ತಿರ್ತಲ್ಲ ಅಂತ ಬ್ಯಾಂಕಿಂಗ್ ಕೊಡ್ತಾರೆ. ಬಟ್ ಫಸ್ಟ್ ಟೈಮ್ ಇಂಡಿಯಾದಾಗ ಒಂದು ಕಂಪ್ನಿಗೆ ಏನ್ ಮಾಡಿದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನಿಗೆ ಬ್ಯಾಂಕಿಂಗ್ ಫೈನಾನ್ಸ್ ಒಳಗೆ ಅಲೋ ಮಾಡ್ಯಾರ. ಯಾವ್ದು ಆಪ್ಷನ್ ಕೊಡ್ಲಿ? ಪೇ ಪಾಯಿಂಟ್ ಒಂದೇದು ಆಪ್ಷನ್ ಅದ, ಪೇ ಪಾಯಿಂಟ್. ಇನ್ನು ಆಪ್ಷನ್ ಇಲ್ಲ. ಪೇ ಪಾಯಿಂಟ್ ಅಂತ ಬರ್ತೈತಿಲ್ಲ RBI ದವ್ರ ಏನ್ ಕೊಡ್ತಾರೆ ಇನ್ನೊಮ್ಮೆ ಇತ್ತು ನೋಡ್ರಿ. ಅದ್ರ ಮೇಲೆ ಕ್ವಶನ್ ಕೇಳ್ರ. ಪೇ ಪಾಯಿಂಟ್ ಅನ್ನೋದ ಏನಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನಿ ಅಂತ ಕರಿತಾರೆ. ನಾನ್ ಬ್ಯಾಂಕಿಂಗ್ ಅಂದ್ರೆ ಗೊತ್ತಾಕೋಲ್ ಇದು ಬ್ಯಾಂಕ್ ಸೆಕ್ಟರ್ ಒಳಗೆ ಬರಂಗಿಲ್ಲ. ಬ್ಯಾಂಕಿಂಗ್ ಅಂದ್ರೆ ಏನ ನಾವು ಬಡ್ಡಿ ಅಥವಾ ಏನಾರ ರೊಕ್ಕ ತಗೋದು ಅದಕ್ಕೆ ಏನ್ ಬಂದ್ರೆ ಬಡ್ಡಿ ಹಾಕ್ತಾರ, ಅದ್ರ ಮೇಲೆ ಅವ್ರು ರನ್ ಹಾಕಿರ್ತಾರೆ. ಬ್ಯಾಂಕ್ದು ವರ್ಕ್ ಆಗೋದು ಹೆಂಗಂದ್ರೆ ಮಂದಿಗೆ ರೊಕ್ಕ ಕೊಡ್ತಾರ, ಅದ್ರ ಮೇಲೆ ಇಂಟ್ರೆಸ್ಟ್ ಹಾಕ್ತಾರ. ಅಥವಾ ಇನ್ನೊಬ್ರು ಬಂದು ಬಂಗಾರ ಇಟ್ಟಿರ್ತಾರ, ಅದ್ರದ ಮೇಲೆ ಇಂಟ್ರೆಸ್ಟ್ ಬರ್ತೈತಿ. ಇದ್ರ ರೊಕ್ಕದ ಮೇಲೆ ಏನ್ ಬಂದ್ರೆ ಮ್ಯಾನೇಜ್ ಮಾಡ್ತಿರ್ತಾರೆ. ಇದು ಬ್ಯಾಂಕಿಂಗ್. ಬಟ್ ಇದು ನಾನ್ ಬ್ಯಾಂಕಿಂಗ್ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ದು ಏನು ಯೋಜನೆ ಮಾಡ್ತಿರಂಗಿಲ್ಲ.
ಗೊತ್ತೈತಿಲ್. ಆದ್ರೂ ಇದಕ್ಕೆ ಏನ್ ಮಾಡ್ತಾರ ಅಂದ್ರೆ ಟ್ರಾನ್ಸಾಕ್ಷನ್ ಮಾಡಕ್ ಅಲೋ ಮಾಡ್ಯಾರ. ಯಾವ ಕಂಪ್ನಿ ಅಂದ್ರೆ ಅದ ಪೇ ಪಾಯಿಂಟ್. ನೆನಪಿರ್ತೈತಿಲ್ಲ RBI ಯಾರದಾರ ಗವರ್ನರ್? ಸಂಜಯ್ ಮಲ್ಹೋತ್ರಾ. ನೆನಪಿರ್ತೈತಿಲ್ಲ RBI ಗವರ್ನರ್ ಯಾವ್ದಾರ? ಸಂಜಯ್ ಮಲ್ಹೋತ್ರಾ. RBI ದವರ ಎಷ್ಟು ತಿಂಗಳಿಗೊಮ್ಮೆ ಇದನ್ ಮಾಡ್ತಾರ್ರಿ, ಹಣಕಾಸು ನೀತಿ ಎತ್ ಮಾಡ್ತಿರ್ತಾರ. 3 ತಿಂಗಳಿಗೊಮ್ಮೆ. ಎಷ್ಟ್ ಮಿನಿಮಮ್ ಎಷ್ಟು ಮಾಡ್ಬೇಕಂದ್ರ ಅದ ಒಂದ್ ವರ್ಷದಾಗ ಮಿನಿಮಮ್ ಎಷ್ಟು ಮೀಟಿಂಗ್ ಆಗ್ಬೇಕು. ಈಗ RBI ದವ್ರು ಮಾಡ್ತಿರ್ತಾರ ಗೊತ್ತೈತಿಲ್ಲ, ರೆಪೋ ರೇಟಾ ಅಥವಾ ರಿವರ್ಸ್ ರೆಪೋ ರೇಟಾ, ಇವು ಬ್ಯಾಂಕ್ ರೇಟ್ ಇರ್ತಾವಲ್ಲ, ಇವನ್ನೆಲ್ಲ ಹೆಚ್ಚಾಗಿ ಕಡಿಮೆ ಮಾಡ್ತಿರ್ತಾರಲ್ಲ. ಇವ್ನ ಯಾವಾಗ ಮಾಡ್ತಿರ್ತಾರ ಅಂದ್ರೆ ವರ್ಷದಾಗ ಮಿನಿಮಮ್ ಎಷ್ಟು ಮಾಡ್ಬೇಕಂದ್ರ 4 ಸರಿ ಮಾಡ್ಬೇಕಂದ್ರೆ 4 3 12 3 ತಿಂಗಳಿಗೆ ಒಂದೊಂದು ಅಕ್ಕ. ಹೌದಾ? 3 ತಿಂಗಳಿಗೆ ಒಂದ ಮಿನಿಮಮ್ ಮಾಡ್ಬೇಕ್ರಿ. ಮತ್ತು 1 ತಿಂಗಳಿಗೆ ಮಾಡ್ಯಾರತ್ತಲ್ಲ ಅವ್ರು RBI ದವ್ರು ಎಮರ್ಜೆನ್ಸಿ ಇತ್ತೇಳಿ ಅಥವಾ ಏನ್ರ ನ್ಯಾಷನಲ್ ಅಥವಾ ರಾಷ್ಟ್ರೀಯ ಕ್ರೈಸಿಸ್ ಆಗತ್ತಿತ್ತೇಳಿ ಆ ಟೈಮ್ನಾಗ ತುರ್ತು ಕರಿಬಹುದು. ಕರೆಕ್ಟಾ? ಇದೇನಂದ್ರೆ ಮಾನಿಟರಿ ಅಥವಾ ಹಣಕಾಸು ನೀತಿ ಅಂತ ಕರಿತೀವಿ. ಈ ಹಣಕಾಸು ನೀತಿ ಅಥವಾ ಹಣಕಾಸು ನೀತಿ ಕಮಿಟಿ ಅಥವಾ ಆಯೋಗ ಬರ್ತೈತಿಲ್ಲ, ಇದ್ರ ಅಧ್ಯಕ್ಷರು ಯಾರು ಇರ್ತಾರೆ? ಆಪ್ಷನ್ ಕೊಡ್ಲಿ. ಹಣಕಾಸು ಇದನ್ನ ಸಚಿವರು, ಆಮೇಲೆ RBI ಗವರ್ನರ್. RBI ಗವರ್ನರ್ ಇರ್ತಾರೆ. ನೆನಪಿರ್ತೈತಿಲ್ಲ, ಎಷ್ಟು ಜನ ಗೌರ್ಮೆಂಟ್ ದಿಂದ ನಾಮಿನೇಟೆಡ್ ಆಗಿರ್ತಾರೆ? 3 ಜನ ಟೋಟಲ್. ಅದ್ರ ಮೇಲೆ ಕ್ವಶನ್ ಕೇಳ್ಯಾರ, ಅದಕ್ಕೆ ಕೇಳತ್ನ ಹಣಕಾಸು ನೀತಿ ಬಂದ್ರೆ ಟೋಟಲ್ ಎಷ್ಟು ಜನ ಇರ್ತಾರಂದ್ರೆ 6 ಜನ. 6 ಜನದಾಗ 3 ಜನ ನಾಮಿನೇಟೆಡ್, 3 ಜನ RBI ಎಲೆಕ್ಟೆಡ್ ಅಲ್ಲ, RBI ದಿಂದ ಇರ್ತಾರೆ. ಯಾಕಂದ್ರೆ RBI ಒಳಗಿನವರು 3 ಜನ ಇರ್ತಾರೆ, ಗೌರ್ಮೆಂಟ್ ದಿಂದ 3 ಜನ ಇರ್ತಾರೆ. ಇದ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಕರಿತೀವಿ ಅಥವಾ ಹಣಕಾಸು ನೀತಿ ಆಯೋಗ ಅಂತ ಕರಿತೀವಿ. ಅದ್ರ ಅಧ್ಯಕ್ಷತೆ ಯಾರು ವಹಿಸಿರ್ತಾರಂದ್ರ ಯಾರ? RBI ಗವರ್ನರ್ ಇರ್ತಾರೆ. ಇದ್ರ ಮೇಲೆ ಒಂದು ಕ್ವಶನ್ ಕೇಳ್ಯಾನ, ಅದಕ್ಕೆ ಹೇಳಿ ಎಷ್ಟು ಮಿನಿಮಮ್ ಮಾಡ್ಬೇಕಂದ್ರೆ ಕಂಪಲ್ಸರಿ ಮೀಟಿಂಗ್ಗಳ ಅವ್ರು ತಪ್ಪಿರ್ನು 2 ತಿಂಗಳಿಗೊಮ್ಮೆ ಮಾಡ್ಬೋದು, 1 ತಿಂಗಳಿಗೊಮ್ಮೆ ಮಾಡ್ಬೋದು. ಬಟ್ ಮಿನಿಮಮ್ ಎಷ್ಟು ಆಗ್ಬೇಕಾರೆ ಒಂದು ವರ್ಷದಾಗ 4 ಮೀಟಿಂಗ್ಗಳು ಆಗ್ಬೇಕು. ನೆನಪಿಟ್ಕೋರು 3 ತಿಂಗಳಿಗೂ. ಇನ್ನು ಹೇಳಿ RTGS ಮತ್ತು ನೆಫ್ಟ್ ಅಂತ ಬರ್ತೈತೆ ಗೊತ್ತೈತಿಲ್ಲ. RTGS ನೆಫ್ಟ್ ಅಂತಂದ್ರೆ RTGS ಫುಲ್ ಫಾರ್ಮ್ ಏನು? ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ನೆಫ್ಟ್ ಫುಲ್ ಫಾರ್ಮ್ ಈಗ ಹೇಳ ನಾನ್ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಹೇಳ. ಬ್ಯಾಂಕಿಂಗ್ ಸೆಕ್ಟರ್ ಒಳಗ ಇದನ್ನ RTGS ನೆಫ್ಟ್ ಮಾಡೋದಿರ್ತದೆ. ಈ ಪೇ ಪಾಯಿಂಟ್ಗೆ ಅಲೋ ಮಾಡ್ಯಾರ ಏನಂದ್ರೆ RTGS ಮಾಡ್ಬೋದು, ನೆಫ್ಟ್ ಮಾಡ್ಬೋದು ಅದ್ರ ಥ್ರೂ. ಅವಾಗ ನೆಫ್ಟ್ RTGS ದ ಫುಲ್ ಫಾರ್ಮ್ ಕೇಳ್ರೆ RTGS ಅಂದ್ರೆ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ರಿಯಲ್ ಟೈಮ್ ಅಂದ್ರೆ ಇದ್ರೊಳಗೆ RTGS ನೆಫ್ಟ್ ದಾಗ ಬಂದಾಗ ಯಾವ್ದು ಇಮಿಡಿಯೇಟ್ ಆಗಿ ಸೆಟಲ್ ಆಕತಿ? RTGS ಹೇಳಲ್ಲ. ರಿಯಲ್ ಟೈಮ್ ಅಂದ್ರೆ ಆ ಟೈಮ್ನಾಗ ಏನು ನಾವು ಟ್ರಾನ್ಸಾಕ್ಷನ್ ಮಾಡಿರ್ತೀವಿ ಅದೇ ಟೈಮ್ನಾಗ ಆಕೈತಿ. ಮಿನಿಮಮ್ ಎಷ್ಟು ಇರ್ಬೇಕು ಇದ್ರೊಳಗೆ ಮಾಡ್ಬೇಕು? ಮಿನಿಮಮ್ 2 ಲಕ್ಷ. ನೆನಪಿಟ್ಕೋರಿ, ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ ಮಾಡ್ಬೋದು. ಮಿನಿಮಮ್ 2 ಲಕ್ಷ ತನ ಎಲ್ಲರ ನಾವು ಈಗ ನೋಡ್ರಿ ನಮ್ಮ ಅಕೌಂಟ್ದಿಂದ ಈಗ ಫೋನ್ಪೇದಾಗ ಕಳಿಸ್ತಿರ್ತೀವಿ ಅಂತ ತಿಳ್ಕೊ, ರೊಕ್ಕ ಅದಕ್ಕೆ ಲಿಮಿಟ್ ಇರ್ತದೆ. ಕರೆಕ್ಟಾ? ಈಗ ನಾವು ಅಕೌಂಟ್ದಾಗ ವಿಡ್ರಾ ಮಾಡ್ಕೋಬೇಕಾದ್ರು ATMದಾಗ ಏನಂದ್ರೆ 40-45 ಸಾವಿರ ಏನಂದ್ರೆ ಮ್ಯಾಕ್ಸಿಮಮ್ ಏನಿಟ್ಟಿರ್ತಾರೆ ಅಂದ್ರೆ ಲಿಮಿಟ್ ಹತ್ತು ಇಟ್ಟಿರ್ತಾರೆ. ಈಗ ನಾವು ಯಾವ್ದಾರ ಯಾರ್ಯಾರ ರೊಕ್ಕ ಕೊಡ್ಬೇಕಾಗಿರ್ತದೆ 10 ಲಕ್ಷ 5 ಲಕ್ಷ ಅದು ಹೇಳಿ ಆ ಟೈಮ್ನಾಗ ಏನು ಮಾಡ್ಬೋದು ಅಂದ್ರೆ ರಿಯಲ್ ಟೈಮ್ ಗ್ರಾಸ್ ಇಮಿಡಿಯೇಟ್ ಕೊಡ್ಬೇಕಾದ್ರೆ RTGS ಮಾಡ್ತಾರೆ. ಅಥವಾ ನಾವು ಏನಂದ್ರೆ 20 ಲಕ್ಷ 30 ಲಕ್ಷ ಕೊಡಾಗ 5 ಲಕ್ಷ ಬ್ಯಾಚ್ ವೈಸ್ ಕೊಡ್ಬೇಕಾದ್ರೆ ನೆಫ್ಟ್ ಹತ್ ಮಾಡ್ತಿರ್ತಾರೆ. ಇವು ಎರಡಕ್ಕೂ ಡಿಫ್ರೆನ್ಸ್ ಏನಂದ್ರೆ ನಾವು ಒಮ್ಮೆ ಹೋಗಿ 50,000 ಡೆಪಾಸಿಟ್ ಮಾಡಾಗ ಏನ್ ಮಾಡ್ಬೋದು ಅಂದ್ರೆ ಏನ್ ಮಾಡ್ತಾರಂದ್ರೆ ನೆಫ್ಟ್ ಮಾಡ್ಬೋದು. ಬಟ್ RTGS ಮಾಡಕ್ ಬರಂಗಿಲ್ಲ. ಹೇಳಿಕೆ ಟೈಪ್ನಾಗ ಕೊಟ್ಟಾಗ 1 ಲಕ್ಷ ಇದ್ದಾಗ RTGS ಮಾಡ್ಬೋದು ಅಂದ್ರೆ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ RTGS ಮಿನಿಮಮ್ ಎಷ್ಟು ಇರ್ಬೇಕಂದ್ರೆ 2 ಲಕ್ಷ ಇರ್ಬೇಕು. 2 ಲಕ್ಷಕ್ಕಿಂತ ಮೇಲೆ ಎಷ್ಟು ಬೇಕಾದ್ ಮಾಡ್ಬೋದು. ನೆಫ್ಟ್ ಇದ್ದಾಗ ಏನ್ ಮಾಡ್ಬೋದು 10,000 ನೆಫ್ಟ್ ಮಾಡ್ಬೋದು. ನಾವು ನೆಫ್ಟ್ ಫುಲ್ ಫಾರ್ಮ್ ಹೇಳ್ರಿ, ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಇವು ಎರಡು ನೆನಪಿಟ್ಕೊರಿ. RTGS ಫುಲ್ ಫಾರ್ಮ್ ಏನ? ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್. ನೆಫ್ಟ್ ದ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್. ಯಾವ್ದು ಬ್ಯಾಚ್ ವೈಸ್ ಮಾಡ್ತಾರತ್ತಂದ್ರ ನೆಫ್ಟ್. ಇದು ಬ್ಯಾಚ್ ವೈಸ್ ಅಂತ ಹೇಳಿಲ್ಲ. ಈಗ 10 ಲಕ್ಷ ಕಳ್ಸೋದಿದ್ರೆ 2 ಲಕ್ಷ ಬ್ಯಾಚ್ ವೈಸ್ ಕಳಿಸ್ಬೋದು. ಹಿಂಗ ಇವ ಏನಂದ್ರೆ ಇಮಿಡಿಯೇಟ್ ಆಗಂಗಿಲ್ಲ, ಅರ್ಧ ತಾಸ ಅಥವಾ 1 ವೀಕ್ ಹಿಂಗ ಏನಾರ ಡೆಲಿವರಿ ಹಾಕಿರ್ತಾವ ಅಂದ್ರೆ ನೆಫ್ಟ್ ದಿಂದ. ಬಟ್ RTGS ದಾಗ ಏನ್ ಹಾಕಿರ್ತೈತೆ ಇಮಿಡಿಯೇಟ್ ಆಗಿರ್ತಾವ. ಯಾವ್ದೊಂದು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ಗೆ ಅಲೋ ಮಾಡ್ರಂದ್ರ ಪೇ ಪಾಯಿಂಟ್. ನೆನಪಿರ್ತೈತಲ್ಲ ಬ್ಯಾಂಕಿಂಗ್ ರಿಲೇಟೆಡ್ ಹೇಳಿ ನೋಡು. 1 ನೇಷನ್ 1 RRB ಅಂತ ಮಾಡ್ತಾರೆ. ಎದ್ರ ಸಲ್ಮಾನ್ ಮಾಡ್ತಾರೆ 1 ನೇಷನ್ 1 RRB ಅಂತ ಎದಕ್ಕೆ ಮಾಡ್ತಾರೆ? ಯಾವ್ದ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಬರ್ತಾವಲ್ಲ. ಒಂದು ರಾಜ್ಯಕ್ಕೆ ಒಂದು ಬ್ಯಾಂಕ್, ಸಾರಿ 1 ನೇಷನ್ ಅನ್ನೇ 1 ಸ್ಟೇಟ್, ಸಾರಿ 1 ಸ್ಟೇಟ್ 1 RRB ಅಂತ ಕರೀತಾರೆ. 1 ನೇಷನ್ ಅನ್ನೇ ಸಾರಿ 1 ಸ್ಟೇಟ್ 1 RRB. ಪ್ರೆಸೆಂಟ್ ಎಷ್ಟು RRB ಅದಾವ ಅಂದ್ರೆ 28. ಕರ್ನಾಟಕದಾಗ ಇರೋದು RRB ಯಾವ್ದು ಒಂದೇ ಯಾವ್ದ? ಅದು ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ, ಕರ್ನಾಟಕ ಗ್ರಾಮೀಣ ಬ್ಯಾಂಕ. ಯಾವ್ದು? ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಇವು ಕನ್ಫ್ಯೂಸ್ ಮಾಡ್ತಾನೆ. ಯಾಕಂದ್ರೆ ಎರಡೂ ಇದ್ದು ನಮ್ಮಲ್ಲಿ. ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕ್ ಅಂತೂ ಇತ್ತು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಇತ್ತು. ಎರಡೂ ಮರ್ಜ್ ಮಾಡಿ ಹೊಸ ಹೆಸರು ಏನ್ ಮಾಡಿದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಮಾಡ್ರಿ. ಅದ್ರದ್ದು ಹೆಡ್ ಕೊಟ್ರೆ ಎಲ್ಲ ಬಳ್ಳಾರಿ. ಇದ್ರದ್ದು ರೇಷೋ ಕೇಳಿದ್ರಿ ಯಾವ್ರು ಎಷ್ಟು ಕೊಡ್ತಾರ ಅಂತ ಹೇಳಿ. ಇದೇನು ಹೇಳ್ರಿ ಪ್ರೈವೇಟ್ ಬ್ಯಾಂಕ್ ಇದ್ದಂಗೆ ಇದೆ ಆಕ್ಚುಲಿ. ಇದೇನಂದ್ರೆ ಗೌರ್ಮೆಂಟ್ ಅಥವಾ ಏನಾರ ಕೋಆಪರೇಟಿವ್ ಬರಂಗಿಲ್ಲ. ಏನ್ ಮಾಡ್ತಿರ್ತಾರೆ ಅಂದ್ರೆ ಪ್ರೈವೇಟ್ ದವ್ರ ಅಥವಾ ಸ್ಪಾನ್ಸರ್ಡ್ ಬ್ಯಾಂಕ್ ಅಂತ ಬರ್ತಲ್ಲ ಅವ್ರು ಮಾಡಿರ್ತಾರೆ. RRBಗೆ ಸ್ಪಾನ್ಸರ್ಡ್ ಬ್ಯಾಂಕ್ ದವ್ರು ಎಷ್ಟು ರೇಷೋ ಕೊಡ್ತಾರೆ? 35% ಸ್ಪಾನ್ಸರ್ಡ್, ಸೆಂಟ್ರಲ್ 50, ಸ್ಟೇಟ್
15 ಉಳಿದಿದ್ದು ಆತಲ್ಲ 50 35 ನೆನಪಿಟ್ಟವ್ರು ಉಳಿದಿದ್ದು 15 ಏನಂದ್ರೆ ಸ್ಟೇಟ್ ಅದು ಗೊತ್ತಾತಲ್ರಿ. ಈಗ ನಮ್ದು ಯಾವ್ದಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಐತ್ಲ, ಯಾವ್ದು ಕೆನರಾ ಬ್ಯಾಂಕ್ ಸ್ಪಾನ್ಸರ್ಡ್ ಅಲ್ಲ, ಕೆನರಾ ಬ್ಯಾಂಕ್ ಯಾವ್ದಂದ್ರೆ ಸ್ಪಾನ್ಸರ್ಡ್ ಇರ್ತದೆ. ಇವು ಯಾಕೆ ಕನ್ಫ್ಯೂಸ್ ಮಾಡಿರ್ತಾರೆ ಗೊತ್ತಾ, 1 RRB ಅಂತ ಹೇಳಿಲ್ಲ, 1 ಸ್ಟೇಟ್ 1 RRB. ರೀಜನಲ್ ರೂರಲ್ ಬ್ಯಾಂಕ್ ಅನ್ನೋದ ನಾಳೆ ಎಲ್ಲರ ಕೇಳಿದಾಗ ಇವು PKPS ಬ್ಯಾಂಕ್ ಅಂಡ್ರೆ ಅದು ಬರಂಗಿಲ್ರಿ. PKPS ಬ್ಯಾಂಕ್ ಅದು ಬರೋದ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಸಹಕಾರಿ ಸಂಘಗಳದಾಗ ಬರ್ತಾವ. ಬಟ್ ಇವೇನು ರೀಜನಲ್ ರೂರಲ್ ಬ್ಯಾಂಕ್ ಇರ್ತಾವಲ್ಲ ಇಂಡೈರೆಕ್ಟ್ ಏನಂದ್ರೆ ಪ್ರೈವೇಟ್ ಬ್ಯಾಂಕ್ ಇದ್ದಾಗ. ಈಗ ನ್ಯಾಷನಲೈಸ್ಡ್ ಬ್ಯಾಂಕ್ ಯಾವ್ದಾರ ಕೆನರಾ ಬ್ಯಾಂಕ್ ಇರ್ತೈತೆ ಅಂತ ತಿಳ್ಕೊ. ಕೆನರಾ ಬ್ಯಾಂಕ್ ಏನ್ ಮಾಡ್ತೈದ್ರೆ 35% ಶೇರ್ ಕೊಟ್ಟಿರ್ತೈತಿ, ಸೆಂಟ್ರಲ್ ಗೌರ್ಮೆಂಟ್ 50% ಕೊಟ್ಟಿರ್ತೈತಿ, ಸ್ಟೇಟ್ ಗೌರ್ಮೆಂಟ್ 15%. ಇವೇನಂದ್ರೆ ಸಣ್ಣ ರೊಕ್ಕ ಅಥವಾ ಟ್ರಾನ್ಸಾಕ್ಷನ್ ಮಾಡೋ ಸಂಬಂಧ ಬ್ಯಾಂಕ್ ಇಟ್ಟಿರ್ತಾರೆ. 1 ನೇಷನ್ 1 RRB ಅಂತ ಕರೀತಾರೆ. ಕರೆಕ್ಟಾ? ಕರ್ನಾಟಕದಾಗ ಯಾವ್ದೈತೆ ಅಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್. ಈಗ ಹೇಳ್ರಿ ಸಹಕಾರಿ ಸಂಘಗಳು ಬ್ಯಾಂಕ್ ಬರ್ತಾವಲ್ಲ, ಆ ಸಹಕಾರಿ ಸಂಘಗಳದಾಗ ಬಂದಾಗ ಮ್ಯಾಲ ಐತಿ ಹೈಯೆಸ್ಟ್ ಬ್ಯಾಂಕ್ ಯಾವ್ದು? ನಬಾರ್ಡ್ ಅಂತ ಬರ್ತದೆ, ನೆನಪಿರ್ತೈತಲ್ಲ ನಬಾರ್ಡ್. ಈ ನಬಾರ್ಡ್ ಬ್ಯಾಂಕ್ನಾಗ ಡೈರೆಕ್ಟ್ ಹೋಗಿ ನಾವು ರೈತರ ಅಕೌಂಟ್ ಓಪನ್ ಮಾಡ್ಬೋದು, ಮಾಡಕ್ ಬರಂಗಿಲ್ಲ. ನಬಾರ್ಡ್ ಬ್ಯಾಂಕ್ ಅನ್ನೋದ ಕಂಟ್ರೋಲಿಂಗ್ ಬ್ಯಾಂಕ್ ರೀ, ನೆನಪಿಟ್ಕೋರಿ. ನಬಾರ್ಡ್ ಬ್ಯಾಂಕ್ ಹೆಂಗ್ RBI ಬ್ಯಾಂಕ್ ಅಂತ ಕರಿತೀವಲ್ಲ, ಸೇಮ್ RBI ಬ್ಯಾಂಕ್ದಾಗ ಹೆಂಗ್ ಮನುಷ್ಯರು ಹೋಗಿ ನಾವು ಮನುಷ್ಯರತ್ತಲ್ಲ ಇದನ್ನ ಮನುಷ್ಯರ ಬಿಡು ಡೈರೆಕ್ಟ್ ಹೋಗಿ ಜನರ ಹೆಂಗೆ ಅಕೌಂಟ್ ತೆಗಿಯಕ್ಕೆ ಬರಂಗಿಲ್ಲಲ್ಲ, ಸೇಮ್ ನಬಾರ್ಡ್ ಬ್ಯಾಂಕು ಹೆಂಗೈತೆ ಅಂದ್ರೆ ನಬಾರ್ಡ್ದಾಗೂ ಯಾರು ಮನುಷ್ಯ ಇದನ್ನ ಹೋಗಿ ಜನರು ಹೋಗಿ ಡೈರೆಕ್ಟ್ ಅಕೌಂಟ್ ತೆಗಿಯಕ್ಕೆ ಬರಂಗಿಲ್ಲ. ನಬಾರ್ಡ್ ಬ್ಯಾಂಕ್ ಅನ್ನೋದು ಏನಂದ್ರೆ ಅಗ್ರಿಕಲ್ಚರ್ ರಿಲೇಟೆಡ್ ಏನ ಫೈನಾನ್ಸ್ ಬರ್ತೈತಲ್ಲ ಅದನ್ನ ಕಂಟ್ರೋಲ್ ಮಾಡೋದ, ಅಡ್ಮಿನಿಸ್ಟ್ರೇಷನ್ ಮಾಡೋ ಅಷ್ಟ ಪವರ್ ಇರ್ತೈತೆ. ಇವು 1 ಲೈನರ್ದಾಗ ಕೇಳಿರ್ತಾರೆ ನಬಾರ್ಡ್ ಬ್ಯಾಂಕ್ದಾಗ ಅಕೌಂಟ್ ತೆಗಿಬೋದನ ಇಂಥವತ್ತೇಳಿ ನೆನಪಿಟ್ಟವ್ರು. ನಬಾರ್ಡ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಯಾವ ಸಮಿತಿ ಪ್ರಕಾರ? ಶಿವರಾಮನ್ ಸಮಿತಿ, ನೆನಪಿರ್ತೈತಲ್ಲ 82 1982. ನಬಾರ್ಡ್ ಆದ್ಮೇಲೆ ಸ್ಟೇಟ್ ಲೆವೆಲ್ಗೆ ಯಾವ್ದು? ಅಪೆಕ್ಸ್ ಬ್ಯಾಂಕ್. ಸ್ಟೇಟ್ ಲೆವೆಲ್ಗೆ ಬಂದಾಗ ಅಪೆಕ್ಸ್ ಬ್ಯಾಂಕ್. ಆಮೇಲೆ ಸ್ಟೇಟ್ ಲೆವೆಲ್ ಆದ್ಮೇಲೆ ಯಾವ್ದು? ಡಿಸ್ಟ್ರಿಕ್ಟ್ ಲೆವೆಲ್ಗೆ ಯಾವ್ದು? DCC ಫುಲ್ ಫಾರ್ಮ್ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್. ಇನ್ನೊಂದು ಯಾವ್ದು ಉಳಿತು? PKPS ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ. ಇವು ಎರಡು ಕನ್ಫ್ಯೂಸ್ ಆಗ್ಬೇಡ್ರಿ ಅಂತ ಹೇಳತ್ನ. ಯಾಕಂದ್ರೆ RRB ದ ಮತ್ತೆ ಕೋಆಪರೇಟಿವ್ಗೆ ಏನು ಸಂಬಂಧ ಬರಂಗಿಲ್ಲ. RRB ಅನ್ನೋದು ಹಿಂಗೆ ಸ್ಪಾನ್ಸರ್ಡ್ ಮಾಡಿರ್ತಾರ, ಕೋಆಪರೇಟಿವ್ ಅನ್ನೋದು ಓನ್ಲಿ ಸಹಕಾರಿ ಏನು ಸಚಿವಾಲಯ ಇರ್ತೈತಿ ಅವ್ರ ಅಂಡರ್ ಇರ್ತೈತಿ. ಈಗ ಹೇಳ್ರಿ ಸಹಕಾರಿ ಸಚಿವಾಲಯದಾರ CLIC ಅಂತ ಇರ್ತಾರೆ, ಫುಲ್ ಫಾರ್ಮ್ ಏನ? ಕೋಆಪರೇಟಿವ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿ. ವೆರಿ ಗುಡ್. ನೆಕ್ಸ್ಟ್ ಇದು ಹೇಳ್ರಿ ಫಸ್ಟ್ ಟೈಮ್ ವರ್ಡ್ ಯಾವ್ದು? ಏನು ಇನ್ನೊಂದು ಸರಿ ಬ್ಯಾಂಕಿಂದ ಯಾವ್ದು? ಇದು ನಬಾರ್ಡ್ದು. ನಬಾರ್ಡ್ ಇದೇನಾರ ಕೋಆಪರೇಟಿವ್ ಬರ್ತೈತಲ್ರಿ, ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ ಅಂತ ಕರಿತೀವಿ. ಯಾವ್ದಂದ್ರೆ 97ನೇ ತಿದ್ದುಪಡಿ ಪ್ರಕಾರ ತರ್ತಾರಲ್ಲ, ಇಂಟ್ರೊಡ್ಯೂಸ್ ಮಾಡಿದಾಗ ಅವರ ಕಂಟ್ರೋಲ್ ಮಾಡ್ತಿರ್ತಾರೆ. ನಬಾರ್ಡ್ ಅನ್ನೋದು ಏನಂದ್ರೆ ಸೆಂಟ್ರಲ್ದಾಗ ಬರ್ತೈತಿ. ಯಾವ್ದಾ? ಸೆಂಟ್ರಲ್ದಾಗ ನಬಾರ್ಡ್ ಅನ್ನೋದು ಏನ್ ಮಾಡ್ತದೆ? ಅಗ್ರಿಕಲ್ಚರ್ ಸೆಕ್ಟರ್ದು ಏನೋ ಫೈನಾನ್ಸ್ ಮಾಡಲಿ, ಅಡ್ಮಿನಿಸ್ಟ್ರೇಷನ್ ಮಾಡಲಿ ಎಲ್ಲ ಏನಂದ್ರೆ ನಬಾರ್ಡ್ ಉಸ್ತುವಾರಿ ಇರ್ತದೆ. ಇವ್ರು ಏನ್ ಮಾಡ್ತಾರೆ? ಇವ್ರು ನಾಳೆ ಹೇಳಿಕೆ ಒಳಗೆ ಕೊಡ್ಬೋದು. ಇವ್ರದ್ದು ಕಾರ್ಯಗಳು ಏನದಾವು ಏನಿಲ್ಲ ಅಂದ್ರೆ ಇದನ್ನ ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಇವ್ರದ್ದು ಕಾರ್ಯ ಏನಿರ್ತದೆ? ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಅಥವಾ ಅಪೆಕ್ಸ್ ಬ್ಯಾಂಕ್ ಎಲ್ಲರ ಹಿಂದ ಮುಂದೆ ಮಾಡೈತಿ ಅದಕ್ಕೆ ರೀಫೈನಾನ್ಸ್ ಮಾಡ್ತಿರ್ತಾರೆ. ಇವ್ರು ಏನಂದ್ರೆ ಸಪೋರ್ಟ್ ಮಾಡಕ್ಕೆ ಬ್ಯಾಕ್ ಬೋನ್ ಇದ್ದಂಗೆ ಯಾವ್ದಂದ್ರೆ ನಬಾರ್ಡ್. ಬಟ್ ಇವ್ರು ಏನ ಡೈರೆಕ್ಟ್ ಆಗಿ ಯಾರಿಗೆ ಬ್ಯಾಂಕಿಗೆ ಲೋನ್ ಕೊಡಂಗಿಲ್ಲ, ಅಥವಾ ಯಾರಿಗೆ ಏನಂದ್ರೆ ಇನ್ಶೂರೆನ್ಸ್ ಹಾಕ್ರಿ ಅಥವಾ ಇಷ್ಟು ಇಂಟ್ರೆಸ್ಟ್ ಮಾಡ್ರಿ ಅಂತ ಏನು ಡಿಕ್ಲೇರ್ ಮಾಡಂಗಿಲ್ಲ. ಇದು ಯಾವ್ದಂದ್ರೆ ನಬಾರ್ಡ್. ಅದಾದ್ಮೇಲೆ ಕೆಳಗೆ ಬರ್ತೈತಿ ಯಾವ್ದಂದ್ರೆ ಸ್ಟೇಟ್ ಲೆವೆಲ್. ಯಾವ್ದಂದ್ರೆ ಅಪೆಕ್ಸ್ ಬ್ಯಾಂಕ್ನಾಗ ಡೈರೆಕ್ಟ್ ಏನಂದ್ರೆ ತೆಗಿಬಹುದು ಅಂದ್ರೆ ಅಕೌಂಟ್ ತೆಗಿಬಹುದು. ರೈತರು ಇರ್ತಾರಲ್ಲ ಅಕೌಂಟ್ ತೆಗಿಬಹುದು. ಯಾವ್ದಂದ್ರೆ ಅಪೆಕ್ಸ್ ಬ್ಯಾಂಕ್. ಅಪೆಕ್ಸ್ ಏನಂದ್ರೆ ಸ್ಟೇಟ್ ಲೆವೆಲ್ಗೆ ಇರ್ತೈತಿ. ಅದ್ರ ಕೆಳಗೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಡಿವೈಡ್ ಮಾಡ್ತಾರೆ ಯಾವ್ದಂದ್ರೆ DCC. ಅದ್ರ ಕೆಳಗೆ ಯಾವ್ದು ಬರ್ತೈತೆ ಅಂದ್ರೆ PKPS. ಇವು ಯಾಕೆ ಸಹಕಾರಿ ಸಂಘಗಳು ಅಥವಾ ಸಹಕಾರಿ ಬ್ಯಾಂಕ್ಗಳಿಗೆ RBI ಇರಾಕಾಗ್ಲಿ ನ್ಯಾಷನಲ್ ಬ್ಯಾಂಕ್ ಇರಾಕ್ಲಿ ಆದ್ಯತೆ ಕೊಡ್ತಾರಂದ್ರ ಕಡಿಮೆ ಬಡ್ಡಿ ದರದಾಗ ರೊಕ್ಕ ಸಿಗ್ತಿರ್ತಾವ. ಅಥವಾ ಗೌರ್ಮೆಂಟ್ ಸಾಲ ಮನ್ನಾ ಮಾಡ್ಬೇಕಾದ್ರು ಎಲ್ಲಿ ಅಂದ್ರೆ ಸಹಕಾರಿ ಸಂಘಕ್ಕೆ ಹೋಗ್ತಾರ. ಯಾಕೆ ಇವಕ್ಕೆ ಆದ್ಯತೆ ಕೊಡ್ತಾರಂದ್ರೆ ಅದ್ರ ಸಲ್ಮಂದ್. ಬಟ್ ಈ RRBನು ಎದಕ್ಕೆ ಮಾಡಿರ್ತಾರಂದ್ರ ಸಹಕಾರಿ ಸಂಘದಾಗ ತಗೊಳಕ್ ಆಗ್ಲಿಲ್ಲ ಅಂತೇಳಿ ಅವಾಗ RRBದಾಗ ಸಣ್ಣ ಫೈನಾನ್ಸ್ಗೆ ಹೆಲ್ಪ್ ಮಾಡ್ಲತ್ತ RRB ಅಂತ ಮಾಡಿರ್ತಾರೆ. ಗೊತ್ತಾತ? ಕರೆಕ್ಟ್. ಅದೊಂದು ಸಮಿತಿನೂ ಕೇಳ್ಬೋದು. ವ್ಯಾಸ್ ಸಮಿತಿ ಅಂತ ಬರ್ತೈತಿ, ಅದು RRB ಬ್ಯಾಂಕ್ಗಳು ಮರ್ಜ್ ಮಾಡಿರ್ತದೆ. ಈಗ ಪ್ರೆಸೆಂಟ್ ಏನಂತಾರೆ ಅಂದ್ರೆ 1 ಸ್ಟೇಟ್ 1 RRB ಅಂತ ಕರೀತಾರೆ. ಪ್ರೆಸೆಂಟ್ ಹಿಂಗೂ ಕೇಳ್ಬೋದು. ಪ್ರೆಸೆಂಟ್ ಭಾರತದಾಗ ಎಷ್ಟು RRB ಅದಾವ ಅಂತ ಕೇಳಿದ್ರೆ 28 RRB. ಮತ್ತು ಯೂನಿಯನ್ ಟೆರಿಟರಿದಾಗ ಬರಂಗಿಲ್ಲತ್ತಲ್ಲ. ಯೂನಿಯನ್ ಟೆರಿಟರಿದಾಗ ಏನು ಮಾಡಿರ್ತಾರೆ? ಇದನ್ನ ತೊಗೊಂಡಿರ್ತಾರೆ ಏನಂದ್ರೆ ಮಗ್ಲಿರು ಯಾವ್ದಾರ ಸ್ಟೇಟ್ ಇರ್ತೈತಿಲ್ಲ RRB ಆಡುತ್ತೆ. ಏನು ಸಿಕ್ಕಿಮಾಗ ಗೋದಾಗಿಲ್ಲ ನಾವು? ಕರೆಕ್ಟ್. 43 ಇದ್ದಿದ್ದು 28 ಆಗ್ಯಾವ. ಅದು ನೋಡ್ಬೇಕು. ನೆಕ್ಸ್ಟ್ ಇದು ಹೇಳ್ರಿ, ಜಗತ್ನಾಗ ಫಸ್ಟ್ ಟೈಮ್ ಗ್ಲೋಬಲ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಅಂತ ಮಾಡ್ತಾರೆ, ಅಥವಾ ಏನಂತ ಕರಿತಾರೆ ಅಂದ್ರೆ ಒಂತಾರ ಯೂನಿವರ್ಸಿಟಿ ಅಂತ ಮಾಡ್ತಾರೆ. ಎಲ್ಲಿ ಮಾಡೋದು? ಇವು ಯೂನಿವರ್ಸಿಟಿ ಯಾಕೆ ವಿಶೇಷತೆ ಹೇಳ್ತೀನಿ ನೋಡ್ರಿ. ನಮ್ಮಲ್ಲಿ ಏನಂದ್ರೆ ಅರಣ್ಯ ಯೂನಿವರ್ಸಿಟಿ, ರೀಸೆಂಟ್ ಆಗಿ ಫಾರೆಸ್ಟ್ ಯೂನಿವರ್ಸಿಟಿ ಮಾಡತ್ತಾರಲ್ಲ. ಎಲ್ಲಿ? ಫಾರೆಸ್ಟ್ ಯೂನಿವರ್ಸಿಟಿ ಫಸ್ಟ್ ಟೈಮ್ ಮಾಡತ್ತಾರ. ಫಾರೆಸ್ಟ್ ಯೂನಿವರ್ಸಿಟಿ ಅನ್ನೋದು ಇಂಡಿಯಾದಾಗ ಇದ್ದಿದ್ದಿಲ್ಲ. ಎಲ್ಲಿ ಮಾಡತ್ತಾರ? ಉತ್ತರ ಪ್ರದೇಶದಾಗ ಗೋರಖ್ಪುರ್. ನೆನಪಿರ್ತೈತಲ್ಲ. ಈಗ ನಮ್ಮಲ್ಲಿ ಎನಿಮಲ್ ಬಗ್ಗೆ ಅಥವಾ ಏನಾರ ಮಾಡಿರ್ತಾರಲ್ಲ, BSc ಅಗ್ರಿ ಮಾಡಿರ್ತಾರಲ್ಲ, ಅವ್ರೊಳಗೆ ಏನು ಕಲಿಸ್ತಿರ್ತಾರಂದ್ರೆ ಅರಣ್ಯದ ಎಲ್ಲ ಕಲಿಸ್ತಿರ್ತಾರೆ. ಡೆಡಿಕೇಟೆಡ್ ಆಗಿ ಯೂನಿವರ್ಸಿಟಿಗಳು ಅಥವಾ
ಅಥವಾ ವಿಶ್ವವಿದ್ಯಾಲಯಗಳು ಇದ್ದಿದ್ದಿಲ್ಲ. ಇಂಡಿಯಾದಾಗ ಫಸ್ಟ್ ಟೈಮ್ ವಿಶ್ವವಿದ್ಯಾಲಯ ಮಾಡತ್ತಾರೆ ಅಂದ್ರೆ ಉತ್ತರ ಪ್ರದೇಶದ ಗೋರಖ್ಪುರ್. ಯಾಕಂದ್ರೆ ಅರಣ್ಯ ಸಂಬಂಧ ಸೇಮ್ ಹಂಗ ಏನ್ ಮಾಡ್ತಾರೆ ಅಂದ್ರೆ ವೈಲ್ಡ್ ಲೈಫ್ ಎನಿಮಲ್ಸ್ ಅಂತ ಬರ್ತಾವಲ್ಲ, ಅಂದ್ರೆ ಏನಂದ್ರೆ ವನ್ಯಜೀವಿಗಳ ಸಂಬಂಧ ಇಂಡಿಯಾದಾಗ ಇನ್ಸ್ಟಿಟ್ಯೂಟ್ ಅಥವಾ ಏನು ಇಲ್ರಿ. ಇವು ಯಾಕಂದ್ರೆ ಬ್ಯಾಚ್ ವೈಸ್ ಏನ್ ಮಾಡ್ತಾರೆ ಅಂದ್ರೆ ಯಾವ್ದಾರ ಕೋರ್ಸ್ ಇರ್ತೈತಿಲ್ಲ ಆ ಕೋರ್ಸ್ ಒಳಗೆ ಅದ್ರ ಬಗ್ಗೆ ಕಲ್ಸಿರ್ತಾರೆ. ಈಗ ನಾವು BSc ಅಗ್ರಿ ಮಾಡಿದವ್ರು ಅಗ್ರಿಕಲ್ಚರ್ ಬರ್ತೈತಿ, ಫಾರೆಸ್ಟ್ರಿನೂ ಬರ್ತೈತಿ, ಅಥವಾ ಫಾರೆಸ್ಟ್ರಿ ಅಥವಾ ಒಂದು ಐತಲ್ಲ ಇದನ್ನ ಅಗ್ರಿಕಲ್ಚರ್ ಕಾಲೇಜ್ ಒಳಗೆ ಫಾರೆಸ್ಟ್ರಿ ಡಿಗ್ರಿ ತಗೋತಿರ್ತಾರೆ. ಆ ಫಾರೆಸ್ಟ್ರಿ ಕಲಿಯಾಕ ಏನಂದ್ರೆ ಆ ಫಾರೆಸ್ಟ್ ಏನಂದ್ರೆ ಅದ್ರೊಳಗೆ ಕಲಿಸ್ತಿರ್ತಾರೆ. ಬಟ್ ಡೆಡಿಕೇಟೆಡ್ ಆಗಿ ವಿಶ್ವವಿದ್ಯಾಲಯ ಇದ್ದಿದ್ದಿಲ್ಲ. ಅದನ್ನ ಇಂಡಿಯಾದಾಗ ಫಸ್ಟ್ ಎಲ್ಲಿ ಮಾಡಂದ್ರೆ ಉತ್ತರ ಪ್ರದೇಶ್ ಗೋರಖ್ಪುರ್. ಕರೆಕ್ಟಾ? ಹೆಂಗ IFS ಆಫೀಸರ್ಗಳು ಬರ್ತಾರಲ್ಲ, ಇಂಡಿಯನ್ ಫಾರೆಸ್ಟ್ ಏನತ್ತ ಅದಕ್ಕೆ ಫಾರೆಸ್ಟ್ ಸರ್ವಿಸ್ ಅಂತ ಬರ್ತಾರಲ್ಲ, IFS ಆಫೀಸರ್ಗಳಿಗೆ ಇದುವರೆಗೂ ಆದ್ರೂ ಏನ್ ಮಾಡ್ತಿರಂದ್ರೆ ಅವ್ರು ಸೆಲೆಕ್ಟ್ ಆದ್ಮೇಲೆ ಟ್ರೈನಿಂಗ್ ಕೊಡ್ತಿರೋದು ಯಾವ್ದಾದ್ರು ಉತ್ತರಾಖಂಡದಾಗ ಇಂದಿರಾ ಗಾಂಧಿದಾಗ. ಬಟ್ ಡೆಡಿಕೇಟೆಡ್ ಆಗಿ ಯೂನಿವರ್ಸಿಟಿ ಇದ್ದಿದ್ದಿಲ್ಲ ಉತ್ತರ ಪ್ರದೇಶ್ ಗೋರಖ್ಪುರ್ನ. ಸೇಮ್ ಹಂಗ ವನ್ಯಜೀವಿಗಳ ಸಂಬಂಧ ಒಂದು ಯೂನಿವರ್ಸಿಟಿ ಮಾಡತ್ತಾರ, ಅದಕ್ಕೆ ಏನಂತ ಕರೀತಾರಂದ್ರ ವಂತಾರಾ ಯೂನಿವರ್ಸಿಟಿ. ಈ ವಂತಾರಾ ಯೂನಿವರ್ಸಿಟಿ ಎಲ್ಲಿ ಮಾಡತ್ತಾರ? ಜಾಮ್ನಗರ್. ವಂತಾರಾ ಅಂದ್ರೆ ಗೊತ್ತಾಗತ್ತಲ್ಲ, ಗ್ಲೋಬಲ್ದಾಗ ಎನಿಮಲ್ಗಳಿಗೆ ಏನಾರ ಆದ್ರೆ ಅಥವಾ ಅಫೆಕ್ಟ್ ಆಗಿದ್ದು ಅಥವಾ ಏನ್ ಡಿಫೆಕ್ಟೆಡ್ ಅಥವಾ ಏನ್ ಅಫೆಕ್ಟೆಡ್ ಎನಿಮಲ್ಸ್ ಇರ್ತಾವಲ್ಲ ಅವಕ್ಕೆಲ್ಲ ಏನ್ ಈ ಚಿಕಿತ್ಸೆ ಕೊಡಕ್ಕೆ ಯಾವ್ದೈತೆ ಅಂದ್ರೆ ವಂತಾರಾ ಐತಿ. ವಂತಾರಾ ಎಲ್ಲಿ ಐತೆ ಅಂದ್ರೆ ಜಾಮ್ನಗರ್, ಗುಜರಾತ್ನ ಜಾಮ್ನಗರ್ದಾಗ ಬರ್ತೈತಿ. ಇದು ನೆನಪಿಟ್ಕೋರೆ. ಗ್ಲೋಬಲ್ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಎಲ್ಲಿ ಬರ್ತೈತೆ ಅಂದ್ರೆ ವಂತಾರಾ ಯೂನಿವರ್ಸಿಟಿ. ಫಾರೆಸ್ಟ್ ಯೂನಿವರ್ಸಿಟಿ ಅಂತ ಬಂದ್ರ ಗೋರಖ್ಪುರ್. ನೆನಪಿರ್ತಾವಲ್ಲ. ಈಗ IFS ಅಂತ ಹೇಳಿದಿಲ್ಲ, ಇಂಡಿಯನ್ ಸರ್ವಿಸ್ ಅಥವಾ ಭಾರತೀಯ ನಾಗರಿಕ ಸೇವೆ ಒಳಗತ್ ಬರ್ತಾವ ಗೊತ್ತೈತೆ. ಆಲ್ ಇಂಡಿಯಾ ಸರ್ವಿಸ್ ಅಂತ ಕರೀತಾರೆ. ಆಲ್ ಇಂಡಿಯಾ ಸರ್ವಿಸ್ದಾಗ ಇಂಡಿಯನ್ ಫಾರೆನ್ಸಿಕ್ ಸರ್ವಿಸ್ ಬರ್ತೈತೆ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಬರ್ತೈತೆ. ಯಾವ್ದ? ಫಾರೆಸ್ಟ್ ಸರ್ವಿಸ್ ಬರ್ತೈತೆ, ಫಾರೆನ್ಸಿಕ್ ಬರಂಗ. ಅದು ಕ್ವಶನ್ ಕನ್ಫ್ಯೂಸ್ ಆಗಕ್ಕೆ. ಇವು ಆಲ್ ಇಂಡಿಯಾ ಸರ್ವಿಸ್ ಅಂದ್ರೆ ನೆನಪಿಟ್ಕೊಳ್ಳಿ. ಇವು ಆಲ್ ಇಂಡಿಯಾ ಸರ್ವಿಸ್ ಅಂತ ಇರ್ತಾರಲ್ಲ, ಆಲ್ರೆಡಿ ಏನಂದ್ರೆ UPSC ದಾಗ ಕರೀತಾರಲ್ಲ, UPSC ದಾಗ ಆಲ್ ಇಂಡಿಯಾ ಸರ್ವಿಸ್ ಅನ್ನಂಗಿಲ್ಲ ಅವ್ರು. ಆಲ್ ಇಂಡಿಯಾ ಸರ್ವಿಸ್ UPSC ದಾಗ ಡಿಫ್ರೆನ್ಸ್ ಏನಂದ್ರೆ UPSC ದವ್ರು ಏನ್ ಮಾಡ್ತಾರೆ 24 ಟೈಪ್ ಬರ್ತಾವ ಅವರು. ಅವು ಏನಂದ್ರೆ IAS, IPS, IFS, ನೆಕ್ಸ್ಟ್ ಹಂಗ IRS ಹಿಂಗೆಲ್ಲ ಬರ್ತಾವಲ್ರಿ. ಇವು IRS ಅದು ಏನಿರ್ತಾವಲ್ಲ, ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅದು ಇವೆಲ್ಲ ಸೆಂಟ್ರಲ್ಗೆ ಡೆಡಿಕೇಟೆಡ್ ಆಗಿರ್ತಾವ. ಆಲ್ ಇಂಡಿಯಾ ಸರ್ವಿಸ್ ಅಂತ ಯಾಕೆ ಕೊಡ್ತಾರೆ ಅಂದ್ರೆ ಇಂಡಿಯಾದಾಗ ಯಾವ ಸ್ಟೇಟ್ನಾಗ ಬೇಕಾದ ಹಾಕ್ಬೋದು. IAS, IPS, IFS ಆಫೀಸರ್ಗಳು ಇವ್ರಿಗೆ ಇದ ಸ್ಟೇಟ್ ಬೇಕತ್ತಿರಂಗಿಲ್ಲ. ಅದಕ್ಕೆ ಆಲ್ ಇಂಡಿಯಾ ಸರ್ವಿಸ್ ಯಾಕತ್ತೀವಿ ಅಂದ್ರೆ ಆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅಥಾರಿಟಿ ಇರ್ತೈತೆ ಅವ್ರಿಗೆ. ಬಟ್ ಏನಂದ್ರೆ ಸ್ಟೇಟ್ ಗೌರ್ಮೆಂಟ್ ಅಂಡ್ರೆ ವರ್ಕ್ ಮಾಡ್ತಾರೆ. ಇವು ಎರಡು ಡಿಫ್ರೆನ್ಸ್. ಅದಕ್ಕೆ ಇವಕ್ಕೆ ಏನಂದ್ರೆ ಮೂರಕ್ಕೂ ಆಲ್ ಇಂಡಿಯಾ ಸರ್ವಿಸ್ ಅತ್ತಾರ. ನಾಳೆ ಎಲ್ಲರ IFS ಕನ್ಫ್ಯೂಸ್ ಆಗತ್ತಿರ್ತೇವೆ. ಇಂಡಿಯನ್ ಫಾರೆನ್ಸಿಕ್ ಸರ್ವಿಸ್ಗಳಿಗೆ ಯಾವ ಸ್ಟೇಟಿಗೆ ಸಂಬಂಧ ಬರಂಗಿಲ್ಲ. ಏನ್ ಕಂಟ್ರೋಲ್ ಮಾಡ್ತಿರ್ತದೆ? ಸೆಂಟ್ರಲ್ ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತಿರ್ತದೆ. ಆಲ್ ಇಂಡಿಯಾ ಸರ್ವಿಸ್ ಏನ್ ಮಾಡ್ತಿರ್ತದೆ? ಸೆಂಟ್ರಲ್ ಕಂಟ್ರೋಲ್ ಮಾಡ್ತಿರ್ತೀವಿ, ಸ್ಟೇಟು ಮಾಡ್ತದೆ. ಯಾಕಂದ್ರೆ ಸೆಂಟ್ರಲ್ ದವ್ರ ಕಳಿಸ್ತಾರ್ರಿ ಆಲ್ ಇಂಡಿಯಾ ಸರ್ವಿಸ್ದಾಗ. ಬಟ್ ಏನ್ ಮಾಡ್ತೀವಿ ನಾವು? ಗೌರ್ಮೆಂಟ್ ಕೊಡೋರು ಯಾರು ಪೇಮೆಂಟ್ ನಾವು ಟ್ರಾನ್ಸ್ಫರ್ ಮಾಡೋರು ಸ್ಟೇಟ್ ಗೌರ್ಮೆಂಟ್. IAS, DC ಆಫೀಸರ್ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಯಾರಿಗೆ ಅಧಿಕಾರ ಇರುತ್ತೆ? ಸ್ಟೇಟ್ ಗೌರ್ಮೆಂಟ್. ಇದ್ರ ಸಂಬಂಧ ಹೇಳಿ ಆಲ್ ಇಂಡಿಯಾ ಸರ್ವಿಸ್ ಅಂದ್ರೆ ಮೂರು ಬರ್ತಾವೆ. ಯಾವ್ಯಾವ? IAS, IPS, IFS. IFS ಅಂದ್ರೆ ಮತ್ತೆ ಫಾರೆನ್ಸಿಕ್ ಅಂದಿರಿ ಯಾವುದು? ಫಾರೆಸ್ಟ್ ಯೂನಿವರ್ಸಿಟಿ ಗೋರಖ್ಪುರ್. ವೆರಿ ಗುಡ್. ಏನ್ ಮಾಡ್ರ? ಗೊತ್ತಿಲ್ಲ ಯಾವ್ದು? ಆಲ್ ಇಂಡಿಯಾ ಸರ್ವಿಸ್ದಾಗ ಫಾರೆನ್ ಸರ್ವಿಸ್ ಬರ್ತದೆ. ನಾ ಫಾರೆನ್ಸಿಕ್ ಅನ್ನೇನ ಹಂಗಂದೆ. IFS ದಾಗ ಆಲ್ ಇಂಡಿಯಾ ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಕರೀತಾರೆ. ಅದ ಫಾರಿನ್ದಾಗ ಇರ್ತಾರಲ್ಲ, ನಾ ಫಾರೆನ್ಸಿಕ್ ಅನ್ನತ್ ನಾನು. ಫಾರೆನ್ಸಿಕ್ ಅಂದ್ರೆ ಇವ್ರು ಇನ್ವೆಸ್ಟಿಗೇಷನ್ ಮಾಡೋರು ಬರ್ತಾರ. ಕರೆಕ್ಟ್. ಆಲ್ ಇಂಡಿಯಾ ಸರ್ವಿಸ್ದಾಗ ಫಾರಿನ್ ಸರ್ವಿಸ್ ಬರಂಗಿಲ್ಲ. ಯಾವ್ದು ಬರ್ತದ್ರೆ? ಫಾರೆಸ್ಟ್ ಸರ್ವಿಸ್ ಬರ್ತದೆ. ಫಾರೆನ್ಸಿಕ್ ಅನ್ನೇನ ಕನ್ಫ್ಯೂಸ್ ಆಗ. ಫಾರಿನ್ ಸರ್ವಿಸ್ ಅಂದ್ರೆ ಔಟ್ಸೈಡ್ ಕಂಟ್ರಿ ಹಾಕಿರ್ತಾರಲ್ಲ, ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಬೇರೆ ಕಂಟ್ರಿ ಒಳಗೆ ವರ್ಕ್ ಮಾಡ್ತಿರ್ತಾರ, ಅವರ ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಬರ್ತದೆ. ಏನತ್ತ? ರಾಯಭಾರಿ. ರಾಯಭಾರಿಗಳು ಬೇರೆ. ಮತ್ತ ರಾಯಭಾರಿಗೆ ವಿದೇಶಾಂಗ ರಾಯಭಾರಿ ಅತ್ತು ಕರೀತಾರ. ರಾಯಭಾರಿ ಇದೊಂದು ಕನ್ಫ್ಯೂಸ್ ಆಗಿರ್ತೈತಿ ನೋಡ್ರಿ. ರಾಯಭಾರಿಗಳತ್ತ ನಾವು ಅಪಾಯಿಂಟ್ ಮಾಡ್ಬೋದು ಬೇರೆದವ್ರನ್ನ. ಇದನ್ನೊಂದು ತಿಳ್ಕೊರಿ. IFS ಆಫೀಸರ್ ಇಂಡಿಯನ್ ಫಾರಿನ್ ಸರ್ವಿಸ್ ಅಂತ ಕರಿತೀವಿ. ಅಲ್ಲಿ ನಮ್ಮಲ್ಲಿ ಇವೇನ್ರ ಎಂಬಸಿಗಳು ಇರ್ತಾವಲ್ಲ ಅದ್ರೊಳಗೆ ವರ್ಕ್ ಮಾಡ್ತಿರ್ತಾವ. ನಾವು ರಾಯಭಾರಿ ಅಂತ ಯಾರನ್ನ ಬೇಕಾಗಿ ಕಳಿಸ್ಬೋದು. ಈಗ ರೀಸೆಂಟ್ ಆಗಿ ಜನರಲ್ ಅಸೆಂಬ್ಲಿ ಆಗಿರ್ತೈತಿಲ್ಲ, ಇಂಡಿಯನ್ ರಾಯಭಾರಿ ಅಂತ ಹೋಗಿರ್ತಾರ. ಅವ್ರು IFS ಇರ್ಬೇಕತ್ತಿಲ್ಲ, ಸಚಿವರನ್ನು ರಾಯಭಾರಿಯಾಗಿ ಕಳಿಸ್ಬೋದು. ಇವು ಯಾಕಂದ್ರೆ ಕನ್ಫ್ಯೂಸ್ ಆಗಿರ್ತಾವ. ರಾಯಭಾರಿ ಅಂತ ಕರೆಸ್ತಿರಲ್ಲ, ಅವ್ರು ಓನ್ಲಿ ಏನಂದ್ರೆ ಡೆಡಿಕೇಟೆಡ್ ಆಗಿ IFS ಆಫೀಸರ್ ಇರ್ಬೇಕತ್ತಿಲ್ಲ. IFS ಆಫೀಸರ್ದು ವರ್ಕ್ ಏನಂದ್ರೆ ಇಂಡಿಯನ್ ಫಾರಿನ್ ಸರ್ವಿಸ್ ಅಂದ್ರೆ ಅಲ್ಲಿ ಎಂಬಸಿದಾಗ ಏನಾರ ಪಾಸ್ಪೋರ್ಟ್ ಪ್ರಾಬ್ಲಮ್ ಅಥವಾ ಆ ದೇಶದಿಂದ ಎಲ್ಲರ ಕ್ರೈಸಿಸ್ದಾಗ ಬಂದಾಗ ಹೆಲ್ಪ್ ಮಾಡ್ತಾರಲ್ಲ ಅವ್ರು ಏನಂದ್ರೆ ಗೌರ್ಮೆಂಟ್ ದಿಂದ. ಇವ್ರು ರಾಯಭಾರಿಗಳಂದ್ರೆ ಮಿನಿಸ್ಟರ್ಗಳು ರಾಯಭಾರಿ ಆಗಿರ್ತಾರ, ಅವರೆಲ್ಲ IFS ಆಗಿರ್ತಾರ. ಅದ್ರ ಸಲ ನೆಕ್ಸ್ಟ್ ಇದೊಂದು ಹೇಳಿ, ಜಿಯೋ ಹೆರಿಟೇಜ್ ಸೈಟ್ಸ್ ಅಂತ ಬರ್ತಾವ. ಜಿಯೋ ಹೆರಿಟೇಜ್ ಸೈಟ್ ಅಂತ ರೀಸೆಂಟ್ ಆಗಿ ಯಾವ್ದು ಜಿಯೋ ಹೆರಿಟೇಜ್ ಸೈಟ್ ಅಂತ ಕೊಡ್ತಾರೆ? ಜಿಯೋ ಹೆರಿಟೇಜ್ ಸೈಟ್ ಒಂದು ಹೇಳಿದ್ನಿ, ಬಯೋ ಜಿಯೋ ಹೆರಿಟೇಜ್ ಸೈಟ್ ಅಂತ ಬರ್ತಾವ. ಎರಡು ಕನ್ಫ್ಯೂಸ್ ಆಗಬಾರ್ದು. ಮತ್ತೆ ಜಿಯೋ ಹೆರಿಟೇಜ್ ಸೈಟ್ ಯಾರು ಕೊಡ್ತಾರೆ? ಜಿಯೋ ಹೆರಿಟೇಜ್ ಸೈಟ್ ಅನ್ನೋದು ಆಪ್ಷನ್ ಕೊಡ್ಲಿ? ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಯಾವ್ದ? ಜಿಯೋಲಾಜಿಕಲ್. ಜಿ ಬರ್ತೈತೆ ಜಡ್ ಬರ್ತೈತಿ? ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಕೊಡ್ತಾರೆ. ಈ ಕರ್ನಾಟಕದಾಗ ಎಷ್ಟು ಜಿಯೋ ಹೆರಿಟೇಜ್ ಸೈಟ್ಸ್ ಅದಾವ? 5 ಜಿಯೋ ಹೆರಿಟೇಜ್ ಸೈಟ್ಗಳು ಯಾವ ಹೇಳ್ರಿ?
ಒಂದೇದು ಯಾವ್ದು ಹೇಳ್ರಿ ಈಗ ರೀಸೆಂಟ್ ಆಗಿ ಅಂದ್ರೆ ಯಾನ ಎಲ್ಲಿ ಕಂಡು ಬರ್ತದೆ? ಉತ್ತರ ಕನ್ನಡ. ನೆಕ್ಸ್ಟ್ ಸೆಂಟ್ ಮೇರಿಸ್. ಎರಡನೇದು ನೆಕ್ಸ್ಟ್ ಸೆಂಟ್ ಮೇರಿಸ್ ಎಲ್ಲಿ ಬರ್ತದೆ? ಉಡುಪಿ. ಸೆಂಟ್ ಮೇರಿಸ್ ಎಲ್ಲಿ ಅಂದ್ರೆ ಉಡುಪಿ. ಅದಕ್ಕೆ ಇದನ್ನ ಪಾರಿವಾಳಗಳ ದ್ವೀಪ ಅಂತ ಕರಿತೇವನ, ಪಿಜನ್ ಐಲ್ಯಾಂಡ್. ಕರೆಕ್ಟ್. ನೆಕ್ಸ್ಟ್ ಸೆಂಟ್ ಮೇರಿಸ್ ಆತ. ಎರಡನೇದು. ಮೂರನೇದು ಲಾಲ್ಬಾಗ್ ಪಾರ್ಕ್. ಲಾಲ್ಬಾಗ್. ನೆಕ್ಸ್ಟ್ ಮರ್ದಿಹಳ್ಳಿಯಲ್ಲಿ, ಚಿತ್ರದುರ್ಗದ ಮರ್ದಿಹಳ್ಳಿ. ಇನ್ನೊಂದು ಕೋಲಾರದ KGF. ಇವು ಎರಡು ಕನ್ಫ್ಯೂಸ್ ಆಗ ಕೇಳಿರ್ತಾನೆ. ಬಯೋ ಹೆರಿಟೇಜ್ ಸೈಟ್ಗಳು ಬೇರೆ, ಜಿಯೋ ಹೆರಿಟೇಜ್ ಸೈಟ್ಗಳು ಬೇರೆ. ಬಯೋ ಹೆರಿಟೇಜ್ ಸೈಟ್ ಮೇಲೆ ಕ್ವಶನ್ ಕೇಳ್ಯಾನ. ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ಜಿಯೋ ಹೆರಿಟೇಜ್ ಸೈಟ್ ಆಗೈತೆ, ಅದ್ರ ಮೇಲೂ ಕೇಳ್ಬೋದು. ಈ ಜಿಯೋ ಹೆರಿಟೇಜ್ ಸೈಟ್ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತದೆ? ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಮೈನ್ಸ್. ವೆರಿ ಗುಡ್. ಮಿನಿಸ್ಟ್ರಿ ಆಫ್ ಮೈನ್ಸ್ ಅಂಡರ್ ಬರ್ತದೆ. ಅಲ್ಲಿ ಇನ್ನೊಮ್ಮೆ 5 ಹೇಳ್ಬಿಡ್ರಿ ಬಡ ಜಿಯೋ ಹೆರಿಟೇಜ್ ಸೈಟ್ಗಳು. ಯಾನ. ನೆಕ್ಸ್ಟ್ ಸೆಂಟ್ ಮೇರಿಸ, ಲಾಲ್ಬಾಗ, ಚಿತ್ರದುರ್ಗದ ಮರ್ದಿಹಳ್ಳಿ, ಇನ್ನೊಂದ ಕೋಲಾರದ KGF. ಇವೇನಂದ್ರೆ ಭೂಮಿ ಮೇಲಿರೋ ವಿಶೇಷವಾದ ತಾಣಗಳತ್ ಕರಿತೀವಿ ಅಥವಾ ಜಿಯೋ ಹೆರಿಟೇಜ್ ಸೈಟ್ ಅಂತ ಕರಿತೀವಿ. ಬಯೋ ಹೆರಿಟೇಜ್ ಸೈಟ್ಗಳು ಎಷ್ಟು ಅದಾವ? ಅವು 5 ಅದಾವ, ಇವು 5 ಅದಾವ. ಅವು 5 ಹೇಳ್ಬಿಡ್ರಿ ಬಡ. ಉತ್ತರದಾಗ 2, ಸಿದ್ದಾಪುರ, ಮಮದಾಪುರ, ಸಿದ್ದೇಶ್ವರ ಸ್ವಾಮಿಗಳು. ಯಾಕಂದ್ರೆ ಬಿಜಾಪುರ ಕರ್ನಾಟಕದಾಗ ಅತಿ ಕಡಿಮೆ ಅರಣ್ಯ ಹೊಂದಿತ್ತಂದಿವಲ್ಲ, ಈಗ ಎಲ್ರು ಅಂದಿರ ಸಿಟ್ಟಕ್ಕಾರ ಅವ್ರು. ಯಾಕಂದ್ರೆ ಈಗ ಪ್ರೆಸೆಂಟ್ ಏನ್ ಮಾಡ್ರ ಅಂದ್ರೆ ಹೈಯೆಸ್ಟ್ ಅರಣ್ಯನ ಅಲ್ಲಿ ಮಾಡ್ಯಾರ. ಅದ ಮಮದಾಪುರ ಅರಣ್ಯದ ಮತ್ತು ಅತಿ ದೊಡ್ಡದ ಇದನ್ ಮಾಡ್ಯಾರ. ಏನಂದ್ರ ಅರಣ್ಯನ ಇದನ್ ಮಾಡ್ಯಾರ, ಗಿಡಗಳು ಪ್ಲಾಂಟೇಶನ್ ಮಾಡಿ. ಎಲ್ಲಿ ಅಂದ್ರೆ ಮಮದಾಪುರ ಬರ್ತೈತಿ. ಅದಕ್ಕೂ ಬಯೋ ಹೆರಿಟೇಜ್ ಸೈಟ್ ಅಂತ ಕೊಟ್ಟಾರ. ನೆಕ್ಸ್ಟ್ ಅಂಬರ್ಗುಡ್ಡ. ಏನ್ ಮ್ಯಾಲ ಒಂದ ಬತ್ತಾನ? ಉತ್ತರದಾಗ 4 ಅದಾವ. ಕರೆಕ್ಟ್. ಮ್ಯಾಲ ಒಂದ. ಉತ್ತರದಾಗ ಯಾವ್ದಂದ್ರೆ ಬಿಜಾಪುರದಿಂದ ಮಮದಾಪುರ, ಕೆಳಗೆ 4. ನಲ್ಲೂರು ಹುಣಸೆತೋಪ ಎಲ್ಲಿ? ಬೆಂಗಳೂರು. ನಲ್ಲೂರು ಹುಣಸೆತೋಪ ಬೆಂಗಳೂರು. ನೆಕ್ಸ್ಟ್ GKVK ಕ್ಯಾಂಪಸ್ ಅಂತ ಬರ್ತದೆ ಅಥವಾ ಗಾಂಧಿ ವಿಕಾಸ್ ಕ್ಯಾಂಪಸ್ ಅಂತ ಕರೀತಾರೆ. ಎಲ್ಲಂದ್ರೆ ಇದನ್ನ ಬೆಂಗಳೂರೊಳಗೆ 3 ಅದು. ನೆಕ್ಸ್ಟ್ ಇನ್ನ 2. ಅಂಬರ್ಗುಡ್ಡ ಎಲ್ಲಿ? ಶಿವಮೊಗ್ಗದಾಗ. ಇನ್ನೊಂದು ಹೊಗರೇಕೇನ್ ಎಲ್ಲಿ? ಚಿಕ್ಕಮಗಳೂರು. ಇದ್ರೊಳಗೆ ಭಾರತದ ಮೊದಲ ಬಯೋ ಹೆರಿಟೇಜ್ ಸೈಟ್ ಯಾವ್ದು? ನಲ್ಲೂರು. ಇದು ಭಾರತದ ಮೊದಲ, ಆಮೇಲೆ ಕರ್ನಾಟಕದ ಮೊದಲಂದಾಗೂ ಇದ ಬರ್ತದೆ. ಯಾಕಂದ್ರೆ ಭಾರತದಾಗ ಬಯೋ ಹೆರಿಟೇಜ್ ಸೈಟ್ಗಳು ಕೊಡಾಗ ಫಸ್ಟ್ ಕೊಟ್ಟಿದ್ದ ಯಾವ್ದಂದ್ರೆ ನಲ್ಲೂರು ಹುಣಸೆತೋಪ ಅಂತ ಕರಿತೀವಿ. ಎಲ್ಲಿ ಬರ್ತೈತೆ ಅಂದ್ರೆ ಬೆಂಗಳೂರೊಳಗೆ. ನೆನಪಿರ್ತೈತಿಲ್ಲ? ಇದು ಬಯೋ ಹೆರಿಟೇಜ್ ಸೈಟ್ಗಳು ಕೊಡೋದು ಅಧಿಕಾರ ಯಾರಿಗಿರ್ತೈತಿ? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ? ರಾಜ್ಯ ಸರ್ಕಾರ. ಇದು ಕನ್ಫ್ಯೂಸ್ ಮಾಡ್ತಾರ. ರಾಜ್ಯ ಸರ್ಕಾರ, ಸ್ಟೇಟ್ ಗೌರ್ಮೆಂಟ್ ಡಿಸೈಡ್ ಮಾಡ್ತೈತಿ. ಯಾವ ಒಂದು ಕಾಯ್ದೆ ಪ್ರಕಾರ ಡಿಸೈಡ್ ಮಾಡ್ತೈತಿ? 2002 ಜೀವ ವೈವಿಧ್ಯತಾ ಕಾಯ್ದೆ ಅಥವಾ ಜೈವಿಕ ವೈವಿಧ್ಯತಾ ಕಾಯ್ದೆ ಅಂತ ಬರ್ತದೆ, ಅದ್ರ ಪ್ರಕಾರ. ನೆಕ್ಸ್ಟ್ ಇದೇ ಚೀರೆಕಲ್ಲು ಗುಡ್ಡ ಅಂತ ರೀಸೆಂಟ್ ಆಗಿ ನ್ಯೂಸ್ನಾಗ ಇತ್ತಲ್ಲ. ಯಾವ ಸ್ಟೇಟ್ದಾಗ ಯಾವ ಡಿಸ್ಟಿಕ್ನಾಗ ಬರ್ತದೆ ಚೀರೆಕಲ್ಲು ಗುಡ್ಡ? ಉತ್ತರ ಕನ್ನಡ ಡಿಸ್ಟಿಕ್, ಕಾರವಾರ? ಎರಡು ನಾನು ಹೇಳ ಡಿಸ್ಟಿಕ್ ಹೇಳಿ ಮಾತ್ರ ಅಡ್ಮಿನಿಸ್ಟ್ರೇಷನ್. ಕರೆಕ್ಟ್. ಎಲ್ಲಿ ಬರ್ತದ್ರಿ ಇದ? ಅದ ಉತ್ತರ ಕನ್ನಡದಾಗ ಕಾರವಾರ ಅನ್ನೋದು ಅಡ್ಮಿನಿಸ್ಟ್ರೇಟಿವ್ ಅತಿ ದೊಡ್ಡದ. ಅದ್ರ ಸಲುವಾಗಿ ಕಾರವಾರ ಅಂತ ಕರೀತಾರ. ಉತ್ತರ ಕನ್ನಡ ಡಿಸ್ಟಿಕ್ನಾಗ ಬರ್ತೈತಿ ಚೀರೆಕಲ್ಲು ಗುಡ್ಡ. ಎದಕ್ಕೆ ನ್ಯೂಸ್ನಾಗ ಇತ್ತ? ಮಧ್ಯಶಿಲಾಯುಗದ ಶಾಸನಗಳ ಅಥವಾ ಶಿಲೆಗಳ ಪತ್ತೆ ಆಗ್ಯಾವ ತಿಳಿದ್ರಲ್ಲ. 4 ಬರ್ತಾವ. ಇವ್ರು ಯಾರು ಮಾಡ್ತಾರೆ ಹೇಳ್ರಿ? ಇವನ್ನೆಲ್ಲ ಪತ್ತೆ ಮಾಡೋರು ಯಾರು ಕೂತಿರ್ತಾರೆ? ಇವ್ರ ಸಲ್ಮಾನ್ ASI ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಬರ್ತಾರಲ್ಲ, ಅವರ ಮ್ಯಾನೇಜ್ ಮಾಡ್ತಿರ್ತಾರೆ. ಬಡ ಹೇಳ್ರಿ ಕರ್ನಾಟಕದ 4 ಕಡೆ. ಚೀರೆಕಲ್ಲು ಗುಡ್ಡ. ನೆಕ್ಸ್ಟ್ ನಿಟ್ಟೂರು ಎಲ್ಲಿ ಬರ್ತೈತಿ? ಬಳ್ಳಾರಿಯ ನಿಟ್ಟೂರು. ನೆಕ್ಸ್ಟ್ ಲಕ್ಕುಂಡಿ ಎಲ್ಲಿ? ಗದಗದ ಲಕ್ಕುಂಡಿ. ಈಗ ರೀಸೆಂಟ್ ಆಗಿ ಅದು ನ್ಯೂಸ್ನಾಗ ಐತೆ. ಗದಗದ ಲಕ್ಕುಂಡಿ ಬಂಗಾರ ಸಿಕ್ಕು. ಅದು ಗದಗದ ಲಕ್ಕುಂಡಿ ಒಳಗಾರ ಆ ಹುಡುಗ ಬಂಗಾರ ಸಿಕ್ಕಿದ್ ಕೊಟ್ಟಿತ್ತು. ಅಲ್ಲೆಲ್ಲ ಬಂಗಾರದ ಇದನ್ನ ಗಡಿ ಸಿಕ್ಕರ ಹೊಳೆ ಹೋಗಿದ್ದು ಗುಡ್ಡ. ಕೊಟ್ಟಿದ್ದು. ಕರೆಕ್ಟ್. ಲಕ್ಕುಂಡಿ. ನೆಕ್ಸ್ಟ್ ಇನ್ನೊಂದು ಯಾವ್ದು ಉಳಿತ? ಯಾವ್ದ? ಹಂಪಿ ಒಳಗೂ ಸಿಕ್ಕಾವ್ ನೋಡ್ರಿ. ಇವೆಲ್ಲ ಯಾರು ಮಾಡ್ತಾರ ಅಂದ್ರೆ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು. ರೀಸೆಂಟ್ ಆಗಿ ನ್ಯೂಸ್ನಾಗ ಅದು. ಬಿಡು. ಏನು ಹೇಳಿ? ಹಂಪಿ. ಕರೆಕ್ಟ್. ಇದೊಂದು ಹಂಪಿ ಒಳಗ ಆಳ್ವಾರದ್ದು ಸಿಕ್ಕೈತು ಅಥವಾ ಏನು? ಇನ್ನೊಂದು ಯಾರು ಬರ್ತಾರ? ನಯನಾರರು. ಯಾರ್ದು ಸಿಕ್ತೈತಿ? ಆಳ್ವಾರದ್ದು ಸಿಕ್ಕೈತಲ್ಲ. ಆಳ್ವಾರರು ನಯನಾರರು ಅಂತ ಕರೀತಾರಲ್ಲ, ಅದ್ರ ಮೇಲೆ ಕೇಳಿದ್ರ ನಯನಾರರು ಎಟ್ಟದಾರ, ಆಳ್ವಾರರು ಎಟ್ಟದಾರ? ಆಳ್ವಾರರು 12, ನಯನಾರರು ಅವ್ ನೆನಪಿಟ್ಕೊಳಕ್ಕೆ ಏನಾರ ಮಾಡ್ರಿ ಟ್ರಿಕ್? ಅದು ಮತ್ತ ಏನ್ ಮಾಡ್ರಿ ನೀವು ಮಾಡಿರ್ತೀರಿ ಹೇಳಿ. ಆಳ್ವಾರರು ಅಂದ್ರೆ ಎಟ್ಟಂದ್ರೆ 12 ಜನ. 12 ಜನ ಕಡಿಮೆ ಇದ್ದವ್ರು ನೆನಪಿಟ್ಕೊಳ್ಳಿ ಡಾಟಾನ. ಏನ್ ಮಾಡಿ? ಆಳ್ವಾರರು ಯಾರು ಬರ್ತಾರಂದ್ರೆ ಶೈವರ. ನೈನಾರರು ಬಂದ್ರ ಉಲ್ಟಾ ಹೇಳೇನ? ಆಳ್ವಾರರು ಶೈವ ಬರ್ತಿರ್ಬೇಕು. ಇದನ್ನ ಯಾರಂದ್ರ ನೈನಾರರು ವೈಷ್ಣವ ಬರ್ತೈತಿ. ನೈನಾರರು ಶೈವರು, ಆಮೇಲೆ ಆಳ್ವಾರರು ವೈಷ್ಣವರು. ಒಂದು ಕಮಿಟಿ ಮಾಡೋಣ ಇದಕ್ಕೆ ಹೆಂಗ? ಓ ಆಟ ಒಂದ ನೆನ್ಪಿಟ್ಕೋರಿ. ಕರೆಕ್ಟ್. ಶಿವನ ಪೂಜೆ ಅಂದ್ರೆ ಶೈವರು, ನಯನಾರರು ಶೈವರಲ್ಲ. ಕರೆಕ್ಟಾ? ಏನ್ ನೀವು ಜಗಳಾಡ್ತೀರ ಮತ್ತ? ನಯನ ಶಿವನ ಪೂಜೆ ಮಾಡ್ತಾಳತ್ತ ಪಕ್ಕ ಹೇಳ್ರು. ನಯನಾರರು ಶೈವರಲ್ಲ.
ನಯನ ಶೈವನ್ ಪೂಜೆ ಮಾಡ್ತಾರ. ಒಂದ ನೆನಪಿಟ್ಕೋರಿ, ಎರಡು ನೆನಪಿಟ್ಬೇಡಿ. ಒಂದು ಇಟ್ರೆ ಅದ್ರ ಅಪೋಸಿಟ್ ಗೊತ್ತಾಗ್ಬಿಡ್ತೈತಿ. ನಯನ ಶೈವನ್ ಪೂಜೆ ಮಾಡ್ತಾರ ಅಥವಾ ಶಿವನ್ ಪೂಜೆ ಮಾಡ್ತಾಳ. ಓಕೆ ಶೈವರ್, ನೀ ಕಮಿಟಿ ಮಾಡ್ನು ಒಂದು ಆದ್ರ ಆಮೇಲೆ ಬಿಡ್ರಿ. ರೀಸೆಂಟ್ ಆಗಿ ಹೇಳಿ, ಇಂಡಿಯಾದಾಗ ಫಸ್ಟ್ ಟೈಮ್ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನ್ ಮಾಡ್ರ ಅಂದ್ರ ಜಿಯೋ ಥರ್ಮಲ್ ಅಥವಾ ಥರ್ಮಲ್ ಎನರ್ಜಿ ಕನ್ವರ್ಷನ್ ಅಂತ ಮಾಡತ್ತಾರ. ಯಾವ ದ್ವೀಪದಾಗ ಮಾಡತ್ತಾರ ಥರ್ಮಲ್ ಎನರ್ಜಿ. ಈಗ ಹೇಳಿದ್ರಿ ನೆನಪೈತಿ, ಭೂಗರ್ಭ ಉಷ್ಣ ವಿದ್ಯುತ್ ಸ್ಥಾವರ ಮಾಡ್ಯಾರ ಇಂಡಿಯಾದಾಗ. ಫಸ್ಟ್ ಎಲ್ಲಿ ಮಾಡ್ತಾರ? ಲಡಾಖ್ನಾಗ. ಯಾವ್ದಂದ್ರೆ ಪೂಗಾ ವ್ಯಾಲಿ ಅಂತ ಬರ್ತೈತಿ, ಅಲ್ಲಿ ಮಾಡ್ತಾರೆ. ಇದ ಭೂಗರ್ಭ ಉಷ್ಣ ವಿದ್ಯುತ್ ಸ್ಥಾವರ, ಸೇಮ್ ಕರೆಕ್ಟ್ ಪೂಗಾ ವ್ಯಾಲಿ ಅಲ್ಲಲ್ಲ. ಇದು ಆತ ಎಲ್ಲಿ ಅಂದ್ರೆ ಲಡಾಖ್ನಾಗ ಆತ ಭೂಗರ್ಭ ಉಷ್ಣ ವಿದ್ಯುತ್ ಅಥವಾ ಜಿಯೋ ಥರ್ಮಲ್ ಎನರ್ಜಿ ಅಂತ ಕರಿತು. ಸೇಮ್ ಹಂಗ ಏನ್ ಮಾಡತ್ತಾರ ಅಂದ್ರೆ ಓಷಿಯನ್ ಥರ್ಮಲ್ ಎನರ್ಜಿ ಕನ್ಸರ್ವೇಷನ್ ಅಂತ ಕರಿತಾರೆ. ಓಷಿಯನ್ ಒಳಗೆ ಟೆಂಪರೇಚರ್ ಡಿಫ್ರೆನ್ಸ್ ಇರ್ತಾವ ನೋಡಿ, ಕೆಳಗೊಂದ ಮ್ಯಾಲೊಂದ ಟೆಂಪರೇಚರ್ ಇರ್ತದಲ್ಲ, ಆ ಟೆಂಪರೇಚರ್ ದಿಂದ ವಿದ್ಯುತ್ ಎನರ್ಜಿನ ಉತ್ಪಾದನೆ ಮಾಡ್ಬೇಕನ್ನತ್ತಾರ. ಅದನ್ನ ಫಸ್ಟ್ ಬೇಸ್ ಮೇಲೆ ಎಲ್ಲಿ ಮಾಡತ್ತಾರ? ಆಪ್ಷನ್ ಕೊಡ್ತೀನಿ, ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್. ಲಕ್ಷದ್ವೀಪ ನೆನಪಿರ್ತೈತಲ್ಲ, ಇದೇನಂತಾರ ಥರ್ಮಲ್ ಎನರ್ಜಿ ಕನ್ವರ್ಷನ್ ಎಲ್ಲಿ ಮಾಡತ್ತಾರ ಅಂದ್ರೆ ಲಕ್ಷದ್ವೀಪದಾಗ. ಈಗ ಹೇಳ್ರಿ ನೋಡು, ಆರ್ಟಿಫಿಷಿಯಲ್ ಇದನ್ನ ಮಾಡ್ತಾರ, ಕೋರಲ್ ರೀಪದ ಮಾಡೆಲ್ ಮಾಡಿ ಕಳ್ಸ್ಯಾರ. ಎಲ್ಲಿ? ತಮಿಳ್ನಾಡ, ಕೇರಳ. ಎಲ್ಲಿ? ತಮಿಳ್ನಾಡ, ಕೇರಳ. ಎಲ್ಲಿ? ತಮಿಳ್ನಾಡ್ದು ಎಲ್ಲಿ ಮಾಡತ್ತಾರ ಅಂದ್ರ ರಾಮನಾಥ್ಪುರ. ಕೋರಲ್ ರೀಫ್. ಈಗ ಯಾಕೆ ಕೋರಲ್ ರೀಫ್ ನ್ಯೂಸ್ನಾಗ ಐತಂದ್ರೆ ಈಗ ರೀಸೆಂಟ್ ಆಗಿ ಏನು ಎಲ್ಲಿನೋ ಎಫೆಕ್ಟ್ ಆಗೈತಲ್ರಿ, ಅದರಿಂದ ಕೋರಲ್ ರೀಫ್ಗೂ ಡ್ಯಾಮೇಜ್ ಆಗತ್ತೈತೆ ಅನ್ನತ್ತಾರ. ಯಾಕಂದ್ರೆ ಮಳಿ ಅಲ್ರ ಚಲೋ ಆಗ್ಲಿಕ್ಕೆ ಅಥವಾ ನಮ್ದು ಏನ್ರ ಇದನ್ನ ವೆದರ್ ಕಂಡೀಷನ್ ಚೇಂಜ್ ಆದ ಅಂತೇಳಿ ಅದರಿಂದ ಕೋರಲ್ಗೂ ಡ್ಯಾಮೇಜ್ ಆಗಿರ್ತೈತೆ. ಫಸ್ಟ್ ಟೈಮ್ ಇಂಡಿಯಾದವ್ರು ಏನ್ ಮಾಡ್ಯಾರ ಕೋರಲ್ ಮಾಡೆಲ್ ಮಾಡ್ಯಾರ. ಆರ್ಟಿಫಿಷಿಯಲ್ 3D ಕೋರಲ್ ಮಾಡೆಲ್ ಅಂತ ಕರಿತಾರೆ. ಎಲ್ಲಿ ಮಾಡ್ಯಾರ ಅಂದ್ರ ಏನತ್ತ? ಅದ ಯಾವ IIT ಅಂತ ಕೇಳ್ರ? ತಮಿಳ್ನಾಡು ಬಂದ್ರೆ ಒಟ್ಟು IIT ಮದ್ರಾಸ್ ಫೇಮಸ್ ಅವ್ರು. ಇದು ಹೇಳ್ರಿ, ಇದನ್ನ ಮಾಡ್ತಾರಲ್ಲ ವರ್ಡ್ದಾಗ ಅತಿ ಹೈಯೆಸ್ಟ್ ಅಥವಾ 3D ಪ್ರಿಂಟೆಡ್ ಅಟ್ಲಾಸ್ ಅಂತ ಮಾಡ್ತಾರೆ, ಬ್ರೇನ್ ಅಟ್ಲಾಸ್. ಯಾವ್ದ? ಆಂಕರ್ ಅತ್ ಇದ್ರದ್ದು ಆಂಕರ್ ಕರೆಕ್ಟ್. ಆಂಕರ್ ಅತ್ ಮಾಡ್ತಾರೆ. ಯಾವ್ದಂದ್ರೆ 3D ಪ್ರಿಂಟೆಡ್ ವರ್ಡ್ ಅಟ್ಲಾಸ್ ಅಂತ ಕರಿತೀವಿ ಬ್ರೇನ್ ಬಗ್ಗೆ. ರೀಸೆಂಟ್ ಆಗಿ ಒಂದು ಹೇಳ್ತೇನೆ ನೋಡ್ರಿ, ಬ್ರೇನ್ ಡೆತ್ ಆಗಿರ್ತಾವ ಅಂತ ಕರಿತಾರ, ಅಥವಾ ಕೋಮಾ ಸ್ಟೇಜ್ನಾಗ ಹೋಗಿರ್ತಾರಲ್ಲ, ಅವ್ರಿಗೆ ಬ್ರೇನ್ ವರ್ಕ್ ಹಾಕಿರಂಗಿಲ್ಲ, ಬಾಡಿ ವರ್ಕ್ ಹಾಕಿರ್ತೈತಿ, ಅಂದ್ರೆ ಅವ್ರಿಗೆ ಗೊತ್ತಾಕಿರಂಗಿಲ್ಲ. ಹೌದಲ್ಲ? ಅಂತ ಸ್ಟೇಜ್ನಾಗ ಇದ್ದವ್ರ ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ಒಂದು ವರ್ಡಿಕ್ ಕೊಡ್ತೈತೆ, ಅಥವಾ ಒಂದು ಟೆಸ್ಟ್ ನ ರೀಸೆಂಟ್ ಆಗಿ ಲೀಗಲೈಸ್ ಮಾಡೈತೆ. ಹೌದು, ಟೆಸ್ಟ್ ಮಾಡಬಹುದು ಇದನ್ನ ಅಂತೇಳಿ. ಯಾವ ಟೆಸ್ಟ್? ಆಪ್ಷನ್ ಕೊಡ್ಲಿ? ಎಲಿಸಾ ಟೆಸ್ಟ್, ಅಪ್ನಿಯಾ ಟೆಸ್ಟ್, ಆಪ್ನಿಯಾ ಟೆಸ್ಟ್. ಆಪ್ನಿಯಾ ಟೆಸ್ಟ್. ಆಪ್ನಿಯಾ ಟೆಸ್ಟ್ ಅಂತ ಬಂದ್ರೆ ಇದು ನೆನಪಿಟ್ಕೋರ, ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ಕೊಡ್ತದೆ. ಆಪ್ನಿಯಾ ಹಿಂಗೂ ಕೇಳಿರ್ತಾರೆ ಒಳ್ಳೇದು. ಈಗ ಎಲಿಸಾ ಟೆಸ್ಟ್ ಅಂತ ಕೇಳ್ತಿದ್ರಲ್ಲ, ಏಡ್ಸ್ ಇದನ್ನ ಐಡೆಂಟಿಫೈ ಮಾಡ್ಬೇಕಾರೆ ಎಲಿಸಾ ಟೆಸ್ಟ್ ಅಂತ. ಆಪ್ನಿಯಾ ಟೆಸ್ಟ್. ಆಪ್ನಿಯಾ ಟೆಸ್ಟ್ ಬಂದ್ರೆ ಯಾವ್ದ್ರ ಸಲ್ಮಂದ್ ಮಾಡ್ತಾರಂದ್ರೆ ಬ್ರೇನ್ ಬಗ್ಗೆ ಅಥವಾ ಬ್ರೇನ್ ಡೆತ್ ಆಗಿರ್ತದಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡೋ ಸಲ್ಮಂದ್ ಯಾವ್ದಂದ್ರೆ ಆಪ್ನಿಯಾ ಟೆಸ್ಟ್ ಅಂತ ಬರ್ತದೆ. ಸುಪ್ರೀಂ ಕೋರ್ಟ್ ಒಂದು ಕೇಸ್ ಒಳಗೆ ಅದ್ರ ವರ್ಡಿಕ್ ಕೊಟ್ಟದ್, ಆಪ್ನಿಯಾ ಟೆಸ್ಟ್ ವಿತ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಬಹುದು ಅಂತ ಹೇಳಿ. ಈ ಸುಪ್ರೀಂ ಕೋರ್ಟ್ ಹೇಳ್ತಿರಿ ಬಡ ಬಡ ಏನೇನು ಹೊಸ ಬಂದವ ಹೇಳ್ರಿ ಬಡ ಬಡ. ಒಳ್ಳೇದು ಇದ್ರ ಕ್ಲಾಸ್ ತರ್ತಾರ ಅಂತ ಹೇಳಿದ್ದು ನಾವು. ಯಾವ್ದಂದ್ರ ರೋಮಿಯೋ ಜೂಲಿಯಟ್ ಕ್ಲಾಸ್ ಅಂತ ಬರ್ತೈತಿ. ಯಾವ್ದ್ರೊಳಗೆ? ಪೋಕ್ಸೋ ಕಾಯ್ದೆ ಒಳಗ ರೋಮಿಯೋ ಜೂಲಿಯಟ್ ಕ್ಲಾಸ್ ಅಂತ ಬರ್ತೈತಿ. ನೆನಪಿರ್ತೈತಿಲ್ಲ? ಯಾವ್ದಂದ್ರ ಸುಪ್ರೀಂ ಕೋರ್ಟ್ದವ್ರು ತಂದಿರ್ತಾರ. ನೆಕ್ಸ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಮತ್ತೆ ಯಾವ್ದ? ಸುಸಹಾಯ ಪೋರ್ಟಲ್ ಇದೆ ಹೇಳಿರಿ. ಮತ್ತೇನು ಹೊಸವಿದ್ದು? ಪ್ರಾದೇಶಿಕ ಕಚೇರಿಗಳನ್ನ ಕರೆಕ್ಟ್, ಪ್ರಾದೇಶಿಕ ಕೇಂದ್ರ ಕಚೇರಿಗಳನ್ನ ನನಗೆ ನೆನಪಬಹುದು, ಏನೋ ಹೇಳತ್ತಿದ್ವಿ. ಯಾವ್ದ? ಕರೆಕ್ಟ್. ಪ್ರಾದೇಶಿಕವಾಗಿ ಸುಪ್ರೀಂ ಕೋರ್ಟ್ದ ಪೀಠಗಳನ್ನು ವಿಸ್ತರಣೆ ಮಾಡ್ಬೇಕಂದ್ರೆ ಯಾವ ವಿಧಿ ಪ್ರಕಾರ ಅಂದ್ರ 130. ಅದು ಹೇಳ್ತೀರೇನು? ಜಡ್ಜ್ಗಳ ಸಂಖ್ಯೆ ಹೆಚ್ಚು ಮಾಡಿದ್ದು ಬಡ ಬಡ ಒಣ್ಣೆ ಹಿಡಿದ ಕಾಯ್ದೆಗಳು. ಜಡ್ಜ್ಗಳ ಸಂಖ್ಯೆ ಮಾಡು ಕಾಯ್ದೆ ಒಣ್ಣೆದು ಬಂದಿದ್ದ 1956. ವೆರಿ ಗುಡ್. 1956 ಅಥವಾ ಇದನ್ನ ಸುಪ್ರೀಂ ಕೋರ್ಟ್ ಸ್ಟಾರ್ಟಿಂಗ್ 28 ಜನವರಿ 1950 ಬಂದಾಗ ಎಷ್ಟು ಜನ ಜಡ್ಜ್ಗಳಿದ್ರು? 7+1. 7 ನೆನಪಿಟ್ಕೊಂಡು ಹೋಗ್ಬಿಡ್ರಿ. 7 ಇರ್ತಾರ. ಅದ್ರ ಜೋಡ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇದು ಮೂಲವಾಗಿ ಸಂವಿಧಾನದಾಗ ಬಂದಾಗ. ಅದಾದ್ಮೇಲೆ ಒಂದೇ ಕಾಯ್ದೆ ಪ್ರಕಾರ 56 ಕಾಯ್ದೆ ಪ್ರಕಾರ ಸಂಖ್ಯೆ 10. 56 ಒಂದ ಹೇಳ್ಕೊತವ್ರೆ, 2 ಹೇಳ್ಬೇಡ್ರಿ. 10 ಅಂದ್ರೆ 10 ಅಂದ್ರೆ ಹೇಳ್ಕೊತವ್ರಿ. 10 56ದಾಗ 10. ನೆಕ್ಸ್ಟ್ ಅಮೆಂಡ್ಮೆಂಟ್ ಎಟ್ರಾಗ? 60ರಾಗ ಅಮೆಂಡ್ಮೆಂಟ್ ಆಕತ್ತಲ್ಲ. ಒಂದೇದೇ ಅಂದ್ರೆ ಇವು ಬಿಡಂಗಿಲ್ಲ. 56ರಾಗ ಒಂದೇದ ಅಮೆಂಡ್ಮೆಂಟ್. ಒಂದೇದೇನಂದ್ರೆ ಕಾಯ್ದೆ ಬರ್ತೈತಿ, ಅದಕ್ಕೆ ಅಮೆಂಡ್ಮೆಂಟ್. 60ರಾಗ ಅವಾಗ ಎಟ್ಟಕ್ಕದ 10 ಇದ್ದಿದ್ದ 13 ಆತ. ಎಸ್ ವೆರಿ ಗುಡ್. 60ರಾಗ ಎಟ್ಟಂದ್ರೆ 13 ಆತ. 60 ಇದ್ದಿದ್ದು ನೆಕ್ಸ್ಟ್ 77. 77ರಾಗ ಎಟ್ಟಕ್ಕದ 13 ಇದ್ದಿದ್ದ 17. 13 ಇದ್ದಿದ್ದ 17 ಆಗಿರ್ತೈತಿ. ಯಾವ್ದಂದ್ರೆ 77ರಾಗ 77 ಇದ್ದಿದ್ದು ನೆಕ್ಸ್ಟ್ 86ರಾಗ ಎಷ್ಟಕ್ಕತ್? 17 ಇದ್ದಿದ್ದ 25. ಇದನ್ನ ಕ್ವಶನ್ ಡೈರೆಕ್ಟ್ ಕೇಳೇನೆ. ಅತಿ ಹೈಯೆಸ್ಟ್ ಸುಪ್ರೀಂ ಕೋರ್ಟ್ ಇದನ್ನ ನ್ಯಾಯಮೂರ್ತಿಗಳ ಸಂಖ್ಯೆ ಹೆಚ್ಚಿಗೆ ಮಾಡಿದ್ದ ತಿದ್ದುಪಡಿ ಯಾವ್ದಂದ್ರೆ 86. 86ರಾಗ ಎಟ್ಟಕ್ಕಂದ್ರೆ 17 ಇದ್ದಿದ್ದ 25. 25 ಇದ್ದಿದ್ದು ನೆಕ್ಸ್ಟ್ 30 ಆಗಿದ್ದ 2008. 30 ಆತಲ್ಲ. 25 ಇದ್ದಿದ್ದ 30 ಆಕತಿ 2008ರಾಗ. 30 ಇದ್ದಿದ್ದು 33 ಆಗಿದ್ದ 2019. ಈಗ ಯಾಕೆ ಕೇಳ್ಬೋದಂದ್ರೆ ರೀಸೆಂಟ್ ಆಗಿ ಸುಗ್ರೀವಾಜ್ಞೆ ಪ್ರಕಾರ 37 ಆಗ್ಯಾವ. ಬಟ್ ಅದಕ್ಕಿಂತ ಮುಂಚೆ 33 ಆಗಿತ್ತಲ್ಲ. ಆ 30 ಇದ್ದಿದ್ದು 33 ಆಗಿದ್ದು ಯಾವ ಇಯರ್ದಾಗ ಅಂದ್ರೆ 2019ರಾಗ. ಹಿಂಗೂ ನೆನಪಿಟ್ಕೋರಿ. ಅಥವಾ 2019ರಾಗ ಪೌರತ್ವ ತಿದ್ದುಪಡಿ ಕಾಯ್ದೆ ಬಂದಿರ್ತೈತಲ್ಲ, ಅವಾಗ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಸಂಖ್ಯೆನೂ ಇನ್ಕ್ರೀಸ್ ಆಗಿದ್ದು ಕಾಯ್ದೆ ತಿದ್ದುಪಡಿ ಆಗಿತ್ತು ಅಂತೇಳಿ. 19ರಾಗ ಆಗಿದ್ದ 33 ಇದ್ದಿದ್ದು ಪ್ರೆಸೆಂಟ್ ಏಟ್ ಆಗೈತೆ ಅಂದ್ರೆ 37. ಇನ್ನೊಮ್ಮೆ ಲಾಸ್ಟ್ ಹೇಳ್ಬಿಡ್ರಿ.
ಇದ ಇನ್ನೊಮ್ಮೆ ಅದನ್ನ ಹೇಳಿದ್ ನೋಡ್ರಿ, ಕನ್ಫರ್ಮ್ ಎಕ್ಸಾಮ್ನೇ ಬಂದಾಗ ಕನ್ಫ್ಯೂಸ್ ಆಗ್ತೇಳಿ 56ದ ಕಾಯ್ದೆ ಅದಕ್ಕೆ ತಿದ್ದುಪಡಿ ಮಾಡ್ತೀವಿ. ತಿದ್ದುಪಡಿ ಮಾಡಿದ್ ಬಂದಾಗ 5 6ನೇದು ಯಾಕೆ ಹಿಡಿಬಾರ್ದು 26 ಅಂದ್ರೆ ಸುಗ್ರೀವಾಜ್ಞೆ ಆಗೈತಿ. ಅಕಸ್ಮಾತ್ ಈಗ ಎಲ್ರ ನಾವು ರಾಜ್ಯಸಭೆ ಲೋಕಸಭೆದಾಗ ಹೋಗಿ ಅಪ್ರೂವಲ್ ಸಿಗ್ಲಿಲ್ಲ, ಸುಗ್ರೀವಾಜ್ಞೆ ಮ್ಯಾಕ್ಸಿಮಮ್ ಎಷ್ಟು ದಿನ ಜಾರಿಗೆ ಇರ್ತದೆ ಅದನ್ನ ಕ್ವಶನ್ ಕೇಳೋಣ. 6 ತಿಂಗಳ 6 ವಾರ 6 ತಿಂಗಳ 6 ವಾರ ಅಂದ್ರೆ ಮಿನಿಮಮ್ 1 ವರ್ಷದಾಗ 2 ಸರಿ ಏನ್ ಮಾಡ್ಬೇಕಂದ್ರೆ ಅಧಿವೇಶನ ಕರಿಬೇಕು. ಅಧಿವೇಶನ ಕರಿಬೇಕಾದ್ರೆ ಗ್ಯಾಪ್ 6 ವರ್ಷ ಇರ್ಬೇಕ, ಸಾರಿ 6 ತಿಂಗಳು ಇರ್ಬೇಕು. 6 ತಿಂಗಳಾದ್ಮೇಲೆ ಅಧಿವೇಶನ ಕರೆದಾಗ ಅದು ನಡೆದ 6 ವಾರನಾಗ ಅಥವಾ ಅಕಸ್ಮಾತ್ ಏನ್ ಸಿಗ್ಬೇಕಂದ್ರೆ ಸುಗ್ರೀವಾಜ್ಞೆ ಕಂಪಲ್ಸರಿ ಅಪ್ರೂವಲ್ ಸಿಗ್ಬೇಕು, ಅಲ್ಲಿ ತನ ಜಾರಿ ಇರ್ತದೆ. ಈಗ ಏನಾರ ರೀಸೆಂಟ್ ಆಗಿ ಆಗೈತಲ್ಲ 37 ಜಾರಿ ಆಗೈತೆ ಆಲ್ರೆಡಿ, ಬಟ್ ಏನಂದ್ರೆ ಇದು ಅಪ್ರೂವಲ್ ಆಗಿ ತಿದ್ದುಪಡಿ ಕಾಯ್ದೆ ಎತ್ತಿಲ್ಲ. ಯಾಕಂದ್ರೆ ಕಾಯ್ದೆ ಅಂದ್ರೆ ರಾಷ್ಟ್ರಪತಿದಿಂದ ಸೈನ್ ಆಗಿರ್ಬೇಕು. ಇವು ಏನಂದ್ರೆ ಈಗೇನು ಸುಗ್ರೀವಾಜ್ಞೆ ಇರ್ತದೆ ಈ ಸೈನ್ ಆಗಿರಂಗಿಲ್ಲ, ಅಪ್ರೂವಲ್ ಸಿಕ್ಕಿರಂಗಿಲ್ಲ. ಅದ್ರ ಸಂಬಂಧ ಹೇಳತ್ ನೆನಪಿರ್ತಾವ. ಲಾಸ್ಟ್ ಒಮ್ಮೆ ಹೇಳ್ಬಿಡು. 56ರಾಗ 1ನೇದು 56ರಾಗ ಆಗಿದ್ದ 10 ಆದ್ಮೇಲೆ 13 ಆಗಿದ್ದ 60ರಾಗ 13 ಇದ್ದಿದ್ದು 17 ಆಗಿದ್ದ 77 13 ಇದ್ದ 17 ಅದು 17 ಇದ್ದಿದ್ದು 25 ಆಗಿದ್ದ 86 25 ಇದ್ದಿದ್ದು 30 ಆಗಿದ್ದ 2008 30 ಇದ್ದಿದ್ದು 33 ಆಗಿದ್ದ 2019 33 ಆಗಿದ್ದು 33 ಇದ್ದಿದ್ದು 37 ಆಗಿದ್ದ ಅಂದ್ರೆ 2026ರಾಗ ಈ ಸುಗ್ರೀವಾಜ್ಞೆ ಪ್ರಕಾರ ಮಾಡ್ಯಾರ. ಯಾವ ಆರ್ಟಿಕಲ್ ಇರ್ತಾವ ಸುಗ್ರೀವಾಜ್ಞೆ 1 2 3 ಎಲ್ಲಿ ಅಂದ್ರೆ ರಾಷ್ಟ್ರಪತಿ, ರಾಜ್ಯದಾಗ ಬಂದಾಗ 2 1 3 ಉಲ್ಟಾ 1 2 3 2 1 3 ಸಾಕು.